ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ರಾಜ್ಯವು ಕೂಡ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಇಂಟರ್ನೆಟ್ ಸರ್ಚ್ ಇಂಜಿನ್ ಅಲ್ಲೂ ಕೂಡ ಕರ್ನಾಟಕದಲ್ಲಿ ಬಹಳಷ್ಟು ಶೇಕಡವಾಗಿ 100% ಸರ್ಚ್ ಆಗ್ತಾ ಇರುವಂತಹ ವಿಚಾರ ಹಗರಣ, ಮೂಡ ಹಗರಣದ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಬಹಳಷ್ಟು ಪರಸ್ಪರವಾಗಿರುವಂತಹ ವಾದ ವಿವಾದಗಳು, ವಾಗ್ಯುದ್ಧಗಳು ಎಲ್ಲವೂ ಕೂಡ ನಡೀತಾ ಇದೆ. ಇವೆಲ್ಲದರ ಜೊತೆಗೆ ಈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಈ ಮೂಡ ಹಗರಣ ಅಂದರೆ ನಿವೇಶನಗಳನ್ನು ಹಂಚಿಕೆ ಮಾಡುವಂತಹ ವಿಚಾರದಲ್ಲಿ ನಡೆದಿರುವಂತಹ ಈ ಒಂದು ಹಗರಣ ನಮ್ಮ ರಾಜ್ಯದ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರ ತಲೆಗೆ ಬಂದಿರುವಂತಹ ವಿಚಾರ ತಮ್ಮಗಳಿಗೆ ಗೊತ್ತಿರುವಂಥದ್ದು. ಇವೆಲ್ಲದರ ಜೊತೆಗೆ ಅದರ ಮುಂದುವರಿದ ಭಾಗವಾಗಿ ಎಲ್ಲ ಕಡೆಗಳಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ತುಂಬ ದೊಡ್ಡ ಮಟ್ಟದಲ್ಲಿ ಮೆರವಣಿಗೆಯು ಕೂಡ ಬಿಜೆಪಿಯಿಂದ ನಡೆದಿತ್ತು, ಪಾದಯಾತ್ರೆಯು ಕೂಡ ಬಿಜೆಪಿಯ ಕಡೆಯಿಂದ ನಡೆದಿತ್ತು. ಇವೆಲ್ಲದರ ಹೊರತಾಗಿಯೂ ಕೂಡ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂಥದ್ದು ಕರಾವಳಿ ಭಾಗ ಇವತ್ತಿನ ಒಂದು ದಿನ ಈ ಒಂದು ಪ್ರತಿಭಟನೆಯ ಬಗ್ಗೆ ಬಹಳಷ್ಟು ಚರ್ಚೆ ಮಾಡ್ತಾ ಇದೆ. ಅಂದರೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ, ಅಂದರೆ ಮುಖ್ಯಮಂತ್ರಿಯವರ ವಿರುದ್ಧವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ನೀಡಿದ್ದನ್ನ ಖಂಡಿಸಿ ಇವತ್ತು ಕಾಂಗ್ರೆಸ್ ಮಾಡಿರುವಂತಹ ಪ್ರತಿಭಟನೆ, ಅದರಲ್ಲೂ ಕೂಡ ಮಂಗಳೂರಿನಲ್ಲಿ ಮಾಡಿರುವಂತಹ ಪ್ರತಿಭಟನೆ, ಏನ್ ಪ್ರತಿಭಟನೆ, ಯಾಕೆ ಹಿಂಗಾಯ್ತು ಅನ್ನುವಂತಹ ಪ್ರಶ್ನೆನ ಮಂಗಳೂರಿನ ಜನರು ಕೇಳ್ತಾ ಇದ್ದಾರೆ. ಕಾರಣ ಈ ಪ್ರತಿಭಟನೆ ಅನ್ನುವಂಥದ್ದು ಏನಿದೆ, ಸಂವಿಧಾನ ನಮಗೆ ಕೊಟ್ಟಿರುವಂತಹ ಹಕ್ಕು, ಪ್ರತಿಭಟಿಸಬೇಕು, ಪ್ರತಿಭಟನೆ ಮಾಡಬೇಕು, ಅದರಲ್ಲಿ ಬಹಳಷ್ಟು ವಿಧಗಳಿವೆ. ಆದರೆ ಪ್ರತಿಭಟನೆ ಹಿಂಸೆಗೆ ತಿರುಗಿದ್ದಾಗ ಅನ್ನುವಂಥದ್ದೇ ಪ್ರಶ್ನೆ, ಅದನ್ನೇ ಕೇಳ್ತಾ ಇರುವಂಥದ್ದು. ಯಾಕಂದ್ರೆ ಇವತ್ತಿನ ಪ್ರತಿಭಟನೆ ಹಿಂಸೆಗೆ ತಿರುಗಿದೆ. ಟೈರ್ಗಳಿಗೆ ಬೆಂಕಿ ಹಚ್ಚಲಾಗಿತ್ತು, ಬಸ್ಗಳಿಗೆ ಕಲ್ಲು ತೂರಾಟವನ್ನ ಮಾಡಲಾಗಿತ್ತು, ಬಸ್ನ ಗಾಜನ್ನ ಪುಡಿ ಮಾಡಲಾಗಿತ್ತು. ತದನಂತರ ಅಲ್ಲಿ ಪ್ರಮುಖವಾಗಿರುವಂತಹ ಕಾಂಗ್ರೆಸ್ ಮುಖಂಡರು ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಇಡೀ ದೇಶ ನಾಚಿಕೆ ಪಟ್ಟಿರುವಂತಹ, ಜೊತೆಗೆ ಜಗತ್ತು ಕೂಡ ನಾಚಿಕೆ ಪಟ್ಟಿರುವಂತಹ ಬಾಂಗ್ಲಾದೇಶದ ಒಂದು ಕೃತ್ಯ ಏನಿದೆ ನೋಡಿ, ನಾವು ನೋಡ್ತಾ ಇದ್ದೀವಿ ಈಗ ಸದ್ಯ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಕೃತ್ಯಗಳು ನಡೀತಾ ಇದೆ ಅನ್ನುವಂಥದ್ದು. ಅದೇ ರೀತಿಯ ಕೃತ್ಯವನ್ನ ನಾವುಗಳು ಮಾಡಿ ರಾಜ್ಯಪಾಲರನ್ನ ಓಡಿಸ್ತೀವಿ ಅನ್ನುವಂತಹ ಹೇಳಿಕೆಯು ಕೂಡ ಇವತ್ತು ಕಾಂಗ್ರೆಸ್ನ ಪ್ರಮುಖ ಮುಖಂಡರೊಬ್ಬರು ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಏನ್ ಕತೆ, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ. ಅಷ್ಟು ಕೂಡ ಏನಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ಹಿಂದಕ್ಕೆ ಕರೆಸದೇ ಇದ್ರೆ ಬಾಂಗ್ಲಾದೇಶ ಅಧ್ಯಕ್ಷರು ರಾತ್ರಿ ಓಡಿ ಹೋದ್ರಲ್ಲ, ಅದೇ ಪರಿಸ್ಥಿತಿ ಗವರ್ನರ್ ಆಫೀಸ್ಗೆ ಬರ್ತದೆ ಅಂತ ಹೇಳಿಕೆ ಬಯಸ್ತೇವೆ. ನಮ್ಮ ಮುಂದಿನ ಹೋರಾಟ ಚಲೋ ಗವರ್ನರ್ ಆಫೀಸ್, ಮುಂದಿನ ಹೋರಾಟ ಏನು, ಗವರ್ನರ್ ಆಫೀಸ್ ಚಲೋ. ಬಾಂಗ್ಲಾದೇಶ ಅಧ್ಯಕ್ಷರು ರಾತ್ರಿ ಓಡಿ ಹೋದ್ರಲ್ಲ, ಅದೇ ಪರಿಸ್ಥಿತಿ ಗವರ್ನರ್ ಆಫೀಸ್ಗೆ ಬರ್ತದೆ ಅಂತ ಹೇಳಿಕೆ ಬಯಸ್ತೇವೆ. ಬಾಂಗ್ಲಾದೇಶ ಅಧ್ಯಕ್ಷರು ರಾತ್ರಿ ಓಡಿ ಹೋದ್ರಲ್ಲ, ಅದೇ ಪರಿಸ್ಥಿತಿ ಗವರ್ನರ್ ಆಫೀಸ್ಗೆ ಬರ್ತದೆ ಅಂತ ಹೇಳಿಕೆ ಬಯಸ್ತೇವೆ. ಈ ಮರ್ಯಾದೆಯಿಂದ ನಿಮ್ಗೆ ಆತ್ಮಗೌರವ ಮರ್ಯಾದೆ ಇದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ತಲೆದಿಂಪು ಮತ್ತು ಬೆಡ್ಶೀಟ್ ಇಟ್ಕೊಂಡು ಗವರ್ನರ್ ಆಫೀಸ್ ಚಲೋ ಗವರ್ನರ್ ಸಿದ್ದರಾಮಯ್ಯ. ದಕ್ಷಿಣ ಕನ್ನಡ ಕಾಂಗ್ರೆಸ್
ఏ గాడికి అల్లేని మంగళ గాడి బంగు తమ్మి ఓడియమన్నారు ఓడియమంటే కాయి తల్లి బిట్టు నచ్చ గాడి మూవ్ అయింది గాడి ಕೈಗೆ ಬಾಗಿ ಕಣ್ಣು ತಿನ್ಮಾಡ ಗ್ಲಾಸ್ ಉಂಟು ಗ್ಲಾಸ್ ಉಂಟು ಆಯ್ತು ಮಂಗಳೂರಿನ ನಗರ ಪಾಲಿಕೆ ಮುಂಭಾಗ ಸಮಾಪ್ತಿಗೊಂಡು ಅಲ್ಲಿ ಒಂದು ಪ್ರತಿಭಟನಾ ಸಭೆ ನಡೆದ ಬಳಿಕ ಅಲ್ಲಿ ರಸ್ತೆ ತಡೆಯನ್ನು ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಒಂದು ಬಸ್ಸಿನ ಮೇಲೆ ಕಲ್ಲು ತೂರಾಟ ಆಗಿರುವಂತದ್ದು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಇದು ಮಂಗಳೂರಿನಿಂದ ಸ್ಟೇಟ್ ಬ್ಯಾಂಕ್ ಇಂದ ಜೋಕಟ್ಟೆಗೆ ಹೋಗುವಂತ ಒಂದು ಖಾಸಗಿ ಬಸ್. ನಾನು ಸ್ಟಾಪ್ ಮಾಡ್ಲಿಲ್ವಾ ಅಲ್ಲಿ ಬಂದು ಕೊಡಿ ತಪ್ಪು ಮಾಡಿದ್ರೆ ಓಕೆ ನಾನೇನು ಹೊಡೆದಿಲ್ಲ ಬಡಿದ್ರೆ ಓಕೆ ಎಸ್, ಇದು ಮಂಗಳೂರಿನಲ್ಲಿ ಇವತ್ತು ನಡೆದಿರುವಂತಹ ಕಾಂಗ್ರೆಸ್ನ ಪ್ರತಿಭಟನೆ. ಮೂಡ ಹಗರಣದ ವಿಚಾರವಾಗಿ ನಡೆದಿರುವಂತಹ ಪ್ರತಿಭಟನೆ ಅಂದರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ನೀಡಿದ್ದನ್ನ ವಿಚಾರವಾಗಿ ಪ್ರಶ್ನಿಸಿ ಖಂಡಿಸಿ ಮಾಡಿರುವಂತಹ ಪ್ರತಿಭಟನೆ ಹಿಂಸಾತ್ಮಕ ರೀತಿಯಲ್ಲಿ ಯಾವ ರೀತಿ ತಿರುಗಿದೆನೋ ತಾವು ಗಮನಿಸಿದ್ದೀರಿ. ಅಲ್ಲಿ ಬರ್ತಾ ಇದ್ದಂತಹ ಸಾರ್ವಜನಿಕವಾಗಿರುವಂತಹ ಖಾಸಗಿ ಬಸ್ ಏನಿದೆ ಅದರ ಮೇಲೆ ಕಲ್ಲು ತೂರಾಟ ನಡೆದಿದೆ. ಜೊತೆಗೆ ಅಲ್ಲಿ ಆಕ್ರೋಶ ಭರಿತವಾಗಿರುವಂತಹ ಬಸ್ನ ನಿರ್ವಾಹಕರು ಡ್ರೈವರ್ಗಳನ್ನು ತಾವು ಗಮನಿಸಿದ್ದೀರಿ. ಇವೆಲ್ಲದರ ಜೊತೆಗೆ ಅಲ್ಲಿ ಮಹಿಳೆಯರು ಕೂಡ ಆಕ್ರೋಶಿತ ಭರಿತರಾಗಿದ್ರು. ಇವೆಲ್ಲದರ ಜೊತೆಗೆ
ಅಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ, ಜೊತೆಗೆ ಅದು ಮಂಗಳೂರು ಮಹಾನಗರ ಪಾಲಿಕೆ ಮುಂದ್ಗಡೆ ಆಗಿರುವಂತಹ ಘಟನೆ, ಹಾರ್ಟ್ ಆಫ್ ಸಿಟಿ ಅಂತ ಹೇಳ್ತೀವಿ. ಇವೆಲ್ಲದರ ಜೊತೆಗೆ ಪ್ರತಿಭಟನೆ ಮಾಡೋದು ನಮಗೆ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು. ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವುಗಳು ಪ್ರತಿಭಟನೆ ಮಾಡಬಹುದು. ಆದರೆ ಹಿಂಸಾತ್ಮಕ ರೀತಿಯ ಪ್ರತಿಭಟನೆ, ಅದರಲ್ಲೂ ಕೂಡ ವೆಲ್ ಮೆಚೂರ್ಡ್ ಆಗಿರುವಂತಹ ಅನೇಕ ನಾಯಕರಿದ್ರು. ಅದರಲ್ಲಿ ಒಬ್ಬರು ಪ್ರಮುಖವಾಗಿರುವಂತಹ ಮುಖಂಡರು, ಶಾಸಕ ಸ್ಥಾನ ಇದೆ ಅವರಿಗೆ, ಅವರು ಕೂಡ ಈ ರೀತಿಯ ಮಾತುಗಳನ್ನು ಹೇಳಿದಾಗ ನಿಜವಾಗ್ಲೂ ಕೂಡ ಏನು ಸರ್, ಏನು ಕತೆ ಅನ್ನೋಂಥದ್ದು ನಾವು ಪ್ರಶ್ನೆ ಮಾಡಲೇಬೇಕು. ಕಾರಣ ನಾನು ಆಗಲೇ ಹೇಳಿದಾಗೆ ನಾಟ್ ಓನ್ಲಿ ದೇಶ, ನಮ್ಮ ಜಗತ್ತು ಕೂಡ ನೋಡಿ, ವಿಶ್ವವು ಕೂಡ ನೋಡಿ ಏನಾಗ್ತಾ ಇದೆ ಇವ್ರುಗಳಿಗೆ. ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಕಿಡಿಗೇಡಿಗಳು, ಗುಂಡ್ರಗೋವಿಗಳು ಇದ್ರಲ್ವಾ, ಸೊ ಆ ರೀತಿಯಲ್ಲಿ ನಾವು ರಾತ್ರೋರಾತ್ರಿ ರಾಜ್ಯಪಾಲರನ್ನ ಓಡಿಸ್ತೀವಿ ಅನ್ನುವಂತಹ ಒಂದು ಮಾತೇನಿದೆ ನೋಡಿ, ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಈ ರೀತಿಯ ಮಾನಸಿಕತೆ, ಈ ರೀತಿಯ ಒಂದು ಮನಸ್ಥಿತಿ ಬರುತ್ತಾ? ಹಾಗಾದರೆ ತಮ್ಮ ನಾಯಕರ ಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳ್ತೀರಿ, ಸಂವಿಧಾನ ಅಂತ ಹೇಳ್ತೀರಿ, ಸಂವಿಧಾನವನ್ನು ನಾವು ಉಳಿಸ್ತೀವಿ ಅಂತ ಹೇಳ್ತೀರಿ. ಆದರೆ ಸಂವಿಧಾನವಾಗಿರುವಂಥ ಹುದ್ದೆ ಇರುವಂಥದ್ದು ರಾಜ್ಯಪಾಲರ ಹುದ್ದೆ. ಆ ರಾಜ್ಯಪಾಲರನ್ನೇ ಈ ರೀತಿ ರಾತ್ರೋರಾತ್ರಿ ನಾವು ಓಡಿಸ್ತೀವಿ, ಕೆಳಗಿಳಿಸಿ ಓಡಿಸ್ತೀವಿ, ಅಥವಾ ಬಾಂಗ್ಲಾದೇಶದ ಮಾದರಿಯಲ್ಲಿ ಓಡಿಸ್ತೀವಿ, ಆ ಕಿಡಿಗೇಳಿಗಳ ಥರ, ಗುಂಡ್ರಗೋವಿಗಳ ಥರ, ಪೋಲಿಗಳ ಥರ, ಪುಂಡರ ಥರ ತಾವುಗಳು ಓಡಿಸ್ತೀವಿ ಅಂತ ಬಂದಾಗ ತಮ್ಮಗಳ ಮನಸ್ಥಿತಿ, ಸಂವಿಧಾನ ಮಾತಾಡ್ತೀರಲ್ವಾ? ಏನು ಮಾತಾಡ್ತೀರಾ ಕೇಳೋಣ. ಮಾತಾಡಬೇಕು, ಚರ್ಚೆಯನ್ನ ಮಾಡಬೇಕು. ಜೊತೆಗೆ ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಜೊತೆಗೆ ಈ ಒಂದು ಪ್ರತಿಭಟನೆಯ ಬಗ್ಗೆ, ಈ ಒಂದು ಮೂಢ ಹಗರಣದ ಬಗ್ಗೆ ತಮ್ಮ ಅಭಿಪ್ರಾಯ, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅದು ಕೂಡ ಮುಕ್ತವಾಗಿರುವಂಥ ಅವಕಾಶ ಇದೆ. ಕರೆ ಮಾಡಿ, ತಮ್ಮ ಕರೆಗಳನ್ನು ಕೂಡ ನಾನು ತೆಗೆದುಕೊಳ್ತೀನಿ. ಇಸ್ ಇಟ್ ರೈಟ್? ಆದರೆ ರೈಟ್, ಏನಪ್ಪ ತಪ್ಪಿಲ್ಲ, ನಮ್ಮ ಮುಖ್ಯಮಂತ್ರಿಗಳು ಆ ರೀತಿ ಅವರುಗಳಿಗೆ ಇನ್ವೆಸ್ಟಿಗೇಷನ್ ಮಾಡಬಾರ್ದು, ಇದು ತಪ್ಪು ಅಂತ ಹೇಳಿದ್ರೆ ಎಸ್, ಅದಕ್ಕೆ ವೆಲ್ಕಮ್. ಇಲ್ಲ, ಇವ್ರುಗಳು ಈ ರೀತಿ ಪ್ರತಿಭಟನೆ ಮಾಡಿರುವಂಥದ್ದು ತಪ್ಪು ಅಂತ ಹೇಳಿದ್ರೆ ಅದು ಕೂಡ ವೆಲ್ಕಮ್. ತಮ್ಮ ಅಭಿಪ್ರಾಯಗಳಿಗೆ ಮುಕ್ತವಾಗಿರುವಂಥ ಅವಕಾಶ ಇದೆ. ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಕಾಂಗ್ರೆಸ್ನ ವಕ್ತಾರರು ದಿನೇಶ್ ಕುಂಪಾಲ್ ಅವರು, ಸ್ವಾಗತ. ಅದೇ ರೀತಿ ಬಿಜೆಪಿಯ ವಕ್ತಾರರು ಅರುಣ್ ಜಿ ಶೇಟ್ ಅವರು, ಬೋತ್ ಆಫ್ ಯು. ಎಸ್ ಸರ್, ಆತ್ಮೀಯವಾಗಿರುವಂಥ ಸ್ವಾಗತ. ಜೊತೆಗೆ ಇಬ್ಬರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ತಮ್ಮ ಕರೆಗಳನ್ನು ಕೂಡ ನಾನು ತೆಗೆದುಕೊಳ್ತೀನಿ. ಬಿಫೋರ್ ದಾಟ್ ನಾನು ಫಸ್ಟ್ ಸೆಕ್ಷನ್ಗೆ ಹೋಗಬೇಕು. ಇಬ್ಬರಲ್ಲೂ ಕೂಡ ಇವತ್ತು ನಡೆದಿರುವಂತಹ ಪ್ರತಿಭಟನೆ, ಕಾಂಗ್ರೆಸ್ನ ಈ ಪ್ರತಿಭಟನೆ ಹಿಂಸಾತ್ಮಕವಾಗಿ ತಿರುಗಿದ್ದು ಏಕೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ನಾನು ನೇರವಾಗಿ ಫಸ್ಟ್ ಸೆಕ್ಷನ್ ಹೋಗ್ತಾ ಇರುವಂಥ ಕಾಂಗ್ರೆಸ್ನ ಜೊತೆ. ಎಸ್ ಸರ್, ಫಸ್ಟ್ ಸೆಕ್ಷನ್ ಸರ್. ಇವತ್ತು ನಮ್ಮ ಅಹಿಂದ ನಾಯಕರಾದಂಥ ಶ್ರೀಯುತ ಸಿದ್ದರಾಮಯ್ಯನವರ ಮೇಲೆ ಒಂದು ಸುಳ್ಳು ಆರೋಪ, ಅದು ಅಗ್ಗದ ಆರೋಪ ಅಂತ ಹೇಳಿದ್ರು ತಪ್ಪಾಗದು. ಸುಳ್ಳು ಆರೋಪವನ್ನು ಇಟ್ಕೊಂಡು ಇವತ್ತು ಏನು ಜನಾದೇಶವನ್ನು ಕೊಟ್ಟಿದ್ದಾರೆ, ಕರ್ನಾಟಕ ರಾಜ್ಯದ ಜನರು 136 ಶಾಸಕರನ್ನು ಕೊಟ್ಟು ಸರ್ಕಾರ ರಚನೆ ಮಾಡಲಿಕ್ಕೆ ಆಶೀರ್ವಾದವನ್ನು ಏನು ಕೊಟ್ಟಿದ್ದಾರೆ, ಅದನ್ನು ಹತ್ತಿಕ್ಕಲು ಮಾಡುವಂಥ ಪ್ರಯತ್ನ ಬಿಜೆಪಿಯ ಈ ಒಂದು ಮೂಢ ಹಗರಣ. ಖಂಡಿತವಾಗಿಯೂ ಈ ರಾಜ್ಯದ ಜನರು ನೋಡ್ತಾ ಇದ್ದಾರೆ. ಬಹುಶಃ ಈ ಮೂಢ ಹಗರಣದಲ್ಲಿ ಎಲ್ಲವೂ ಕೂಡ ಬಿಡಿಬಿಡಿಯಾಗಿ ಎಲ್ಲ ಜನರಿಗೆ ತಿಳಿದಿದೆ. ಅದರಲ್ಲಿ ಇವತ್ತು ನಾವು ಮಾತಾಡಿದ್ರು ಯಾವುದನ್ನು ಮಾತಾಡಬೇಕಂತ ಹೇಳಿದ್ರೆ ಇವತ್ತು ಎಲ್ಲವೂ ಜನಜನಿತವಾಗಿ ಹರಡುವಂಥ ವಿಷಯನೇ ನಾವು ಮಾತಾಡಬೇಕಾಗ್ತದೆ. ಬಹುಶಃ 136 ಶಾಸಕರನ್ನು ಕೊಟ್ಟಂಥ ಜನರು ನಮ್ಮ ನಾಯಕ ಶ್ರೀಯುತ ಸಿದ್ದರಾಮಯ್ಯನವರ ಮೇಲೆ ಬಹಳ ಒಂದು ವಿಶ್ವಾಸವನ್ನು ಬಿಟ್ಟು ಒಂದೇ ಒಂದು ಕಪ್ಪು ಚುಕ್ಕೆಯನ್ನು ಕೂಡ ಅವರ ಮೇಲೆ ಇಲ್ಲದ ಒಂದು ನಾಯಕ, ಇಡೀ ದೇಶವನ್ನು ಗಮನವನ್ನು ಸೆಳೆಯುವಂತ ಒಬ್ಬ ಧೀಮಂತ ನಾಯಕ ಸಿದ್ದರಾಮಯ್ಯನವರ ಮೇಲೆ ಒಂದು ಕಪ್ಪು ಚುಕ್ಕೆಯನ್ನು ಇವತ್ತು ಮೂಢ ಹಗರಣವನ್ನು ಅವರು ಏನು ಹೇಳ್ತಾ ಇದ್ದಾರೆ, ಇದು ಕಪೋಕಲ್ಪಿತ. ಇದರಲ್ಲಿ ಯಾವುದೇ ಒಂದು ಹುನ್ನಾರ ಆಗಲಿ, ಯಾವುದೇ ಒಂದು ಭಾಗಶಃ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ. ಬಹುಶಃ ಇದನ್ನು ಹೇಳ್ಬೇಕಂದ್ರೆ 1997ರಲ್ಲಿ ಈ ಒಂದು ಜಾಗದ ವ್ಯವಹಾರ ಪ್ರಾರಂಭವಾಗಿ 2004ರಲ್ಲಿ ಸಿದ್ದರಾಮಯ್ಯನವರ ಹೆಂಡತಿಯ ಸಹೋದರ ಈ ಜಾಗವನ್ನು ಪರ್ಚೇಸ್ ಮಾಡ್ತಾರೆ, ಬೆಲೆ ಕೊಟ್ಟು ಖರೀದಿ ಮಾಡಿದ್ರು. ಮಾಡಿದ ತದನಂತರದಲ್ಲಿ 2010ರಲ್ಲಿ ಶ್ರೀಮತಿ ಪಾರ್ವತಮ್ಮನವರಿಗೆ ಅವರ ಸ್ವಂತ ಒಡ ಹುಟ್ಟಿದ ಅಕ್ಕನಿಗೆ ದಾನ ರೂಪದಲ್ಲಿ ದಾನ ಪತ್ರ ಮಾಡಿಕೊಂಡು ಅದನ್ನು ಆ ಜಾಗವನ್ನು ಅವರಿಗೆ ವಿಸ್ತರಣೆಯನ್ನು ಮಾಡ್ತಾರೆ. ನಂತರದ ದಿನಗಳಲ್ಲಿ ಆ ಮೂಡದವರು ಏನು ಅವರು ಈ ಜಾಗವನ್ನು ಅವರ ಸುಪರ್ದಿಗೆ ತೆಗೆದುಕೊಂಡು ಎಕ್ವೈರಿ ಮಾಡ್ತಾರೆ. ಎಕ್ವೈರಿ ಮಾಡುವ ಸಂದರ್ಭದಲ್ಲಿ ಇವರ ಜಾಗ 3 ಎಕರೆ 16 ಗುಂಟೆ ಜಾಗ ಹೋಗ್ತದೆ. ಇದರ ಬದಲಿ ನಿವೇಶನಕ್ಕಾಗಿ ಮೂಡದಲ್ಲಿ ಅರ್ಜಿಯನ್ನು ಹಾಕಿದಾಗ ನೀವು ನಮ್ಮ ಜಾಗವನ್ನು ಎಕ್ವೈರಿ ಮಾಡಿದ್ದೀರಿ, ಇದಕ್ಕೆ ಪರಿಹಾರ ನಮಗೆ ಒದಗಿಸಿಕೊಡಿ ಎಂಬ ಮನವಿಯ ಮೇಲೆಗೆ ಇವತ್ತು ಏನು ಹಗರಣ ಏನು ಬೊಬ್ಬೆ ಇಡ್ತಾ ಇದ್ದಾರೆ, ಇದೇ ಬಿಜೆಪಿ ಸರ್ಕಾರವೇ, ಇದೇ ಬಸವರಾಜ ಬೊಮ್ಮಾಯಿರವರ ನೇತೃತ್ವದಲ್ಲಿ ಇರುವಂತಹ ಬಿಜೆಪಿ ಸರ್ಕಾರವೇ ಸಿದ್ದರಾಮಯ್ಯನವರಿಗೆ ಅದರ ಬದಲಿಗಾಗಿ 50-50 ಅನುಪಾತದಲ್ಲಿ ಜಾಗವನ್ನು ವಿಸ್ತರಣೆ ಮಾಡ್ತದೆ. ಇಲ್ಲಿಗೆ ಒಂದು ಹಂತದ್ದು ಮುಕ್ತಾಯವಿತ್ತು. ಇವತ್ತು ಸಿದ್ದರಾಮಯ್ಯ ಯಾವುದೇ ಒಂದು ಕಪ್ಪು ಚುಕ್ಕೆ ಸಿಕ್ಕದೆ ಇವತ್ತು ಈ ಒಂದು ವಿಷಯವನ್ನು ಇಟ್ಟುಕೊಂಡು
ರಾಜ್ಯದಲ್ಲಿ ರಾಜಕೀಯ ಗೊಂದಲವನ್ನು ಮೂಡಿಸ್ತಿದ್ದಾರೆ. ಇದು ಯಾಕಂತ ಹೇಳಿದ್ರೆ ಈ ಬಾರಿ ಅವರಿಗೆ ಪ್ರತಿ ಬಾರಿ ಬಿಜೆಪಿಯವರು ನಾವು ದೇಶದೆಲ್ಲೆಡೆ ಬಿಜೆಪಿಯೇತರ ಸರ್ಕಾರ ಎಲ್ಲಿ ರಚನೆ ಆಗ್ತದೆ ಅಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ MLA ಅವರನ್ನು ಖರೀದಿಸುವ ಒಂದು ಪ್ರಯತ್ನ ಎಲ್ಲ ರಾಜ್ಯದಲ್ಲಿ ಬಹುತೇಕ ರಾಜ್ಯದಲ್ಲಿ ಆಗಿದೆ. ಇಲ್ಲಿ ಆ ಸ್ಥಿತಿ ಇಲ್ಲ. ಯಾಕೆಂತ ಹೇಳಿದ್ರೆ 1, 2, 10, 20 ಶಾಸಕರನ್ನು ಖರೀದಿ ಮಾಡುವಾಗಿಲ್ಲ. ಅವರಿಗೆ ಆಡಳಿತ ಮಾಡಬೇಕಾದ್ರೆ 60, 70 ಶಾಸಕರನ್ನು ಇವತ್ತು ಖರೀದಿ ಮಾಡಬೇಕು. ಖಂಡಿತ ಅದು ಅಸಾಧ್ಯವಾದ ಮಾತು, ಅಸಾಧ್ಯವಾದ. ಇವತ್ತು 5, 6 MLAಗಳು ಜಾಸ್ತಿ ಇದ್ದು ನಮಗೆ ಮೆಜಾರಿಟಿ ಇದ್ರೆ ಯಾವಾಗಲೂ ಅವರನ್ನು ಖರೀದಿ ಮಾಡ್ತಿದ್ರು. ಯಾವಾಗ MLA ಅವರನ್ನು ಖರೀದಿ ಮಾಡಲು ಅಸಾಧ್ಯವೋ ಆವಾಗ ಇಂಥ ಒಂದು ಕ್ಷುಲ್ಲಕ ಕಾರಣವಿಟ್ಟು ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸಲು ಇವರು ಪ್ರಯತ್ನ ಮಾಡ್ತಾರೆ. ಅದರ ಮುಂದುವರಿದ ಭಾಗ ಇದು ಮೂಢ ಹಗರಣ. ಖಂಡಿತವಾಗಿ ನಾನೊಂದು ಜಮೀನನ್ನು ತೆಗೆದುಕೊಂಡ್ರೆ ಅದು ಸರ್ಕಾರ ವಶ ಮಾಡಿಕೊಂಡ್ರೆ ಅವತ್ತು ಇಲ್ಲದಿದ್ರೆ ಇವತ್ತು ನಾವು ದಕ್ಷಿಣ ಕನ್ನಡದಲ್ಲಿ ಜಿಲ್ಲೆಯಲ್ಲಿ ನೋಡ್ಬೋದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ಹೈವೇ ಬದಿಯಲ್ಲಿ ಯಾರು ತನ್ನ ಜಾಗ ನಿವೇಶನ ಇದೆ ಅದು ಬಹುತೇಕ ನಿವೇಶನಗಳು ಸರ್ಕಾರ ಬಾಚಿಕೊಂಡಿದೆ. ಅದರ ಕಾಂಪನ್ಸೇಷನ್ ಆಗಿ ಅವರಿಗೆ ಪರಿಹಾರ ಧನವನ್ನು ಕೊಟ್ಟಿದೆ. ಇದು ನಾವೆಲ್ಲ ನೋಡಿದಂಥದ್ದು, ನಮ್ಗೆಲ್ಲ ಸಿಕ್ಕಿದಂಥದ್ದು. ಈ ಒಂದು ಕೊಟ್ಟಿದ್ದನ್ನು ತಪ್ಪಂತ ಹೇಳ್ತಾರೆ ಇವರು. ಅದರಲ್ಲೂ ಕೂಡ ಮೂಢ ಹಗರಣದಲ್ಲಿ ಇದೇ ರೀತಿಯನ್ನು ಪಾಲನೆ ಮಾಡಿದ್ದು ಇವರು ಮಾತ್ರ ಅಲ್ಲ, ಇವರು ಮಾತ್ರ ಮಾಡಿದಲ್ಲ. ಈ ದೇವೇಗೌಡರ ಕುಟುಂಬಕ್ಕೆ 24 ಸೈಟ್ ಕೊಟ್ಟಿದ್ದಾರೆ. 24 48 ಸೈಟ್ಗಳನ್ನು ನಿವೇಶನವನ್ನು ಕೊಟ್ಟಿದ್ದಾರೆ ದೇವೇಗೌಡ ಫ್ಯಾಮಿಲಿ ಅವರಿಗೆ. ಅದರ ಬಗ್ಗೆ ಚಕಾರ ಇಲ್ಲ. 10 ತಿಂಗಳಿಂದ ಕುಮಾರಸ್ವಾಮಿ, ಮುರುಗೇಶ್ ನಿರಾಣಿ, ಈ ಜೊಲ್ಲೆ ಇಂಥವರ ಮೇಲೆ ಹಲವು ಪ್ರಕರಣಗಳು ಪ್ರಾಸಿಕ್ಯೂಷನ್ಗಾಗಿ ಅಲ್ಲಿ ಕ್ಯೂ ನಿಂತಿದೆ 10 ತಿಂಗಳಿಂದ. ಈ ಪ್ರಕರಣದ ಬಗ್ಗೆ ಇವರು ಮಾತಾಡ್ತಾ ಇಲ್ಲ. ಅದಲ್ಲದೆ ಇವತ್ತು ಯಾರು ಅಬ್ರಾಮ್ ಎಂಬವರು ಒಂದು ಅರ್ಜಿ ಕೊಡ್ತಾರೆ ಮಧ್ಯಾಹ್ನ 11 ಗಂಟೆಗೆ, 3 ಗಂಟೆ ಆಗುವಾಗ CM ಆಫೀಸಿಗೆ ಬರ್ತದೆ ಇವರ ಅರ್ಜಿಯ ಬಗ್ಗೆ ಒಂದು ನೋಟಿಸು, ಸೋಕಾಸು ನೋಟಿಸು ರಾಜ್ಯಪಾಲರು ಕೊಡ್ತಾರೆ. ಇಷ್ಟು ಬೇಗ ರಾಜ್ಯಪಾಲರು ಸ್ಪಂದನೆ ಮಾಡುದಾದ್ರೆ ಈ ರಾಜ್ಯದಲ್ಲಿ ಸಮಸ್ಯೆ ಇರ್ಲಿಕ್ಕಿಲ್ಲ. ರಾಜ್ಯಪಾಲರು ರಾಜ್ಯ ಪಾಲನೆ ಮಾಡುವುದನ್ನು ಬಿಟ್ಟು, ರಾಜ್ಯ ಧರ್ಮವನ್ನು ಪಾಲನೆ ಮಾಡುವುದನ್ನು ಬಿಟ್ಟು ಬರೀ ಬಿಜೆಪಿಯ ಕಚೇರಿಯಾಗಿ ರಾಜ್ಯಪಾಲರ ಕಚೇರಿಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನು ಸದೆಬಡಲಿಕ್ಕೆಗೋಸ್ಕರ ಮೋದಿ ಮತ್ತು ಶಾ ಅವರು, ಅಮಿತ್ ಶಾ ಅವರು ನೀಡಿದಂತ ಒಂದು ನಿರ್ದೇಶನದ ಮೇರೆಗೆ ರಾಜ್ಯಪಾಲರವರು ಮೋಸ ರಾಜ್ಯಪಾಲರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಮೋಸ ರಾಜ್ಯಪಾಲರು, ಅವರು ರಾಜ್ಯಪಾಲರಲ್ಲ ನಮ್ಮದು. ಇಂಥ ರಾಜ್ಯಪಾಲರ ನಡೆಗೆ ನಾವು ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡುವುದು. ಅವರು ರಾಜಕೀಯವಾಗಿ ಈ ವಿಷಯದಲ್ಲಿ ತೆಗೆದುಕೊಂಡ್ರೆ ನಾವು ಕೂಡ ರಾಜಕೀಯವಾಗಿ ಈ ವಿಷಯವನ್ನು ತೆಗೆದುಕೊಂಡು ಹೋರಾಟ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಉಗ್ರ ರೀತಿಯಲ್ಲಿ ಪ್ರತಿಭಟನೆ ಮಾಡಬಹುದು. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಪಾರ್ಟಿಯ, ನಮ್ಮ ಪಕ್ಷದ ಆದೇಶ ಇದೆ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವುದು, ಶಾಂತಿಯುತವಾಗಿ ಯಾವುದೇ ಒಂದು ಆಸ್ತಿ ಪಾಸ್ತಿಗೆ ನಷ್ಟ ಉಂಟು ಮಾಡದಿರಿ ಅಂತ ನಮಗೆ ನಿರ್ದೇಶನ ಇದೆ. ಆದರೂ ಕೂಡ ನೀವು ಇವಾಗ ತೋರಿಸಿದ್ರಿ, ನಮಗೆ ಕೂಡ ಅದರ ಬಗ್ಗೆ ಕಾಳಜಿ ಇದೆ. ಅಲ್ಲ, ಶಾಂತಿಯುತವಾಗಿ ಆಗಿದ್ರೆ ಕನ್ಫರ್ಮ್ ಶಾಂತಿಯುತವಾಗಿ ಪ್ರತಿಭಟನೆ ತಾವು ಮಾಡ್ತೀವಿ ಅಂತ ಹೇಳಿ ಪರ್ಮಿಷನ್ ತಗೊಂಡಿರುವಂತದ್ದು. ಹೌದು, ಖಂಡಿತವಾಗಿ ಶಾಂತಿಯುತ ಈಗ ಅಶಾಂತಿಯುತ ಆಗಿದೆ. ಖಂಡಿತವಾಗಿಯೂ ಕಾರ್ಯಕರ್ತರು ಉದ್ರೇಕದಿಂದ ಇದ್ದಾರೆ, ಬಹಳಷ್ಟು ಬೇಸರದಿಂದ ಇದ್ದಾರೆ, ಉದ್ರೇಕದಿದ್ದಾರೆ. ಇಂಥ ಒಂದು ನಾಯಕನಿಗೆ ಸುಳ್ಳು ಆರೋಪವನ್ನು ಹೊರಿಸುವಾಗ ಖಂಡಿತವಾಗಿ ಉದ್ರೇಕವಾಗಿ 1-2 ಕಾರ್ಯಕರ್ತರು ಅಲ್ಲಿ ಉದ್ರೇಕಗೊಂಡಿದ್ದಾರೆ. ಇದು ನಾನು ಸರಿ ಅಂತ ನಾನು ಖಂಡಿತ ಹೇಳುವುದಿಲ್ಲ. ನ್ಯಾಯಾಂಗದಲ್ಲಿ ಇವರಿಗೆ ಏನಾಗಬೇಕು ಅದು ಆಗ್ತದೆ. ಅದಕ್ಕೆ ನಾವು ಕೂಡ ಅದನ್ನು ತಪ್ಪು ಮಾಡಿ ಬಸ್ಸಿಗೆ ಕಲ್ಲು ಹೊಡೆಯಿರಿ ಅಥವಾ ಸಾರ್ವಜನಿಕರ ಆಸ್ತಿ ಪಾಸ್ತಿಗೆ ನಷ್ಟ ಮಾಡಿ ನಾವು ಖಂಡಿತವಾಗಿ ಹೇಳುದಿಲ್ಲ. ಬರ್ತೇನೆ ಸರ್, ಮಾತಾಡೋಣ ಅದ್ರ ಬಗ್ಗೆ. ಅರುಣ್ ಶೇಟ್ ಅವರಿದ್ದಾರೆ, ಫಸ್ಟ್ ಆಕ್ಷನ್ ಕೇಳಬೇಕು. ಬಿಫೋರ್ ದಟ್ ಬಹಳಷ್ಟು ಕರೆಗಳು ಆಗದಿಂದ ಲೈನಲ್ಲಿದ್ದಾರೆ. ನಾನು ಒಂದು ಕರೆಯನ್ನು ತೆಗೆದುಕೊಂಡು ಬರ್ತೀನಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಬಂಟ್ವಾಳದಿಂದ. ಎಸ್ ಸರ್, ತಮ್ಮ ಹೆಸರು? ರಾಕೇಶ್ ಅವರು. ಎಸ್ ರಾಕೇಶ್ ಅವರೇ, ಮಾತಾಡಿ ಸರ್. ಏನ್ ಹೇಳ್ತೀರಿ ಇವತ್ತಿನ ಒಂದು ಪ್ರತಿಭಟನೆಯ ಬಗ್ಗೆ, ಮೂಡ ಕಿಚ್ಚಿನ ಬಗ್ಗೆ? ಪ್ರತಿಭಟನೆ ಅದು ಸುಮ್ಮನೆ ಸರ್, ಅದು ಕಾಂಗ್ರೆಸ್ ನೋಡುದು ಉಂಟಲ್ಲ ಸರ್. ಕಾಂಗ್ರೆಸ್ ಅಂದ್ರೆ ಮೊದಲು ಭಾರಿ ವಿರೋಧ ಇತ್ತು, ಮೊದಲು ಭಾರಿ ವಿರೋಧ ಕಾಂಗ್ರೆಸ್. ಆದ್ರೆ ಸಿದ್ದರಾಮಯ್ಯನವರು ಬಡವರಿಗೆ ಒಂದು ಎಲ್ಲ ಕೊಟ್ರಲ್ಲ ಸರ್, ಅದು ಕೊಟ್ಟ ನಂತರ ಸಿದ್ದರಾಮಯ್ಯ ಬೆಸ್ಟ್. ಇವರಿಗೆ ಶ್ರೀಮಂತರ ಬೇಕು, ಯಾರಿಗೆ? ಬಿಜೆಪಿ ಅವರಿಗೆ. ಬಿಜೆಪಿ ಅವರಿಗೆ ಶ್ರೀಮಂತರು ಮಾತ್ರ ಬೇಕು, ಬಡವರು ಬೇಡ. ಬಡವರು ಅವರಿಗೆ ಬೇಡ ಬಿಜೆಪಿ. ಸಿದ್ದರಾಮಯ್ಯ ಅವರು ಬಡವರಿಗೆಲ್ಲ ಕೊಡ್ತಾ ಇದ್ದಾರಲ್ಲ, ಅದು ಕೊಟ್ರೆ ಇವರಿಗೆ ಆಗುದಿಲ್ಲ. ಅದಕ್ಕಾಗಿ ಹೇಗಾದ್ರೂ ನಿಲ್ಲಿಸಬೇಕು, ಹೇಗ ಮಾಡಿ ಸಿದ್ದರಾಮಯ್ಯ ಅವರು ನಿಲ್ಲಿಸಬೇಕು ಅಂತ. ಅದಕ್ಕೋಸ್ಕರ ಈ ಒಂದು ಷಡ್ಯಂತ್ರ ಅಂತ ಹೇಳ್ತೀರಿ ತಾವು? ಷಡ್ಯಂತ್ರ ಅದ್ರಲ್ಲಿ ಎಂತ ಇಲ್ಲ. ಇವರು ಎಂತ ಕೊರೋನಾ ಟೈಮಲ್ಲಿ ಎಷ್ಟು ಲೂಟಿದ್ದಾರೆ, ಕೊರೋನಾ ಟೈಮಲ್ಲಿ ಮಾಡಿದ್ದು ಎಷ್ಟು ಲೂಟಿದ್ದಾರೆ. ಕೊರೋನಾ ಟೈಮಲ್ಲಿ ಲೂಟಿದ್ದು ಲೆಕ್ಕಕ್ಕಿಲ್ಲ ಅದು.
ಸರಿ ಎಸ್ ಸರ್. ಓಕೆ ಇವತ್ತಿನ ಪ್ರತಿಭಟನೆ ಬಗ್ಗೆ ಏನ್ ಹೇಳ್ತೀರಿ ಸರ್? ಆ ಒಂದು ಪ್ರತಿಭಟನೆಯಲ್ಲಿ ಬಸ್ಸಿಗೆಲ್ಲ ಕಲ್ಲೊಡೆದಿದ್ದಾರೆ, ಟೈರ್ಗೆಲ್ಲ ಬೆಂಕಿ ಹಾಕಿದ್ದಾರೆ, ಏನ್ ಹೇಳ್ತೀರಿ ಆ ಪ್ರತಿಭಟನೆ? ಅದೆಲ್ಲ ತಪ್ಪು ಸರ್, ತಪ್ಪು ಅಂತ ಹೇಳ್ತೀರಿ ಅಲ್ವಾ? ಹಾಗೆಲ್ಲ ಮಾಡಬಾರ್ದು ಅಲ್ವಾ? ಓಕೆ ಹಾಗೆಲ್ಲ ಪ್ರತಿಭಟನೆ ಮಾಡಬಾರ್ದು, ಓಕೆ ನ್ಯಾಯಯುತವಾಗಿ ಮಾಡ್ಬೇಕು. ಓಕೆ ಎಸ್ ಸರ್ ಥ್ಯಾಂಕ್ ಯು. ಈಗ ಸಿದ್ದರಾಮಯ್ಯ ಅವರನ್ನ ಇಳಿಸಬೇಕು, ಹಾಗಾಗಿ ಈ ಷಡ್ಯಂತ್ರ ತಾವು ಹೇಳ್ತೀರಿ. ಎಸ್ ಸರ್ ಥ್ಯಾಂಕ್ ಯು. ಎಸ್ ಸರ್, ಅರುಣ್ ಶೇಟ್ ಅವರು ಫಸ್ಟ್ ಆಕ್ಷನ್ ಸರ್, ಏನ್ ಹೇಳ್ತೀರಿ? ಮೂಡ ಹಗರಣ ತಾವುಗಳು ಮಾಡ್ತಾ ಇರುವಂತಹ ಷಡ್ಯಂತ್ರ, ಸಿದ್ದರಾಮಯ್ಯನವರು ಒಟ್ಟಿನಲ್ಲಿ ಏನಾದ್ರು ಕೆಳಗಿಳಿಸಬೇಕು, ಯಾಕಂದ್ರೆ ಅಂತ ಒಂದು ಪ್ರಚಂಡವಾಗಿರುವಂತಹ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ. ಸೊ ಹಿಂದೆಯೂ ಕೂಡ ಇದ್ರು, ಅವ್ರು ಆಯ್ಕೆ ಆಗಿದ್ರು ಅಲ್ಲ, ಒಳ್ಳೆಯ ಮುಖ್ಯಮಂತ್ರಿ ನೋ ಡೌಟ್ ಅಲ್ವಾ? ಸೊ ಹಾಗಿದ್ದಾಗ ಫಸ್ಟ್ ಆಕ್ಷನ್ ಅಲ್ಲ, ಎಷ್ಟು ಒಳ್ಳೆ ಮುಖ್ಯಮಂತ್ರಿ ಆಗಿರ್ಲಿ, ನಾನೇ ಆಗಿರ್ಲಿ, ನೀವೇ ಆಗಿರ್ಲಿ, ಮಾತನಾಡೋದೊಂದು ಮಾಡೋದೊಂದು ಆಗಬಾರ್ದು ಅಲ್ವಾ? ಓಕೆ. ಈಗ ಅಷ್ಟೇ ನಮ್ಮ ಮಿತ್ರರಾಗಿರತಕ್ಕಂಥ ದಿನೇಶ್ ಕುಂಪಲರ್ ಅವರು ಹೇಳಿದ ಅರ್ಧ ಸತ್ಯವನ್ನು ಹೇಳಿದ್ರ, ನಾರ್ಮಲಿ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆದ್ರೆ ಹೇಗೆ ಕಸಿದುಕೊಂಡ್ರು ಅದು ಹೇಳಲಿಲ್ಲ ನಿತಿನ್. ಇವಾಗ ನೀವು ಯಾವುದೇ ಜಾಗ ತಗೊಳ್ತೀರಿ, ಜಾಗ ತಗೊಳ್ಳುವಾಗ ಎಂತ ಮಾಡ್ತೀರಿ? ಅದು ಕೂಡ ಸಣ್ಣ ಪುಟ್ಟ ಜಾಗ ಅಲ್ಲ, ಅಷ್ಟು ದೊಡ್ಡ ಜಾಗ. ಇವರ ಬಾಮೈದ ಮಲ್ಲಿಕಾರ್ಜುನ ಅಂತ ಮಾಡ್ತಾನೆ, 2005ರಲ್ಲಿ ಕ್ರಯಪತ್ರ ಮಾಡಿಸ್ತಾನೆ. ಅದು ದೇವನೂರು ಬಡಾವಣೆ 3ರದ ಜಾಗ. ಆಲ್ರೆಡಿ ನಿವೇಶನಗಳನ್ನೆಲ್ಲ ಅದಕ್ಕೆ ಬೇಕಾದ ರಸ್ತೆ, ಪಾರ್ಕು, ನಿರ್ಮಾಣ ಅದಕ್ಕೆಲ್ಲ ಮಾಡಿ ಆಗಿರ್ತದೆ. ಆದ್ರೆ ಇವರು ಪತ್ರವನ್ನು ಜಾಗ ಹೋಗಿ ನೋಡುದಿಲ್ಲ ಅಂತೆ, ಅದನ್ನ ಹಾಗೆ ಪರ್ಚೇಸ್ ಮಾಡ್ತಾರೆ. ಯಾರಿಂದ? 3ನೇ ವ್ಯಕ್ತಿಯಿಂದ ಪರ್ಚೇಸ್ ಮಾಡಿ ನಂತರ 2010ಕ್ಕೆ ಈ ಕುಂಕುಮ ಅಂತ ಹೇಳಿದ್ರೆ ಸಿಡಿಮಿಡಿಗೊಳ್ಳುವಂತ ಸಿದ್ದರಾಮಯ್ಯ ಕುಂಕುಮದ ರೀತಿಯಲ್ಲಿ ಅವರ ಹೆಂಡತಿ ಯಾರು ಪಾರ್ವತಿ ಅವರು ತೆಗೆದುಕೊಳ್ತಾರೆ. ಈಗ ನಾಟಕ ನೋಡಿ ಹೇಗಿರುತ್ತೆ. ಮತ್ತೆ ಬಿಜೆಪಿ ಗೌರ್ಮೆಂಟ್ ಇರುವಾಗ 2021ರಲ್ಲಿ ಆ ಪ್ರಾಧಿಕಾರದಲ್ಲಿ ಒಂದು ಜಾಗವನ್ನು ಒಬ್ಬರಿಗೆ ಕೊಡಬೇಕು ಅಂತ ಹೇಳಿ ಆದ್ರೆ ಅದ್ರ ಕರೆಸ್ಪಾಂಡೆನ್ಸ್ ವರ್ಕ್ಸ್ ಎಷ್ಟಾಗಬೇಕು. ಈ ನಟೇಶ ಅಧಿಕಾರಿ ಅಂತ ಮಾಡಿದ, ಈ ಪಾರ್ವತಿಯವರು ಕೊಟ್ಟಂತಹ ಹಿಂದಿನ ಅರ್ಜಿ ನಮಗೆ ಹಣ ಬೇಡ, ನಮಗೆ ಜಾಗ ಬೇಕು ಅಂತ ಹೇಳಿದಕ್ಕೋಸ್ಕರ ಈ ವಿಜಯನಗರ ಜಾಗವನ್ನು ಕೊಟ್ಟದ್ದು. ಹೇಗೆ ಅಂತ ಹೇಳಿದ್ರೆ, ಎಲ್ಲವೂ ನಮ್ಮ ಔಟ್ಸೈಡ್ ಆಫ್ ದ ಮಂಗಳೂರಿನಲ್ಲಿ ಇರತಕ್ಕಂಥ ಜಾಗ ಕಳೆದುಕೊಂಡದ್ದು. ಆವಾಗ ಅದರ ಮೌಲ್ಯ 1 ಲಕ್ಷ ಇದ್ರೆ, ಆದ್ರೆ ಈಗ ಹಂಪನಗಟ್ಟೆಯಲ್ಲಿ ಜಾಗ ಕೊಟ್ಟಾಗ ಅದಕ್ಕೆ ಸರಿ ಬದಲಿ ನಿವೇಶನ ಅಂತ ಹೇಳಿದ್ರೆ ಇಲ್ಲಿ 1 ಲಕ್ಷ ರೂಪಾಯಿ, ಅಂದ್ರೆ 1 ಲಕ್ಷ ಇದ್ರೆ ಇಲ್ಲಿ 1 ಕೋಟಿ ಇರುತ್ತೆ. ಬದಲಿ ಜಾಗಕ್ಕೆ ಜಾಗ ಕೊಟ್ಟಿವಿ ಅಂತ ಇವರ ಪ್ರಾಧಿಕಾರದಲ್ಲಿ ಇಡ್ಲೇ ಇಲ್ಲ. ಇಟ್ಟಾಗ ಅದನ್ನು ಪಾಸ್ ಮಾಡಿದವರು ಯಾರು ಅಂತ ಹೇಳಿದ್ರೆ ರಮೇಶ್ ಬಂಡೆಸಿದ್ದ, ಧ್ರುವನಾರಾಯಣ್ ಪ್ಲಸ್ 10 ಮಂದಿ ಕಾಂಗ್ರೆಸ್ನ ಪ್ರತಿನಿಧಿಗಳು ಇದ್ದದ್ದು ಪ್ರಾಧಿಕಾರದ ಆ ಮೀಟಿಂಗ್ನಲ್ಲಿ. ಅಂದ್ರೆ ಅಂಡರ್ಸ್ಟ್ಯಾಂಡ್, ಅಂದ್ರೆ ಆವಾಗ ಯಾವುದೇ ಕಾರಣಕ್ಕೋಸ್ಕರ ಬಿಜೆಪಿ ಅಲ್ಲಿರ್ತಕ್ಕಂಥ 1-2 ಪ್ರತಿನಿಧಿಗಳಿರ್ತಾರೆ, ಅವರು ಹೊರ ನಡೆದಿದ್ರು. ಆವಾಗ ಅದನ್ನು ಪಾಸ್ ಮಾಡಿರುವಂಥದ್ದು, ಅದು ಚಾಪೆಗೊಳಗಡೆ ಇಟ್ಟಿದ್ರು. ಮತ್ತೆ ಇದನ್ನು ಕಳೆದ ಈ ಚುನಾವಣೆಯಲ್ಲೇನೆ ನಮ್ಮ MG ಮಹೇಶ್ ಮುಖ್ಯ ವಕ್ತಾರರಾಗಿದ್ರು, ಮೇ 8ರಂದೇ ಅದನ್ನು ವಿಜುವಲ್ ಬ್ಲೋವಿಂಗ್ ಮಾಡಿದ್ರು. ನೋಡಿ, ಈ ಸಮಾಜವಾದಿ ಅಂತ ಹೇಳಿದಂತಹ ಸಿದ್ದರಾಮಯ್ಯನವರು 14 ಸೈಟ್ಗಳನ್ನು ವಿಜಯನಗರದಲ್ಲಿ ಪಡ್ಕೊಂಡಿದ್ದಾರೆ. ಅದು ನಾನು ನೋಡ್ಲಿಲ್ಲ, ನೀವು ಹೋಗ್ಲಿಲ್ಲ, ಅದೆಲ್ಲ ನಾಟಕ. ಯಾಕಂತ ಹೇಳಿದ್ರೆ ಅವಾಗ ವಿರೋಧ ಪಕ್ಷದ ನಾಯಕರಾಗಿದ್ರು, ಸಂವಿಧಾನಕ್ಕೆ ಹುದ್ದೆ, ಪ್ರಭಾವ ಬೀರ್ಲಿಲ್ಲ ಅಂತ ಹೇಗೆ ಹೇಳ್ತೀರಿ? 2015ರಲ್ಲಿ ಯಾರು ಮುಖ್ಯಮಂತ್ರಿ ಆಗಿದ್ರು? ಇಷ್ಟೆಲ್ಲ ಲೂಪ್ ಹೋಲ್ಸ್ ಇಟ್ಕೊಂಡು, ತಮ್ಮ ಕಿಶೆಯೊಳಗಡೆ ಲೂಪ್ ಹೋಲ್ಸ್ ಇಟ್ಕೊಂಡು ನಮ್ಮಲ್ಲಿ ಕಪ್ಪು ಚುಕ್ಕಿ ಅಂತ ಅವರು ಧರಿಸಿದ್ದೆ ಕಪ್ಪು ಶರ್ಟ್ ಸರ್, ಅದರಲ್ಲಿ ಇನ್ನು ಬಿಳಿ ಚುಕ್ಕಿ ಹುಡುಕ್ಬೇಕಷ್ಟೇ. ಹೀಗೆ ಸಿದ್ದರಾಮಯ್ಯನವರು ಮಾಡಿರತಕ್ಕಂತಹ ಅಕ್ರಮ ಅಂತ ಹೇಳಿದ್ರೆ, ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಜಗತ್ತಿಗೆ ಗೊತ್ತಾಗೋದಿಲ್ಲ, ಅದ್ರ ತಿಳಿತದಲ್ಲ. ಇದು ಹಾಗೆ ಸಿದ್ದರಾಮಯ್ಯನವರ ಮತ್ತೆ ಕಾಂಗ್ರೆಸ್ನವರ ಪರಿಸ್ಥಿತಿ. ಇದು ಆಗಿರತಕ್ಕಂಥ, ಅಂದ್ರೆ ಒಂದು ಸ್ವಜನ ಪಕ್ಷಪಾತವನ್ನು ಯಾವ ರೀತಿ ಮಾಡಬಹುದು ಒಬ್ಬ ಸಮಾಜವಾದಿ ಹಿನ್ನೆಲೆ ಇರತಕ್ಕಂಥವ್ರು. 2010ರಲ್ಲಿ ಆ ಸೈಟಿಗೆ ಇರತಕ್ಕಂತಹ ವ್ಯಾಲ್ಯೂ ಎಷ್ಟು? 3 ಕೋಟಿ ಕೂಡ ಇಲ್ಲ. ದೇವನೂರು ಬಡಾವಣೆ ಅವರ ಅದಕ್ಕೆ 62 ಕೋಟಿ ಆಗುತ್ತಂತೆ ಮಾರ್ರೆ. ಯಾವಾಗ? ವಿಜಯನಗರ ಬಡಾವಣೆಯಲ್ಲಿ ಕೊಟ್ಟದಂತೆ. ನೀವು ಕಾನೂನು ಪಂಡಿತರಲ್ವಾ, ಮುಖ್ಯಮಂತ್ರಿಗಳಾಗಿದ್ದವರು ಸ್ವಾಮಿ, ನಮ್ಗೆ ಬೇಡ ಅಂತ ಹೇಳ್ಬೇಕಿತ್ತು. ಯಾಕೆ ಬೇಡ ಅಂತ ಹೇಳ್ಬೇಕಿತ್ತು? ಯಾಕೆ ಅಂತ ಹೇಳಿದ್ರೆ ಈ ಸಾಮಾನ್ಯ ಜನರಿಗೆ ಗೊತ್ತಿರುವುದಿಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಈ ಬಡಾವಣೆಯಲ್ಲಿ ಏನೋ ಇವರು ಜಮೀನು ಕಳೆದುಕೊಂಡಿದ್ದಾರೆ ಅಂತ ಹೇಳಿ ನಂಬಿಕೊಳ್ಳೋಣ. ಮುಂದಿನ ಕೊಡ್ಬೇಕಾದ್ರೆ ಈ ಹಿಂದೆ ಅಭಿವೃದ್ಧಿ ಆಗಿತ್ತಲ್ವಾ, 15-30 ವರ್ಷಗಳ ಹಿಂದೆ ಅಭಿವೃದ್ಧಿ ಆದಂತ ಬಡಾವಣೆಗೆ ಕೊಡುವಂಥದ್ದಿಲ್ಲ. ಇದಕ್ಕಿಂತ ಮುಂದೆ ಏನು ಬಡಾವಣೆಗಳು ಹೊಸತಾಗಿ ಆಗುತ್ತೆ ಅಲ್ಲಿ ನಿವೇಶನಗಳನ್ನು ಕೊಡಬೇಕು. ಮತ್ತೂ ಒಂದು ಹೇಳ್ತೀನಿ, ದೇವನೂರು ಬಡಾವಣೆಯಲ್ಲಿ ನಿವೇಶನ ಇರಲಿಲ್ಲ ಅಂತ ಹೇಳಿ ಇಲ್ಲಿ RTA ಮುಖಾಂತರ ಈಗಲೂ ಕೂಡ 16 ನಿವೇಶನಗಳು ಇವೆ, ಪ್ಲಸ್ ಪಾರ್ಕ್ಗಳು, ರಸ್ತೆಗಳು, ಅದಕ್ಕೆಲ್ಲ ಇನ್ನೂ ಕೂಡ ಇವೆ. ಆ ಪ್ರತಿಯನ್ನು ಕೂಡ
ಇಲ್ಲಿ ನಾವು ನೋಡಬಹುದಾಗಿದೆ. ದೇವನೂರು ಅದರಲ್ಲಿ RTI ಇದರಲ್ಲಿ ಕೊಟ್ಟಿರುವಂತದ್ದು 2024 ಹಾಕಿದ್ದಾರೆ. ದೇವನೂರು RTI ಹಾಕಿರುವಂತಹ ದಿನಾಂಕದಲ್ಲಿ 25/6/2024 ಇನ್ನೂ ಕೂಡ ದೇವನೂರು ಇದರಲ್ಲಿ ಬಡಾವಣೆಯಲ್ಲಿ ಇದೆ 9 ಅಳತೆಯ ನಿವೇಶನಗಳು, 9/12, 12/18 3 ನಿವೇಶನಗಳು ಇದೆ. ಆದ್ರೆ ಅಲ್ಲಿದು ಬೇಡ, ಅವ್ರಿಗೆ ಬೇಕಿದ್ದದ್ದು ಯಾವುದು 62 ಕೋಟಿ ಆಸ್ತಿ. ಅದನ್ನು ಒಳಗೆ ಹಾಕಲಿಕ್ಕೆ ಮಾಡಿರುವಂತಹ ಈ ಸಂಚು ಬಯಲಾಗ್ತಾ ಇದ್ದ ಅಂತ ಹಾಗೆ ಈ ಮುಗ್ಧ ಕಾಂಗ್ರೆಸ್ಸಿಗನ ಕಾರ್ಯಕರ್ತರಿಗೂ ಇದೆಲ್ಲ ಗೊತ್ತಾಗೋದಿಲ್ಲ ಸ್ವಾಮಿ. ಇದನ್ನೆಲ್ಲ ಒಂದ್ಸತಿ ಒಂದು 5 ನಿಮಿಷ ಕೂತ್ಕೊಂಡು ಕೇಳಿ ಹಗರಣ ಏನು ಅಂತ ಹೇಳಿ. ನಾವು ಸುಮ್ಮನೆ ಪಾದಯಾತ್ರೆಯನ್ನು ಕಾಲ್ ನೋವು ಮಾಡ್ಲಿಕ್ಕೆ ಹಾಕಿ ಹೇಳಿದಲ್ಲ, ಆಯ್ತಪ್ಪ ತಪ್ಪಾಯ್ತು, ಏನೋ ಆಚೀಚಾಯ್ತು, ಸರಿ ಮಾಡಿಕೊಳ್ಳೋಣ, ಯಾವುದು ಸರಿ ಅದನ್ನು ಮಾಡೋಣ ಅಂತ ಹೇಳಿದ್ರೆ ದೊಡ್ಡವರಾಗ್ತಿದ್ರು ಸಿದ್ದರಾಮಯ್ಯ. ಇಲ್ಲ, ನಾನ್ ತಪ್ಪೇ ಮಾಡ್ಲಿಲ್ಲ, ನಮ್ಮಲ್ಲಿ ಕಪ್ಪು ಚುಕ್ಕಿ ಇಲ್ಲ, ಅವರು ಯಡಿಯೂರಪ್ಪ ಹಾಗೆ ಮಾಡಿದ್ರು. ಯಡಿಯೂರಪ್ಪ 82 ವರ್ಷದ ಮೇಲೆ ಪೋಸ್ಕೋ ಕೇಸ್ ಹಾಕ್ಲಿಕ್ಕೆ ನಡೆದಾಡ್ತಾರೆ ಇವರು. ಏನೋ ಎಲ್ಲ ಗೊತ್ತಿದೆ ಇವರಿಗೆ, ಗೊತ್ತಿಲ್ಲ ಅಂತೇನಿಲ್ಲ. ಅಷ್ಟೊಂದು ರಾಜಕೀಯ ಅಂತ ಹೇಳಿದ್ರೆ ನಿಜವಾಗಿ ಸೇವೆ ಅನ್ನುವಂಥದ್ದು ಇರಬೇಕಿತ್ತು. ಇವರ ಕಾಂಗ್ರೆಸ್ ಪಕ್ಷದಲ್ಲಿ ಇವರು ಕೊಂಡಾಡ್ತಿದ್ರು ಸಿದ್ದರಾಮಯ್ಯನವರು. ಆದರೆ ನನಗೂ ಆಶ್ಚರ್ಯ ಇದೆ, ಸಿದ್ದರಾಮಯ್ಯನವರ ಹತ್ರ 62 ಕೋಟಿ ರೂಪಾಯಿ ಆಸ್ತಿ ಇದೆ, ಅದು ಕೂಡ ಅವರ ಶ್ರೀಮತಿ ಹೆಸರಿನಲ್ಲಿ. ಇದು ಸಮಾಜವಾದಿ ಹಿನ್ನೆಲೆಯ ಒಂದು ನೇತಾರ. ಓಕೆ, ಆ ನಿಟ್ಟಿನಲ್ಲಿ ತಾವುಗಳು ಇದನ್ನು ತನಿಖೆ ಆಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಸಿದ್ದರಾಮಯ್ಯವರು CM ಸ್ಥಾನದಿಂದ ಕೆಳಗಿಳಿಬೇಕು ಅನ್ನೋದು ನಮ್ಗಳ ಆಸೆ. ಅಲ್ಲ, ತನಿಖೆಗೆ ಈಗ ರಾಜ್ಯಪಾಲರು ಅದಕ್ಕೆ ಎಲ್ಲ ಅಂಶಗಳನ್ನು ನೋಡಿಕೊಂಡು ಪೂರ್ವಾಪರವನ್ನು ನೋಡಿಕೊಂಡು ತನಿಖೆಗೆ ಆದೇಶ ಕೊಟ್ಟು ಇನ್ನು ಪ್ರಾಸಿಕ್ಯೂಷನ್ ಆಗಬೇಕು. ಅದಕ್ಕೆ ನಿಮ್ಗೆ ಲೀಗಲ್ ದಾರಿ ಇದೆ. ಅದಕ್ಕೋಸ್ಕರ ಬೆಂಕಿ ಹಚ್ಚಬೇಕಂದಿಲ್ಲ, ಬಸ್ಸಿಗೆ ಕಲ್ಲು ಹೊಡಿಬೇಕಂದಿಲ್ಲ. ಯಾವನೊಬ್ಬ ಚಿತ್ರದುರ್ಗದಲ್ಲಿ ಮೈಯೆಲ್ಲ ಸುಟ್ಕೊಂಡ ಕಾರ್ಯಕರ್ತ, ಏನೋ ಆಗ್ಬೋದು ಅವನ ಪರಿಸ್ಥಿತಿ, ಇದನ್ನೆಲ್ಲ ಮಾಡ್ಬೇಕಾ? ಅದ್ರ ಬದಲಿಗೆ ಲೀಗಲ್ ದಾರಿ ಇದೆ. ಇವತ್ತು ಹೈಕೋರ್ಟ್ ನಲ್ಲಿ ನೀವೇನು ಮಾಡಿದ್ರಿ, ಮುಂದಿನ ತಾರೀಕು ತಗೊಂಡ್ರಿ. ಸೆಷನ್ಸ್ ನಲ್ಲಿ ನ್ಯಾಯಾಲಯದಲ್ಲಿ ಈಗ ನಡೀತಾ ಇದೆಯಲ್ಲ, ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಅಲ್ಲಿ ನಡೀತಾ ಉಂಟು. ಅಲ್ಲಿಯ ವಿಚಾರಣೆ ಇವತ್ತು ತೀರ್ಪು ಬರ್ತಿದೆ. ಅದನ್ನು ಇವರ ತೀರ್ಪಿನ ನಂತರ ಹಿಡಿಯುವ ಒಂದು ಟೈಮ್ ಟೇಕಿಂಗ್ ತಗೊಂಡ್ರಿ. ಇದರಲ್ಲಿ ಲೀಗಲ್ ಇದೆ. ನೀವು ಸರಿಯಾಗಿದ್ರೆ ಯಾರು ಜೈಲಿಗೆ, ಅಥವಾ ನಿಮ್ಗೆ ತನಿಖೆ ಆಗಿ ನಾವು ಶುದ್ಧ ಹಸ್ತನಾಗಿ, ಸಿದ್ದರಾಮಯ್ಯನವರೇ ಹೇಳಿದ್ರೆ 2019ರಲ್ಲಿ 2021ರಲ್ಲಿ ಯಡಿಯೂರಪ್ಪನ ಬಗ್ಗೆ ಶುದ್ಧ ಹಸ್ತರಾಗಿ ಬಂದ್ರೆ ತಪ್ಪಲ್ಲ ಅಂತ. ಸಿದ್ದರಾಮಯ್ಯನವರು ಅವರೇ ಹೇಳಿದ ಮಾತನ್ನು ನಡೆಸ್ಕೊಳ್ಬಹುದಿತ್ತು, ದೊಡ್ಡವರಾಗಬಹುದಿತ್ತು. ಆಗ್ಲಿಲ್ಲ. ಕರೆಕ್ಟ್. ಇದು ಪ್ರಶ್ನೆಗಳು. ಬರ್ತೇನೆ ಮತ್ತೊಂದು ಕರೆಗಳನ್ನು ತೆಗೆದುಕೊಂಡು ಬರ್ತೀನಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಿ? ಎಸ್ ಸರ್, ಎಸ್ ಮಾತಾಡಿ. ಎಸ್ ಸರ್, ಮಾತಾಡಿ, ಕೇಳ್ತಾ ಇದೆ, ಹೇಳಿ ಅಣ್ಣ. ನೋಡಿ, ಸರ್ಕಾರ ಇರುದು ನೋಡಿ, ಸರ್ ತಮ್ಮ ಧ್ವನಿ ಸರಿ ಕೇಳ್ತಾ ಇಲ್ಲ. ವೇಟ್ ಸರ್, ವೇಟ್, ತಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ. ಎಸ್ ಸರ್, ಈಗ ಮಾತಾಡಿ. ಹಲೋ, ಮಾತಾಡಿ, ಹೇಳಿ ಜೋರಾಗಿ. ನೋಡಿ, ಕಾಂಗ್ರೆಸ್ ಇಲ್ಲ ಸರ್, ತಮ್ಮ ನೆಟ್ವರ್ಕ್ ಇಶ್ಯೂಸ್ ಇದೆ, ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಈಗ ಹಲೋ, ಎಸ್ ಮಾತಾಡಿ ಸರ್. ನೋಡಿ, ಈಗ ಕೇಳ್ತದೆ ಸರ್? ಕೇಳ್ತದೆ ಸರ್, ಮಾತಾಡಿ ಸರ್. ನೋಡಿ, ಕಾಂಗ್ರೆಸ್ ಪಕ್ಷ ಹಿರಿಯ ಪಕ್ಷ ನಮ್ಮ ದೇಶದಲ್ಲಿ. ಆದ್ರೆ ಅವ್ರು ನೋಡಿ, ಪ್ರತಿಭಟನೆ ಮಾಡುವಾಗ ಅವ್ರು ಶಾಂತಿಯಿಂದ ಮಾಡ್ಬೇಕು. ಯಾವ್ದೇ ಮಾಡ್ಲಿ, ಮತ್ತೆ ಯಾರಿಗೆ ಸಾರ್ವಜನಿಕ ತೊಂದರೆ ಕೊಟ್ಟು ಪ್ರತಿಭಟನೆ ಮಾಡಿ ಏನ್ ಪ್ರಯೋಜನ? ಅವ್ರದೇ ಸರ್ಕಾರ ಇರುದು. ಸರಿ, ಕರೆಕ್ಟ್. ಎಸ್ ಸರ್, ಸರಿ. ನಿಮ್ಗೆ ನ್ಯಾಯ ಬೇಕಲ್ಲ, ನ್ಯಾಯ ಕೋರ್ಟ್ ಅಲ್ಲಿ ಹಾಕಿದ್ದಾರೆ, ನ್ಯಾಯ ಸಿಗ್ತದೆ. ಮತ್ತೆ ಯಾಕೆ ನೀವು ಇದು ಮಾಡುದು? ಈಗ ಸಿದ್ದವ್ರದ್ದು ತಪ್ಪು ಯಾವ್ದು ಕಪ್ಪು ಚುಕ್ಕಿ ಇಲ್ಲ, ಮತ್ತೆ ಅವ್ರಿಗೆ ಏನ್ ಭಯ? ಪ್ರತಿಭಟನೆ ಮಾಡುದು ನೇರವಾಗಿ ಶಾಂತಿಯಿಂದ ಮಾಡಿ. ಓಕೆ ಸರ್, ನಿಮ್ಮ ಸಲಹೆಯನ್ನು ಸ್ವೀಕರಿಸ್ತಾರೆ. ಇಲ್ಲ, ಓಕೆ, ಒಳ್ಳೆ ವಿಚಾರ. ಹೌದಪ್ಪ, ಅದೇ ಏನು ತಪ್ಪಿಲ್ಲ, ನಾನು ಕ್ಲೀನ್ ಚಿಟ್ ಅಲ್ಲಿ ಇದ್ದೇನೆ ಅಂತ ನಾನು ಹೇಳಿದಾಗ ಯಾಕೆ ಅನ್ನುವಂತ ಪ್ರಶ್ನೆ ಬರ್ತೇನೆ ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಲೈನಲ್ಲಿ ಇದ್ದಾರೆ. ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಮತ್ತೊಂದು ಕಾಲ್ ಕನೆಕ್ಟ್ ಮಾಡಿ. ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಕಾಶಿನಾಥ್ ಅಂತ ಹೇಳಿ. ಕಾಶಿನಾಥ್ ಅವರು ಎಲ್ಲಿಂದ ಸರ್? ಅದು ಉರುವದಿಂದ. ಎಸ್ ಕಾಶಿನಾಥ್ ಅವರು ಮಾತಾಡಿ ಸರ್. ಅದು ನೋಡಿ, ಆ ಕಾಂಗ್ರೆಸ್ ವಕ್ತಾರ ದಿನೇಶ್ ಕೊಂಪಾಲ್ ಉಳ್ಳೇರೈತೆ ಆ ರೀತಿ ಕತೆ ಬಂದಿರು
ಆರು ಕೀದ ಯಕ್ಷಗಾನ ಬಯಲಾಟದ ಕತೆ ಬರ್ಲಕ್ಕ ಬಂದೆ. ಓಕೆ. ಆರೊಂದು ಕತೆ ಬಂದೇರು ಯಕ್ಷಗಾನ ಬಯಲಾಟ ಫಿಟ್ಟರ್ ಆರು ಏತು ಮಂಗೆ ಮಲ್ಪುರಿ ಈ ಕಾಂಗ್ರೆಸ್ ಬಂದ ಇಂಗ್ಲಿಷ್ ಬಾರಿ ಮಲ್ಲ ಮಂಗೆ ಮಲ್ಪುರಿ ಆ 5 ದಿವಸ ಇರ್ನ ಬುಕ್ ಹೆಂಚ ಒಂದು ಕತೆ ಪನ್ಲೆ ಪಾತಿರು ಅವ್ರು ಸರಿ ಯಾರು ಪಾತಿರು ನಂಚ 5 ದಿವಸ ಬಗ್ಗೆ ಏನು ಪಾತಿರ್ದ ಜೊತೆ ಅವ್ರು ಸರಿ ಅಂಚೆ ಪಾತಿರ್ನ ಆ ಸಿದ್ದರಾಮಯ್ಯನ ಕೇಳೆ ಮಲ್ಲ ಅಯ್ಯ ಅಂಚೆ ಪಾತಿರ್ನ ಬಾಂಗ್ಲಾದೇಶ ಎಲ್ಲ ಮಲ್ಪುರಿ ಬಂದದ್ದು ಮಕ್ಕಳಿಗೆ ಕಾಂಗ್ರೆಸ್ ಓಟ್ ಮಾಡೋಲ್ಲ ನಾನು ಇಂಚ ಮಲ್ಕೊಂಡಾಗಲು ಅಂದೇ ಸ್ವಾಮಿ ಯಾನ್ 5 ದಿವಸರ ಬಗ್ಗೆ ಪಾತಿರ್ದಿನೇ ಇಜ್ಜಿ ತಪ್ಪು ತಿರಿಯರ್ಚಿ ಈರಿನ ಇನ್ನು ಸೈಡ್ ಬರೋದು 5 ದಿವಸ ಜನ ಪಾತಿರಲ್ಲ ಈರನೇ ಬರ್ತೀನಿ ಆ ಬಟ್ಟದಾಯ ಕಲ್ಲು ತರ್ತೀನಿ ಅರಡು ಬಂದ ಕಣ್ಣು ಗ್ಲಾಸ್ ಹೋಯ್ತಾ ಅವಿನ ತಪ್ಪು ಉಂದಲ್ಲ ಪಂತ ಸರಿಯಿಂದ ಪಂತ ಜತೆ ಯಾನ್ಲ ಅವಿನ ಮೂಲ ಕೊಲೊಂದು ತಪ್ಪುಂದೇ ಬಂಡಿನಿ ಅಣ್ಣಣ್ಣ ಅಣ್ಣೇರೆ ಯಾನ್ಲ ಮೂಲ ಕೊಲೊಂದು ಇರ್ಲಕನೆ ಪ್ರಾಯದ ಬಂಧುವನ್ನ ಕಣ್ಣಿಗೆ ಗ್ಲಾಸ್ ಹಾಕಿದಾರೆ ಉಂಟು ಅಣ್ಣೇರೆ ಯಾನ್ಲ ಕೊಲೊಂದು ತಪ್ಪುಂದೇ ಬಂಡಿ ಸರಿಯಿಂದ ಪಂತಜಿ ಈಗ ಮಂಗೆ ಮಲ್ಪೋರ ಜನಕ್ಕೆ ಮಂಗಳೂರದಲ್ಲಿ ಈಗ ಕತೆ ಮಲ್ಪೋರ್ ಈ ಯಕ್ಷಗಾನಕ್ಕೆ ಬಿಟ್ಟು ಆ ವೈಕ್ ಫಿಟ್ ಜನಕುಲ ತೀರ್ಮಾನ ಮಲ್ಪೇರಿ ಇಲ್ಲಿ ಮಲ್ಪೊಡ್ಚಿ ಸಾಕಾಗಿದ್ದ ಗಿಡಪ್ಲೆ ಈಗ ಸಾಕಾಗಿದ್ದ ಗಿಡಪ್ಲೆ ನಿಗ್ಲ ಮೇಲೆ ಗುಂಡೆ ಹಾಕಿ ಮಾಡೋರು ಗುಂಡೆ ಹಾಕಿ ಉಳೆ ಬರೋಣ ಏನು ಸರಿ ಸರ್ ಓಕೆ 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 ಎನಿವೆ ದಾಯಪನಾಗ ನೀರು ಪಾತೆರ್ನಾಗ ದಾಯ ಇಂಟ್ರಪ್ಟ್ ಮಾಡ್ತೀವಿ ಪನ್ನಾಗ ಅವ್ರು ಹೇಳಿರುವಂತ ಒಂದು ವಿಚಾರ ಅಂದ್ರೆ ಅದೇ ಬಾಂಗ್ಲಾದೇಶಕ್ಕೆ ಹೋಲಿಕೆ ಮಾಡಿದಾಗ ಎಲ್ಲೋ ಒಂದ್ ಕಡೆ ಯಾಕಂದ್ರೆ ಬಾಂಗ್ಲಾದೇಶ ನೋಡುವ ನಮ್ಗೆ ರಕ್ತ ಕುದಿಯುತ್ತೆ ಚಾನ್ಸೇ ಇಲ್ಲ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಲಿಕ್ಕೆ. ಆ ಒಂದು ಮಾದರಿಯನ್ನು ನಾವು ಇಲ್ಲಿ ತರ್ತೀವಿ ಅಂತ ಬಂದಾಗ ಆ ಮಾದರಿಯಲ್ಲೇ ನಾವು ಇವ್ರುಗಳನ್ನ ಓಡಿಸ್ತೀವಿ ಅಂತ ಬಂದಾಗ ಯಾರನ್ನ ರಾಜ್ಯಪಾಲರು ಅಂತ ಬಂದಾಗ ಯಾರು ಸಂವಿಧಾನ ಯಾವಾಗ ಸಂವಿಧಾನದ ಪರವಾಗಿ ಮಾತಾಡ್ತೀರಿ ಕಾಂಗ್ರೆಸ್ ಪಕ್ಷ ಅಂತ ಬಂದಾಗ ಸಂವಿಧಾನದ ಪರವಾಗಿರುವಂತಹ ಪಕ್ಷ, ಬಿಜೆಪಿ ಪಕ್ಷ ಅಂತ ಬಂದಾಗ ಸಂವಿಧಾನ ವಿರೋಧಿ ಆಗಿರುವಂತಹ ಪಕ್ಷ ಅನ್ನುವಂತಹ ಒಂದು ಏನು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿರುವಂತಹ ಸಂದರ್ಭಗಳಲ್ಲಿ ಸಂವಿಧಾನದ ಪರವಾಗಿ ಸಂವಿಧಾನದ ಆತ್ಮಕವಾಗಿರುವಂತಹ ಒಂದು ಹುದ್ದೆಯನ್ನು ಅಲಂಕರಿಸುವಂತಹ ರಾಜ್ಯಪಾಲರ ಈ ರೀತಿ ರಾತ್ರೋರಾತ್ರಿ ಓಡಿಸ್ತೀವಿ ಅಂತ ಬಂದಾಗ ಸಹಜವಾಗಿ ಈ ಕೋಪ ಬರೋದು ಸಹಜ. ದಾಟ್ಸ್ ವೈ ನಾನು ಇಂಟರಪ್ಟ್ ಮಾಡಿದ್ರೆ ಎಲ್ಲೊಂದ್ರೆ ಅವರ ಅಭಿವ್ಯಕ್ತಿ ಸ್ವತಂತ್ರ ತಪ್ಪಾಗುತ್ತೆ, ಅದಕ್ಕೋಸ್ಕರ ಇಂಟರಪ್ಟ್ ಮಾಡಿಲ್ಲ ಆ ಒಂದು ವಿಚಾರಕ್ಕೋಸ್ಕರ. ಯಾಕಂದ್ರೆ ಅಲ್ಲೊಂದು ವಿಚಾರಗಳು ಇರುತ್ತೆ, ಅವರ ಆಕ್ರೋಶಗಳು ಕೂಡ ಇರುತ್ತೆ. ಸೊ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಎಸ್ ಸರ್, ದಿನೇಶ್ ಕುಂಪಾಲ್ ಅವರು. ಇವತ್ತು ನಮ್ಮ ಮಿತ್ರರು ಹೇಳಿದಾಗೆ ಅಲ್ಲಿ ಜಾಗ ದೇವನೂರು ಬಡಾವಣೆಯಲ್ಲಿ ಯಾಕೆ ತಕೊಳ್ಳಿಲ್ಲ, ಇವರು ಈ ಜಾಗವನ್ನು ಯಾಕೆ ಚಾಯ್ಸ್ ಮಾಡಿದ್ರು, ಈ ಜಾಗ ಹಂಪನಕಟ್ಟೆ ಇದ್ದಾಗೆ ಅಥವಾ ಅದೊಂದು ಹಳ್ಳಿ ಪ್ರದೇಶದಲ್ಲಿ ಇರುವಂತ ಜಾಗ ಆ ತರ ಈ ತರ ಎಲ್ಲ ಹೇಳಿದ್ರು. ಖಂಡಿತವಾಗಿಯೂ ನಾನು ಕೂಡ ಒಪ್ಪುವಂತದ್ದೇ, ಮಿತ್ರರು ಹೇಳಿದನ್ನು ನಾನು ಒಪ್ತೇನೆ. ಆದ್ರೆ ಇಲ್ಲಿ ಜನರು ಆಗ್ಲಿ ನಮ್ಮ ಮಿತ್ರರು ಆಗ್ಲಿ ಇಲ್ಲಿ ಒಂದು ನೋಡ್ಬೇಕಾದಂತ ವಿಷಯ ಏನಂತ ಹೇಳಿದ್ರೆ, ಎಲ್ಲಿ ಆದರೂ ಸಿದ್ದರಾಮಯ್ಯನವರಾಗ್ಲಿ ಸಿದ್ದರಾಮಯ್ಯನವರ ಪತ್ನಿಯವರಾಗ್ಲಿ ಎಲ್ಲಿ ಆದ್ರೆ ವಿಜಯನಗರದ ಬಡಾವಣೆ ಬೇಕಂತ ಅರ್ಜಿ ಹಾಕಿದಾರಾ? ಅರ್ಜಿ ಹಾಕಿದನ್ನು ಯಾವುದಾದ್ರೂ ಎಲ್ಲಿಯಾದ್ರೂ ಒಂದು ನೋಟಿಸು ಅಥವಾ ಒಂದು ಕಾಗದ ಒಂದು ಫೋನ್ ಕಾಲ್ ಇದ್ರೆ ಅದರ ಆಧಾರವನ್ನು ತಂದು ಇಡ್ಲಿ. ನಾನು ಇವತ್ತು ಈ ಡಿಬೇಟ್ ಇಂದ ಎದ್ದು ಹೋಗ್ತೇನೆ, ನಾನು ಕೂಡ ಅದನ್ನು ವಿರೋಧ ಮಾಡ್ತೇನೆ. ಇವಾಗ ಅವರು ಪರಿಹಾರ ಮಾತ್ರ ಕೇಳಿದ್ದು, ನನ್ನ ಜಾಗವನ್ನು ಅಕ್ರಮ ಮಾಡಿಕೊಂಡಿದ್ದೀರಿ, ನೀವು ಅಲ್ಲಿ ಬಡಾವಣೆ ಮಾಡ್ಬೇಕಂತ ನೀವು ಅಕ್ರಮ ಮಾಡಿಕೊಂಡಿದ್ದೀರಿ, ನನ್ನ ಜಾಗಕ್ಕೆ ನೀವು ನನಗೆ ಬಡಾವಣೆ ನನಗೆ ಅದು ಬದಲಿ ಜಾಗ ಕೊಡಿ, ಹಣ ಬೇಡ ನನಗೆ ಹಣ ಬೇಡ, ಬದಲಿ ಜಾಗ ಕೊಡಿ, ಜಾಗಕ್ಕೆ ಜಾಗ ಕೊಡಿ, ಎಲ್ಲಿ ಆದ್ರೂ ಆಗ್ಬೋದು. ಕೊಟ್ಟದ್ಯಾರು? ಬಿಜೆಪಿ ಪಕ್ಷದವರು. ಇವತ್ತು ಬಿಜೆಪಿ ಪಕ್ಷದವರಿಗೆ ಇದನ್ನು ಹೇಳುವಾಗ ಉರಿ ಹೇಳ್ತದೆ. ಬಿಜೆಪಿ ಅವರು ಕೊಟ್ಟದಂತ ಯಾರಿಗೆ ಸಹ ಗೊತ್ತಿಲ್ಲ. ಈಗ ನಾವು ಇದನ್ನು ಹೇಳ್ತಾ ಬರ್ಬೇಕಷ್ಟೇ. ಈಗ ಮಾತಾಡದವರಿಗೆ ಕೂಡ ಕತೆ ಯಕ್ಷಗಾನ ಎಲ್ಲ ಹೇಳಿದ್ರಲ್ವಾ, ಅವರಿಗೆ ಇದು ಬಿಜೆಪಿ ಅವರು ಕೊಟ್ಟದಂತ ಗೊತ್ತಿಲ್ಲ. ಮೊನ್ನೆ ಪಾದಯಾತ್ರೆ ನೋಡಿ ಹೌದು ಮಾರ ಮೂಡಾಗರಣ ಏನಾಗರಣ? ಈಗ ನನ್ನ ಜಾಗ ನನ್ನ ಮನೆ ಸರ್ಕಾರವನ್ನು ವಶಪಡಿಸಿಕೊಂಡ್ರೆ ನನಗೆ ಬದಲಿ ವ್ಯವಸ್ಥೆ ಮಾಡ್ಬೇಕು, ನನ್ನನ್ನು ಬೀದಿಗೆ ಹಾಕುದಾ? ನಾನು ಪರ್ಚೇಸ್ ಮಾಡಿದ ಹಣ, ಅವರ ಭಾವಮೈದನ್ನ ಹಣ ಕೊಟ್ಟು ಪರ್ಚೇಸ್ ಮಾಡಿದ್ದು, ತಂಗಿಗೆ ಅಕ್ಕಗೆ ಕೊಟ್ಟದ್ದು, ದಾನ ರೂಪದಲ್ಲಿ ಕೊಟ್ಟದ್ದು. ಇದು ಇವರು ಕುಂಕುಮವನ್ನು ಅವಹೇಳನ ಮಾಡಿ ಮಾತಾಡಿದ್ದು. ಅವಹೇಳನ ಮಾಡಿ ಮಾತಾಡುವವರೆಲ್ಲರೂ ಎಷ್ಟು ದೇವರನ್ನು ನಂಬ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾನು ಚರ್ಚೆಗೆ ಹೋಗುದಿಲ್ಲ, ಅದು ವಿಷಯ ಮಾತಾಡಬಾರ್ದಿತ್ತು ಅವರು. ಆದ್ರೆ ಸಿದ್ದರಾಮಯ್ಯನವರ ಪಾತ್ರ ಏನು ಇದರಲ್ಲಿ? ಒಂದು ಬದಲಿ ಜಾಗ ಕೇಳಿದ್ದು ತಪ್ಪಾ?
ಅದು ಕೊಟ್ಟದ್ದು ಬಿಜೆಪಿ ಸರ್ಕಾರದವರು ಕೊಟ್ಟದ್ದು. ಒಂದು ಬಿಜೆಪಿ ಆಡಳಿತ ಇರುವಾಗ ವಿರೋಧ ಪಕ್ಷದವರ ಇನ್ಫ್ಲೂಯೆನ್ಸ್ ನಡೀತದ? ಒಂದು ಮೋಡದಲ್ಲಿ ಅವರ ಕ್ಯಾಬಿನೆಟ್ ಅವರ ಬಾಡಿ ಇರುವಾಗ ಮತ್ತೊಬ್ಬರದ್ದು ನಡೀತದೆ. ಇವತ್ತು ಇಲ್ಲಿ ಬಹುತೇಕ ಒಂದು ಶಾಸಕರನ್ನೇ ಬಿಟ್ರೆ, ಸಿಟಿಯಲ್ಲಿ ಒಂದೆರಡು ಶಾಸಕರನ್ನು ಬಿಟ್ರೆ ಬಹುತೇಕ ಶಾಸಕರು ಬಿಜೆಪಿ ಅವರದು. ಹಾಗಾದ್ರೆ ಮೋಡದೆಲ್ಲ ಇವರು ಬಿಜೆಪಿ ಅವರು ಹೇಳಿದಾಗ ಆಗ್ಬೇಕಲ್ವಾ? ಈ ಮಂಗಳೂರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಬಿಜೆಪಿ ಹೇಳಿದಾಗ ಆಗ್ಬೇಕಲ್ಲ, ಇವರು ಹೇಳಿದಾಗೆ ಆಗ್ತದ? ಆಗುದಿಲ್ಲ. ರಾಜ್ಯ ಸರ್ಕಾರ ಯಾವ್ದುಂಟು ಅಲ್ಲಿ ರಾಜ್ಯ ಸರ್ಕಾರದ ಚೇರ್ಮನ್ ಇರುವಂತದ್ದು, ಅವರ ಬಾಡಿ ಮೀಟಿಂಗ್ ಅಲ್ಲಿ ಏನಾಗ್ತದೆ, ಅವರು ಹೇಳಿದ ಕಮಿಷನರ್ ಇರುವಂತದ್ದು, ಅವರು ಚಾಯ್ಸ್ ಮಾಡುವಂತದ್ದು. ಇದರಲ್ಲಿ ಬಿಜೆಪಿ ಸರ್ಕಾರದವರು ಒಂದು ನಿಮಿಷ ಅವಕಾಶ ಕೊಡಿ. ಇದರಲ್ಲಿ ಬಿಜೆಪಿಯವರು ಸಿದ್ದರಾಮಯ್ಯನವರನ್ನು ಬೊಟ್ಟು ಮಾಡುವ ಮೊದಲು ಮೊದಲಾಗಿ ಬಸವರಾಜ ಬೊಮ್ಮಾಯಿ ಅವರನ್ನು ಒಳಗೆ ಹಾಕ್ಬೇಕು. ಬಸವರಾಜ ಬೊಮ್ಮಾಯಿ ಅವರನ್ನು ಒಳಗೆ ಹಾಕಿ ವಿಚಾರಣೆ ಮಾಡಿ ನಂತರ ಸಿದ್ದರಾಮಯ್ಯನವರ ನಂತರ ಅಲ್ಲಿಗೆ ಬನ್ನಿ. ಸಿದ್ದರಾಮಯ್ಯನವರ ಅಲ್ಲಿಗೆ ಬಸವರಾಜ ಬೊಮ್ಮಾಯಿ ಮತ್ತು ಮೂಡ ಅಧ್ಯಕ್ಷರ ಬಗ್ಗೆ ಯಾವುದೇ ಒಂದು ಚಕಾರವೆತ್ತದೆ. ಇವತ್ತು ಡೈರೆಕ್ಟ್ ಆಗಿ ಸಿದ್ದರಾಮಯ್ಯನವರ ಬಳಿಗೆ ಯಾಕೆ ಬರ್ತೀರಿ? ಸಿದ್ದರಾಮಯ್ಯನವರ ಹೆಸರಲ್ಲಿ ಇದು ಜಮೀನು ಇದೆಯಾ? ಸಿದ್ದರಾಮಯ್ಯರ ಪತ್ನಿ ಹೆಸರಲ್ಲಿ ಇರುವುದಲ್ವಾ? ಸಿದ್ದರಾಮಯ್ಯನ ಪತ್ನಿ ಅವರ ಅಣ್ಣನ ಕೊಟ್ಟದಲ್ವಾ? ಈಗ ಇದು ಕೊಟ್ಟದ್ದು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಅಲ್ವಾ? ಹಾಗಾದ್ರೆ ಬಸವರಾಜ ಬೊಮ್ಮಾಯಿ ಮೇಲೆ ಕೇಸ್ ಹಾಕೋ ಬದಲು ಸಿದ್ದರಾಮಯ್ಯರ ಮೇಲೆ ಯಾಕೆ ಕೇಸ್ ಹಾಕ್ತೀರಿ ನೀವು? ಯಾಕೆ ಹಾಕ್ತೀರಿ ನೀವು? ಮಾಲೆ ಯಾರ ಹತ್ರ ಉಂಟು ಇರ್ಬೋದು. ಕೊಟ್ಟದ್ದು ಯಾರು? ಧರ್ಮಕ್ಕೆ ಕೊಟ್ಟದಲ್ಲ. ಕಳ್ಳರನ್ನ ಹಿಡಿದ ಕೂಡಲೇ ರಿಸೀವ್ ಮಾಡಿ ಅದೇ ಪೊಲೀಸ್ ಕೇಸ್ ಮಾಡಿ ರಾಜ್ಯಪಾಲರ ಹತ್ರ ಹೋಗಿ ಮಾಲು ಎಂತದು ವಿಷಯ ಮುಖ್ಯಮಂತ್ರಿ ಮಾಡಿದ್ದು ಅಲ್ಲ, ಮುಖ್ಯಮಂತ್ರಿ ಗೊತ್ತಿಲ್ವಾ 3,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ದು? ಮುಖ್ಯಮಂತ್ರಿ ಗೊತ್ತಿಲ್ವಾ 62 ಕೋಟಿ ಹೇಗಾಗುತ್ತೆ ಸ್ವಾಮಿ? ನಟೇಶನಿಗೆ ಹೋಗಿ ಹೇಳ್ಬೇಕಿತ್ತು, ನಾನು ಒಬ್ಬ ವಿರೋಧ ಪಕ್ಷದ ದೊಡ್ಡ ನಾಯಕ, ಸಂವಿಧಾನಕ್ಕೆ ಹುದ್ದೆನೇ ಇದ್ದೇನಪ್ಪ, ಹೀಗೆಲ್ಲ ಮಾಡಿದ್ರೆ ಹೀಗೆಲ್ಲ ಮಾಡಿ ಸಮಾಜವಾದಿ ಹಿನ್ನೆಲೆ ಇರತಕ್ಕಂಥವ್ರು ಹೀಗೆಲ್ಲ ಮಾಡಿದ್ರೆ ಯಾರಾದ್ರೂ ವಿಜಯನಗರ ಬಡಾವಣೆ ಕೊಡಿ ಅಂತ ಸಿದ್ದರಾಮಯ್ಯ ಕೇಳಿದಾರ? ಅದನ್ನು ಫಸ್ಟ್ ಅರ್ಥ ಮಾಡಿಕೊಳ್ಳಿ. ಮಕ್ಕಳು 7ನೇ ಕ್ಲಾಸ್ ಮಕ್ಕಳ ಹತ್ರ ಕೇಳಿದ್ರೆ ಇದಕ್ಕೆ ಉತ್ತರ ಸಿಗ್ತದೆ. ನನಗೆ ಕರೆಸ್ಪಾಂಡೆನ್ಸ್ ನಟೇಶ ಮಾಡಿದಂತ ಕರೆಸ್ಪಾಂಡೆನ್ಸ್ ರಿಪೋರ್ಟ್ ಕೊಡಿ ನೋಡಿ. ನಟೇಶ ಯಾರು ಅಂತ ಹೇಳಿ. ನಟೇಶ ಮಾಡಿದಂತ ಕರೆಸ್ಪಾಂಡೆನ್ಸ್ ನಾನೊಂದು ಹೇಳ್ತೇನೆ, ನಮಗೆ ಒಂದು ಮೂಡ ಸೈಟ್ ಮಾಡ್ಬೇಕಂತ ಹೇಳಿದ್ರೆ ಅಪ್ಪ ಕೊಟ್ರೆ ಮಗನಿಗೆ ಸಿಗುದು. ಇಂಥದ್ರಲ್ಲಿ ಸಿದ್ದರಾಮಯ್ಯ ಏನು ಬೇಕು? 10ರಲ್ಲಿ ಕುಂಕುಮ ಭಾಗ್ಯ ಸಿಗ್ತದೆ, 14ರಲ್ಲಿ ಬಿಡುಗಡೆ ಸಿಗ್ತದೆ, 21ರಲ್ಲಿ ಬಿಜೆಪಿ ಗೌರ್ಮೆಂಟ್ ಇದ್ರು ಕೂಡ ಇವರು ಪ್ರಾಧಿಕಾರದಲ್ಲಿ ಇವರ ಸದಸ್ಯರು ಇರತಕ್ಕಂಥ ಸಂದರ್ಭದಲ್ಲಿ ನಟೇಶ ಯಾವುದೇ ಕರೆಸ್ಪಾಂಡೆನ್ಸ್ ವರ್ಕ್ ಮಾಡದೆ ಸಿದ್ದರಾಮಯ್ಯ ಪತ್ನಿಯ ಆಜ್ಞಾಪನ ಪತ್ರ ಇದೆ ಅಂತ ಹೇಳಿಕೊಂಡು ಅದರ ಕೇವಲ ಆ ಬೇಸಿಸ್ ಮೇಲೆ ಅಯ್ಯೋ ಅವರು ಭೂಮಿಯನ್ನು ಕಳೆದುಕೊಂಡವರು, ಅದಕ್ಕೋಸ್ಕರ ಭೂಮಿಯನ್ನು ಕೊಡುತ್ತಾ ಸೈಟ್ ತೆಗಿತಾರೆ ದೇವೇಗೌಡರು ಫ್ಯಾಮಿಲಿ ಅವರು. ಅದರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? 10 ತಿಂಗಳಿಂದ ಕುಮಾರಸ್ವಾಮಿ ಅವರು ಕಂಪ್ಲೇಂಟ್ ರಾಜ್ಯಪಾಲರ ಕಡತದಲ್ಲಿ ಅಲ್ಲಿ ಎಲ್ಲಿ ಬಿಸಾಡಿದಂತೆ ಗೊತ್ತಿಲ್ಲ. ರಾಜ್ಯಪಾಲರು ಮುಖ್ಯಮಂತ್ರಿ ಆಗಿದ್ದವರಿಗೆ ದೇವನೂರು, ಅದು ಕೂಡ ಅವರ ಊರಿನಲ್ಲಿ ಇರತಕ್ಕಂತ ದೇವನೂರು ಬಡಾವಣೆ ವಿಜಯನಗರ ಬಡಾವಣೆ ಮೊದಲಾದದ್ದ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ತನ್ನ ಪತ್ನಿಗೆ ಹೇಳಲಿಕ್ಕಾಗ್ಲಿಲ್ಲ. ಹಾಗೆಲ್ಲ ಬಡವರ ಜಮೀನು ಕಿತ್ತುಕೊಂಡಂತಹ ಮತ್ತು ಮೂಡಕ್ಕೆ ಹೋದ ಜಮೀನು ಅದು ನಮ್ಮ ಕಾನೂನಿನಲ್ಲಿ ಸಿದ್ದರಾಮಯ್ಯ ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತುಂಟು ದೇವನೂರು ಬಡಾವಣೆಗೆ ಕಳೆದುಕೊಂಡ ಜಮೀನೇನಾದ್ರೂ ನಾನು ಪುನಃ ಪಡೆಯಬೇಕಾದ್ರೆ ಇನ್ನು ಮುಂದೆ ಆಗತಕ್ಕಂತಹ ಮೂಡ ಲೇಔಟ್ಗೆ ಮಾತ್ರ ಪಡೆದುಕೊಳ್ಳಿಕ್ಕೆ ಆಗ್ಲಿಕ್ಕೆ ಸ್ಪಷ್ಟವಾಗಿ ಗೊತ್ತಿಲ್ಲ ಸಿದ್ದರಾಮಯ್ಯನಿಗೆ. ಹಾಗಿದ್ರೆ ಸಿದ್ದರಾಮಯ್ಯ ಸೃಜನೆ ಮಾಡಿಕೊಂಡು ಮನೇಲಿ ಕೂತ್ಕೊಳ್ಳಿ, ಅದು ಕಾನೂನು ಪಂಡಿತರು ಇವರು ಒಳಗಿನಿಂದ ಸಿಂತ್ರ ಮಾಡಿಕೊಂಡು ತೆಗೆದುಕೊಂಡು ಯಾಕಂತ ಹೇಳಿದ್ರೆ ಈಗ ಬೊಮ್ಮಾಯಿ ಅವರ ಪಾತ್ರ ಏನು ಸರ್? ಹಾಗಾದ್ರೆ ಇದರಲ್ಲಿ ಬೊಮ್ಮಾಯಿ ಅವರ ಪಾತ್ರ ಏನು? ಅಲ್ಲ, ಬೆಲ್ಚಪ್ಪನನ್ನು ಕುತ್ಕೊಳಿಸಿದ್ದ ಚೇರ್ಮನ್. ಮೂಡೋದು ಚೇರ್ಮನ್ ಯಾರು? ಎಸ್ ಬೆಲ್ಚಪ್ಪವ. ಇವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೆಪ್ಪವ. ಕ್ಲಾರಿಟಿ ಬರಲಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಾಗಿದ್ರು. ಎಸ್, ಏನಾಗಿದ್ರು? ನಟೇಶ್ ಹೇಳ್ಬೇಕಿತ್ತು. ನಟೇಶ್ ಅಣ್ಣ
ಹಾಗಾದ್ರೆ ನೀವು ಸಿದ್ದರಾಮಯ್ಯನನ್ನ ಯಾಕೆ ಕೇಳಿದ್ರಿ? ನಿಮ್ಮ ಮನೆ ಅಲ್ಲಪ್ಪ, ನೀವು ನಟೇಶ ಹೇಳ್ಬೇಕಂತ ಹೇಳಿದ್ರೆ ಸರ್ ಒಂದು ಕ್ಲಾರಿಟಿ ಮಾಡಿ. ಈಗ ನಟೇಶ ಹೇಳ್ಬೇಕಂತ ಹೇಳಿದ್ರೆ ಈಗ ನಟೇಶನ ಮೇಲೆ ಕೇಸ್ ಹಾಕುದ ಹೊರತು ಸಿದ್ದರಾಮಯ್ಯನ ಮೇಲೆ ಯಾಕೆ ಸರ್ ಕೇಸ್ ಹಾಕುವಂತದ್ದು? ನಟೇಶನ ಮೇಲೆ ಹಾಕ್ಬೇಕಲ್ವಾ ಇವರು? ಸರಿ, ಬರ್ತೇನೆ ಮತ್ತಷ್ಟು ಕರೆಗಳಿವೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಮತ್ತೊಂದು ಕರೆ ಕನೆಕ್ಟ್ ಮಾಡಿ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ದಿದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಎಸ್ ಸರ್, ಬೊಮ್ಮಾಯಿ ಅವರ ಪಾತ್ರ ಏನು, ಮುಖ್ಯಮಂತ್ರಿ ಆಗಿದ್ರು ಯಾಕೆ ಹೀಗಾಯ್ತು ಅನ್ನುವಂತ ಪ್ರಶ್ನೆಗಳನ್ನ ಕೇಳ್ತಾ ಇರುವಂತದ್ದು. ಎಸ್, ನರೇಂದ್ರ ಮೋದಿ ಅವರ ಪಾತ್ರ ಏನು ಕೇಳಲಿಕ್ಕೆ ಆಗುದಿಲ್ವಾ? ಇಡೀ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ರು, ಅವರನ್ನು ಅದೆಲ್ಲ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಇವರು ಹೇಳ್ತಾ ಇದಾರಲ್ಲ, ಇದು ತಮ್ಮ ತಪ್ಪಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮಾಡುವಂತ ಸುಮ್ಮನೆ ಮಾತುಗಳು. ಆಯ್ತಪ್ಪ, ಮುಖ್ಯಮಂತ್ರಿ ಬೊಮ್ಮಾಯಿನ ಅರೆಸ್ಟ್ ಮಾಡ್ತೀರಾ, ಮಾಡಿಸಿ ಮಾರಿ, ನಿಮ್ಗೆ ಅನಿಸಿದ್ರೆ ಇದು ಲೀಗಲ್ ನೀವು ಹೋಗ್ಬೇಕಿತ್ತಲ್ಲ. ಇವತ್ತು ಲೀಗಲ್ ಹೈಕೋರ್ಟ್ ಇದು 1-2.5 ಗಂಟೆ 5 ಗಂಟೆ ತನಕ ಕೇಳಿದ್ದೇನೆ. ಏನು ಮಾಡಿದ್ರು? ಅಭಿಷೇಕ್ ಮನು ಸಿಂಗ್ ಇಟ್ಟ ವಾದ ಎಂತದ್ದು? ಅವರು ಒಂದೇ ಹೇಳ್ತಿದ್ದದ್ದು, ಗವರ್ನರ್ಗೆ ಹೇಗೆ ಮಾಡಿದ್ರು, ಗವರ್ನರ್ ಅದನ್ನ ಹೇಗೆ ಗವರ್ನರ್ಗೆ ಕೊಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ನಮಗೆ 17ನೇ ವಿಧಿಯ ಅನ್ವಯ ಅವರಿಗೆ ತನಿಖೆಗೆ ಬಂತು ಅಂತ ಹೇಳಿದ್ರೆ ಆಯ್ತಪ್ಪ, ತನಿಖೆ ಮಾಡಿ ಅವರಿಗೆ ಜೈಲಿಗೆ ಹಾಕಿ ಗಲ್ಲಿಗೆ ಹಾಕಿ ಅಂತ ಕ್ಲೀನ್ ಚಿಟ್ ಆಗಿ ಬರ್ತದೆ ಮಾರ್ರೆ. ಕ್ಲೀನ್ ಚಿಟ್ ಆಗಿ ಬಂದ್ರೆ 2021ರಲ್ಲಿ ತನಿಖೆ ಮಾಡಿ ಅಂತ ನೋಡಿ ತನಿಖೆ ಮಾಡ್ಲಿಕ್ಕೆ ಈಗ ತನಿಖೆನ ಮಾಡಬಾರ್ದು ಅಂತ ಹೇಳಿದ್ರೆ ಜನರಿಗೆ ಗೊತ್ತಾಗ್ಲಿಲ್ವಾ? ಬಿಜೆಪಿ ತಪ್ಪಿದ್ದಾರೆ ಅಂತ ಬಿಜೆಪಿ ಬೊಂಬಡ ಹೊಡಿತಾ ಇದ್ದಾರೆ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾರೆ. ನೀವು ಹೇಳಿ ತನಿಖೆ ಆಗ್ಲಿ, ತನಿಖೆ ಆಗುದೇ ಬೇಡ ಅಂತ ಹೇಳಿದ್ರೆ ಎಂತ? ಎಲ್ಲದಕ್ಕೂ ಕೇಸ್ ಹಾಕುದು, ನೀವು ರಾಜೀನಾಮೆ ಕೊಡಿ, ತನಿಖೆಗೆ ಸಹಕರಿಸಿ ಅಂತ ಹೇಳಿದ್ರೆ ಆಗುದಿಲ್ಲ. ಒಂದ್ ನಿಮಿಷ ಈಗ ಸಿಎಂ ಅಂತ ಬಂದಾಗ ಯಾಕೆ ತನಿಖೆ ಯಾಕೆ ಮಾಡಬಾರ್ದು? ತನಿಖೆಗೆ ಒಂದು ಆದೇಶ ಮಾಡಿದಕ್ಕೆ ಇಷ್ಟು ಬೀದಿ ರಂಪಾಟ ಮಾಡುವಂತದ್ದು, ಈ ರೀತಿ ಕುದಿಯುವಂತದ್ದು, ಈ ರೀತಿ ಮಾಡುವಂತದ್ದು ಸರಿಯಾ? ಸಿಎಂ ಅಂತ ಬಂದಾಗ ಅಲ್ಲಲ್ಲ, ಸಿಎಂ ಅಂದ್ರೆ ಬಂದ ತನಿಖೆ ಮಾಡುವಂತ ಅವಕಾಶ ಇಲ್ಲ. ಹಾಗಾದ್ರೆ ತನಿಖೆ ಮಾಡ್ಲೇಬಾರ್ದು. ಯಡಿಯೂರಪ್ಪನವರು ಜೈಲಿಗೆ ಹೋಗಿದ್ದಾರೆ. ನರೇಂದ್ರ ಮೋದಿಜಿ ಅವರನ್ನು ಕೂಡ ಸುಳ್ಳು ಆರೋಪದ ಮೇಲ್ಗಡೆ ಅದೆಷ್ಟು 10 ವರ್ಷಗಳ ಕಾಲ ಟಾರ್ಚರ್ ಕೊಟ್ಟು ಕರೆಸಿ ಅವರ ಮಣ್ಣು ಪಾಲು ಮಾಡುವವರು ಬಿಡ್ಲಿಲ್ಲ. ಅಮಿತ್ ಶಾ ಗಡಿಪಾಡು ಮಾಡುವವರು ಬಿಡ್ಲಿಲ್ಲ. ಇದೇ ಸುಳ್ಳುಗಳನ್ನು ಹೇಳ್ತಾ. ಆದರೆ ನೀವು ತುಂಬಾ ಮಾತಾಡಿದಿರಿ. ಒಂದ್ ನಿಮಿಷ, ಯಡಿಯೂರಪ್ಪ ಕೇಸಿಗೆ ಮತ್ತು ಈ ಕೇಸಿಗೆ ಅಜಕಂತರ ವ್ಯತ್ಯಾಸ ಇದೆ. ಯಾಕಂತ ಹೇಳಿದ್ರೆ ರಾಜ್ಯಪಾಲರಿಗೆ ಅಧಿಕಾರವಿರುವಂತದ್ದು ಪೊಲೀಸ್ ಯಾವ್ದಾದರೂ ಒಂದು ತನಿಖೆ ಸಂಸ್ಥೆ ವರದಿ ಸಲ್ಲಿಸಬೇಕು ಇವರ ಮೇಲೆ. ಒಂದು ಲೋಕಾಯುಕ್ತವ ಅಥವಾ ಒಂದು ಸ್ಪೆಷಲ್ ಎನ್ಕ್ವೈರಿ ಕಮಿಟಿಯ ಯಾವ್ದಾದ ಅಥವಾ ಒಂದು ಪೊಲೀಸ್ ಡಿಜಿಪಿ ಇಂದ ಏನಾದ್ರೂ ಒಂದು ತನಿಖೆಗೆ ಅವಕಾಶ ಮಾಡಿಕೊಡಿ ಅಂತ ಒಂದು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಗೆ ಕೇಳಬೇಕು. ರಾಜ್ಯಪಾಲರಿಗೆ ಇರುವಂತ ಒಂದು ಏನು ಒಂದು ಅಧಿಕಾರ ಇದೆ ಅದನ್ನು ದುರುಪಯೋಗ ಮಾಡಬಾರ್ದು. ಅದರಲ್ಲಿ ಕೇಂದ್ರ ಸರ್ಕಾರದವರು 2021ರಲ್ಲಿ ಕಳಿಸಿಕೊಟ್ಟಂತ 17A ಅದರಲ್ಲಿ ಏನು ಹೇಳ್ತದೆ ಆ ಪ್ರಕಾರ ನಡ್ಕೊಳ್ಬೇಕು. ಅವರು ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿ ಏನು, ಯಾವ ಹುದ್ದೆಯಲ್ಲಿ ಈ ಸಾಂವಿಧಾನಿಕ ಹುದ್ದೆ ಹೊಂದಿದವರಿಗೆ 17A ಹೇಳ್ತದೆ ಯಾವ ಅಧಿಕಾರಿಗೆ ಅಥವಾ ರಾಜಕಾರಣಿಗಳಿಗೆ ಅಥವಾ ಮಂತ್ರಿ ಮಹೋದಯರಿಗೆ ಯಾವ ರೀತಿ ರಾಜ್ಯಪಾಲರು ವರ್ತಿಸಬೇಕು ಎಂಬ 17A ಕೊಟ್ಟಿದ್ದಾರೆ. ಚೆಕ್ ಲಿಸ್ಟ್ ಅಲ್ಲಿ ಕೊಟ್ಟಂತ 21 ಅಂಶಗಳಲ್ಲಿ ಯಾವುದೇ ಒಂದು ಅಂಶವನ್ನು ರಾಜ್ಯಪಾಲರು ಪಾಲನೆ ಮಾಡಲಿಲ್ಲ. ಅದರಿಂದ ನಾವು ಹೇಳುವಂತದ್ದು ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ, ತನಿಖೆ ಮಾಡಬಾರ್ದು ಅಂತ ಹೇಳಿಲ್ಲ. ಯಾರು ಹೇಳಿಲ್ಲ, ತನಿಖೆ ಯಾರು ಮಾಡಬೇಕು ಅವರೇ ಮಾಡಬೇಕು. ಯಾರಾದ್ರೆ ಪೊಲೀಸಾ, ಡಿಜಿಪಿ ಅವರ ಈಗ ರಾಜ್ಯಪಾಲರೇ ಬಂದು ತನಿಖೆ ಮಾಡಲ್ಲ. ರಾಜ್ಯಪಾಲರ ಅನುಮತಿ ಯಾರು ಕೇಳಬೇಕು? ನಾನು ಅದನ್ನು ಹೇಳ್ತಾ ಇದ್ದೇನೆ. ರಾಜ್ಯಪಾಲರು ತನಿಖೆ ಮಾಡಿಸುವುದು ಹೇಗೆ ಅಂತ ಹೇಳಿದ್ರೆ ಡಿಜಿಪಿ ಅವರು ರಾಜ್ಯಪಾಲರ ಹತ್ರ ಹೋಗ್ಬೇಕು. ನಮಗೆ ಅವರ ಮೇಲೆ ಕಂಪ್ಲೇಂಟ್ ಬಂದಿದೆ, ಅವರ ಮೇಲೆ ಅನುಮಾನ ಇದೆ, ಇಂತ ಒಂದು ಹಗರಣ ಇದೆ, ನಮಗೆ ಪ್ರಾಸಿಕ್ಯೂಷನ್ ಗೆ ಅವಕಾಶ ಮಾಡಿಕೊಡಿ ಅಂತ ಒಂದು ಕಮಿಟಿ ಲೋಕಾಯುಕ್ತ ಅಥವಾ ಡಿಜಿಪಿ ಅಥವಾ ಪೊಲೀಸ್ ಯಾವ್ದಾದರೂ ಒಂದು ಕೊಟ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡುವುದು ಬಿಡುವುದು ರಾಜ್ಯಪಾಲರಿಗೆ ಬಿಟ್ಟದ್ದು. ನೇರವಾಗಿ 11 ಗಂಟೆಗೆ, ಒಂದು ನಿಮಿಷ ನೋಡಿ,
11 ಗಂಟೆಗೆ ಅಬ್ರಾಮ್ ಎಂಬ ಒಂದು ಅರ್ಜಿ ಕೊಡ್ತಾನೆ, 3 ಗಂಟೆಗೆ ನಮ್ಮ ರಾಜ್ಯದ ಕಾರ್ಯದರ್ಶಿಗೆ ಒಂದು ಸೋಕಸ್ ನೋಟಿಸ್ ಕೊಡ್ತಾರೆ. ಇವರ ವಿಚಾರಣೆ ಮಾಡಿ ಪ್ರಾಸಿಕ್ಯೂಷನ್ ಯಾಕೆ ಮಾಡಬಾರದು ಎಂಬ ಸೋಕಸ್ ನೋಟಿಸ್ ಕೊಡ್ತದೆ. 10 ತಿಂಗಳಿಂದ ಕೊಡಬಾರ್ದು ಅಂತ ಹೇಳ್ದ. ಯಾರು ಒಂದು ಕೊಲೆಗಡುಕನಿಗೆ ಕೂಡ ಕೊಡ್ಬೋದು, ಅದಕ್ಕಿಂತ ಜಾಸ್ತಿ ಇದ್ದಾನೆ, ಅದು ಕೊಡ್ಬೋದು, ಕೊಡಬಾರ್ದು ಅಂತ ನಾನು ಹೇಳುದಿಲ್ಲ. 1 ನಿಮಿಷ. ಆದರೆ 10 ತಿಂಗಳಿಂದ ಉದಯ ಮುರುಗೇಶ್ ನಿರಾಣಿಗೆ ಅವರಿಗೆ ಇದು ಭೂಮಿ ಹೊಡೆದದ್ದು ಕೇಸ್ ಇದೆ. ರಾಜ್ಯಪಾಲರ ಹತ್ರ ಪ್ರಾಸಿಕ್ಯೂಷನ್ ಕೇಳಿದೆ. ಶಶಿಕಲಾ ಜೊಲ್ಲೆಗೆ ಒಂದು ಮಕ್ಕಳಿಗೆ ಕೊಡುವಂತ ಮೊಟ್ಟೆಯಲ್ಲಿ ಹಗರಣ ಮಾಡಿದ್ದನ್ನು ನಾವು ಕಾಂಗ್ರೆಸ್ನವರು ಪ್ರಶ್ನೆ ಮಾಡಿ ಅರ್ಜಿ ಹಾಕಿದ್ದೇವೆ. ಇವರಿಗೆ ನಮ್ಮ ಯಾವುದು ಗಣಿ ಲೂಟಿ ಮಾಡಿದಂತ ಅವರನ್ನು ಗಾಳಿ ಜನಾರ್ದನ್ ರೆಡ್ಡಿ ಅವರ ಮೇಲೆ ಒಂದು ಪ್ರಾಸಿಕ್ಯೂಷನ್ ಇದೆ. ಕುಮಾರಸ್ವಾಮಿ ಅವರು 48 ಸೈಟ್ ತಗೊಂಡಿದ್ದಾರೆ, ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ 10 ತಿಂಗಳಿಂದ ಕೊಟ್ಟಿದ್ದಾರೆ ದೂರನ್ನು. ನಾವು ಕಾಂಗ್ರೆಸ್ನವರು ಕೊಟ್ಟದಲ್ಲ, ಪಬ್ಲಿಕ್ ಕೊಟ್ಟಿದೆ. ಇದರ ಬಗ್ಗೆ ರಾಜ್ಯಪಾಲರು ಒಂದೇ ಒಂದು ಚಕಾರ ಎತ್ತದೆ, ಆ ಫೈಲ್ ಅನ್ನು ಎಲ್ಲಿ ಬಿಸಾಡಿದ್ದಾರೆ ರಾಜ್ಯಪಾಲರು. ಇದರಿಂದ ರಾಜ್ಯಪಾಲರ ನಡೆ ಏನನ್ನು ತೋರಿಸ್ತದೆ? ಇದರ ಬಗ್ಗೆ ಜನರು, ಕಾಂಗ್ರೆಸ್ ಕಾರ್ಯಕರ್ತರು, ಕರ್ನಾಟಕ ರಾಜ್ಯದ ಜನರು ಸುಮ್ಮನೆ ಕೂತ್ಕೊಳ್ತಾರ? ಇದರ ಬಗ್ಗೆ ಇಷ್ಟೆಲ್ಲ ರಾಜಕೀಯ ಮಾಡುವಾಗ ತನಿಖೆ ಮಾಡಬಾರ್ದಂತ ಯಾರು ಸಹ ಹೇಳಿಲ್ಲ. ಇದು ಕ್ರಮಬದ್ಧವಾಗಿ ಮಾಡಿ. ಓಕೆ ಸರಿ, ಬರ್ತೇನೆ. ಕರೆಗಳಿವೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಎಸ್ ಸರ್, ಇರ್ನ ಪುದರ್ ಓಲ್ಪಡ್ದು ಸರ್. ಎಸ್ ಸರ್, ಬೊಂಡಾಲ ಸದಾಶಿವ ಅವರೇ ಪಾತಿರ್ಲೆ ಸರ್. ದಾದ ಬಂದೆ ಗೊತ್ತಿಲ್ಲ ಇನ್ನಿತ ಈ ಪ್ರತಿಭಟನೆ ಉಂಟೆ ಇನ್ನಿತ ಪ್ರತಿಭಟನೆಗೆ ಏರ್ ಕಾಂಗ್ರೆಸ್ ತಕಲ್ ಪೂರ ಲೀಡರ್ ನಕ್ಲತ್ತೆ ಇನಿಯ ಬಸತ್ತ ಗ್ಲಾಸ್ ಬೊಕ್ಕ ಅಂಚ ನತ್ತ ಇನ್ನೇನು ಅಸಲು ಏರ್ ಕರೆ ಕೊಡ್ತೇರು ನಮ್ಮ ದಕ್ಷಿಣ ಕನ್ನಡ ಕಾಂಗ್ರೆಸ್ ಲೀಡರ್ ನಕಲಿ MLA ಏರ ಎಂಪಿಜೇರ್ ಅಕ್ಕಲ ಕಾಸನ್ ಕಲೆಕ್ಟ್ ಮಾಡ್ಕೊಡು ಐದು ಕರೆಕ್ಟ್ ಅದು ಸರಿ ಮಂತು ಕೊಡ್ಬೋದು ಅಕ್ಕಲ ಆರೊಂದು ಡಿಸೇಜರ್ ಬರ್ತೀರು ದಾಲ ಗತೆ ಮತ್ತೊಂದು ಬರ್ತಲೆಕ್ಕ ಬರ್ತೀರು ಆತು ಸ್ಪೀಡ್ ಬರ್ತೀರು ಬೆಳ್ತೊಂದು ಅಲ್ಲ ಎಟ್ಟು ಮಾಡಿದ್ರೆ ಹೋಯ್ಲೆ ಇದು ಮಾತ್ರ ಪ್ರತಿಭಟನೆ ದುವ ಇತ್ತೆ ಬೊಕ್ಕೆಂಜಿನ ಬಾಂಗ್ಲಾದೇಶದಲ್ಲ ಕಾಡುಂದು ದಿನೇಶ್ ಕುಂಪಾಲ ಬಾಂಗ್ಲಾದೇಶಕ್ಕೆ ಹೊರ ಹೋದ್ ಬರಕದೆ ಎಂಚಿನ ಮನಸ್ಸು ಅಣ್ಣರ ಇದು ಸರಿ ಕೇಳಲೆ ಯಾಂದಲ ಆಯ್ತ ವಿಷಯನೇ ದೇಯ್ಜತೆ ಅಲ್ಪ ದಿನ ನಿಖಲು ಪ್ರತಿಭಟನೆಗೆ ಶುರು ಮಾಡ್ಕೊಂಡಾಗ ಇಂಚಿನ ಕಂಡೀಷನ್ ಮಾತ್ರ ಪರೋಟಕಲಿ ನಿಖಲು ಒಂದು ಲೀಡರ್ ನಕಲತ್ತ ಈತ ಆಸ್ತಿ ಈತ ಪದ್ಧತಿನ ಕಲ ಮೆಗ್ದಿಯಲ್ಲು ಎಗ್ದಿನಕಲು ಅಣ್ಣನಕಲು ಇಲ್ಲದ ಫ್ಯಾಮಿಲಿ ನಕಲು ಇತ್ತು ಅಂದ್ರೆ ದಾದ ಆಗ್ತದೆ ಕಲ್ತಾಕಲಿ ಮಾತ್ರ ನಷ್ಟ ಮಾಡ್ತಾರೆ ದಾಯಕ ನಿಖಲು ಪ್ರತಿಭಟನೆ ಮಾಡ್ಪಾರು ಜನಸಾಮಾನ್ಯರಿಗೆ ದಾಯಕರು ಸರಿ ಪ್ರತಿಭಟನೆ ಮಲ್ಪೋಲಿ ಆಂಡ ಇಂಚಿನ ಪ್ರತಿಭಟನೆ ದಾಯಿ ಮಲ್ದಿನಿ ಅಂತ ಕೇನು ತಪ್ಪು ಒಂದು ಮನ್ಪಿನಿ ಅಂತ ಸರ್ ಸರಿ ಪ್ರತಿಭಟನೆ ಮಲ್ಪೋಡು ಆಂಡ ಇಂಚಿನ ಪ್ರತಿಭಟನೆ ಸರಿಯತ್ತ ಮನ್ಪಿನೀರು ಬನ್ನಿ ಸರಿಯತ್ತು ಅವು ಬಿಜೆಪಿ ದಾಖಲ ಮನ್ಸು ತುಂಬು ಬಿಜೆಪಿ ದಾಖಲ ಈ ಕರ್ನಾಟಕ ಕರ್ನಾಟಕ ಯೋಗಿ ಲೆಕ್ಕ ಅಂತ ಒಂಜಿ ದಿಟ್ಟವಾದ ಮುಖ್ಯಮಂತ್ರಿ ಅವರು ಒಂದು ರಟ್ಟ ಪಾರ್ಟಿ ದಾಖಲೆ ನೋಡುತ್ತೆ ಆನಿ ಬಿಜೆಪಿಗೆ ಒಂಜಿ ಟೈಮಡು ಫುಲ್ ಮೆಜಾರಿಟಿ ಬರ್ತದೆ ಬಿಜೆಪಿ ನಾನು ಮುಖ್ಯಮಂತ್ರಿ ಚೇಂಜ್ ಮಾಡ್ತೀವಿ ಅವರೇ ಒಂಜಿ ಮರ್ಯಾದೆ ಒಂಜಿ ಕರೆಕ್ಟ್ ಆಯ್ನ ಸರ್ಕಾರ ನಡೆಸುವರೆ ಮುಕುಲತೆ ವಿರೋಧ ಪಕ್ಷದ ಕುಲ್ಯರ ಇದ್ದಲ್ಲಿ ಅದೇ ಓಕೆ ಸರಿ ಸರ್, ಥ್ಯಾಂಕ್ ಯು ಸೊಲ್ಮೇಲು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ಲೈನಲ್ಲಿ ಇದ್ದೀರಾ? ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಮತ್ತೊಂದು ಕಾಲ್ ಕನೆಕ್ಟ್ ಮಾಡಿ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ದಿದ್ರೆ ಕರೆ ಕಟ್ ಆಗುತ್ತೆ. ಎಸ್ ಸರ್, ಇದನ್ನೇ ಕೇಳ್ತಾ ಇರುವಂತದ್ದು ಈ ಪ್ರತಿಭಟನೆಯ ಬಗ್ಗೆ. ಅಂದ್ರೆ ಇಂತಹ ಪ್ರತಿಭಟನೆ ಬೇಕಿತ್ತ, ತಾವು ಕ್ಲಾರಿಟಿ ಕೊಡಬೇಕು. ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಕೇಳಿರುವಂತದ್ದು ತಾವುಗಳು ಸಿಕ್ಕಿದೆ. ಶಾಂತಿಯುತ ಹೀಗೆ ಅಹಿಂಸಾಯುತವಾದ ಪ್ರತಿಭಟನೆ ಹಿಂಸೆಗೆ ತಿರುಗಿದ್ದು ಯಾಕೆ ಮತ್ತು ಹೇಗೆ ಅಂಡ್ ವೈ ಅನ್ನುವಂತ ಪ್ರಶ್ನೆ. ಖಂಡಿತವಾಗಿಯೂ ಇದೊಂದು ನಾನು ಹಾಗೆ ಹೇಳಿದಾಗೆ ಅದನ್ನು ಪುನರಪಿ ನಾನು ಅದನ್ನೇ ಉಚ್ಚಾರ ಮಾಡಬೇಕಾಗ್ತದೆ. ಎಲ್ಲರೂ ಕೇಳ್ತಾ ಇರುವಂತದ್ದು ತುಂಬಾ ಬೇಸರದ ಸಂಗತಿ. ಅದನ್ನು ನಾನು ಕೂಡ ಸಮರ್ಥನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಅವರು ಬಸ್ಸಿಗೆ ಕಲ್ಲು ಹೊಡೆದು ಇಂಥ ಕಿಡಿಗೇಡಿಗಳಿದಾರಾ, ಇಂಥ ಪುಂಡ್ರಿದಾರಾ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ ಅಲ್ವಾ? ಹಾರ್ಟ್ ಆಫ್ ಸಿಟಿ ಮಂಗಳೂರು ಮಹಾನಗರ ಪಾಲಿಕೆ ಮಾಡ್ತಾರಂತ ಬಂದಾಗ ಎಲ್ಲರೂ ಕೂಡ ಕಲ್ತವ್ರೆ, ದೊಡ್ಡ ದೊಡ್ಡ ನಾಯಕರ ಬಗ್ಗೆ ನಮ್ಗೆ ವಿಷಾದ ಇದೆ. ಖಂಡಿತವಾಗಿಯೂ ತಪ್ಪಾಗಿದೆ. ಜಾಮೀನು ಬಂದ್ರು ಅಂತ ಕೂಡ ಕೇಳ್ಪಟ್ಟೆ. ಓಕೆ, ಖಂಡಿತವಾಗಿಯೂ ತಪ್ಪಾಗಿದೆ.
ನೋಡಿ ಸ್ವಾಮಿ, ಯಾವುದಕ್ಕೆ ಜಾಮೀನು ಎಲ್ಲದಕ್ಕೂ ಸಿಗ್ತದೆ, ಆದ್ರೆ ಕೆಲವು ಯಾವುದಕ್ಕೆ ಈ ದೇಶಕ್ಕೆ ಸಿಗುದಿಲ್ಲ. ಆದ್ರೆ ಒಂದು ಆತ್ಮ ವಂಚನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ನೋಡಿ ಒಂದು ಆತ್ಮಕ್ಕೆ, ನಮ್ಮ ಆತ್ಮಕ್ಕೆ ಗೊತ್ತಿದೆ ಅಲ್ವಾ, ಪ್ರಾಸಿಕ್ಯೂಷನ್ ಕೊಟ್ರೆ ಮುಂದೆ ಆಗೋ ಎಲ್ಲಾ ಹಾನಿಗಳಿಗೆ, ದೌರ್ಜನ್ಯಗಳಿಗೆ ಅಂದ್ರೆ ಇವ್ರು ಮಾಡ್ತಾರೆ ಅಂತ ಪ್ರವೋಕ್ ಮಾಡುವಂತದ್ದು ದೌರ್ಜನ್ಯಗಳಿಗೆ ನೀವೇನು ಕಡಿಮೆ ಇಲ್ಲ ರೀ, ನೀವೇನು ಕಡಿಮೆ ಇಲ್ಲ, ನೀವೆಲ್ಲ ಜಿಲ್ಲೆಗೆ ಬೆಂಕಿ ಹಚ್ಚಿದವರು ನೀವು ಅಲ್ಲ, ಅದೆಲ್ಲ ಬಿಡಿ. ಅಯ್ಯೋ ದೇವರೇ, ನೀವೆಲ್ಲ ಹುಡುಗರಿಗೆ ಬೆಂಕಿ ಹಚ್ಚಲಿಕ್ಕೆ ಹೇಳಿದವರು ನಿಮ್ಮ ಬಾಯಲ್ಲಿ, ನಾವು ಭೂತದ ಬಾಯಲ್ಲಿ ಭಗವದ್ಗೀತೆ ಮಾಡಿದಾಗ ಓದಿದಾಗ. ಎಂತ ಕೋಇನ್ಸಿಡೆಂಟ್ ಇಲ್ಲ ಇಲ್ಲ, ಅದೇ 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 ಇಲ್ಲ. ಈಗ ನನ್ನ ಪ್ರಶ್ನೆ ನೋಡಿ ಶೇಟ್ ಅವರೇ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನ ಬಂಧನ ಮಾಡಬೇಕು, ಸಿದ್ದರಾಮಯ್ಯ ಅವರ ನಾಯಕರನ್ನ ಬಂಧನ ಮಾಡಬೇಕು, ಅಥವಾ ಅವರ ನಾಯಕರ ಮೇಲೆ ಈ ಒಂದು ಕೇಸ್ ನೋಡಬೇಕು, ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಬಂದಾಗ ಅವರುಗಳಿಗೆ ಆಕ್ರೋಶ ವ್ಯಕ್ತವಾಗಿರುವಂತದ್ದು. ತಾವುಗಳನ್ನು ಹೊರತಾಗಿಲ್ಲ, ಹರೀಶ್ ಪೂಂಜಾ ಅವರ ವಿಚಾರವಾಗಿಯೂ ಮಾತಾಡಿದಾಗ ತಮ್ಮ ಕಾರ್ಯಕರ್ತರು ಹೇಗೆ ರೊಚ್ಚಿಗೆದ್ದಿದ್ದಾರೆ, ಏನ್ ಮಾಡಿದ್ದಾರೆ ನಮ್ಗಳಿಗೆ ಗೊತ್ತಿದೆ. ಅದನ್ನ ಬದಿಗಿಟ್ಟು ನಾವು ಮಾತಾಡಿದಾಗ ನನ್ನ ಭಾವನೆ ಇರುವಂತದ್ದು ಇಲ್ಲಿ ಬಾಂಗ್ಲಾದೇಶವನ್ನ ಭಾರತಕ್ಕೆ ತರ್ತೀರಿ ಅಂತ ಬಂದಾಗ ಈ ಮನಸ್ಥಿತಿಯ ಮೇಲೆ ನನ್ನ ಧಿಕ್ಕಾರ ಇರುವಂತದ್ದು. ಜೊತೆಗೆ ಅಲ್ಲಿ ನೇರವಾಗಿ ಆ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಕಲ್ಲನ್ನ ಹಿಡಿದು ಆ ಬಸ್ಸಿಗೆ ಹೊಡೆಯುವಂತ ಒಬ್ಬ ವ್ಯಕ್ತಿ, ಆತ ಕಾರ್ಪೊರೇಟರ್ ಅಂತೆ, ನಾಮನಿರ್ದೇಶಿತ ಕಾರ್ಪೊರೇಟರ್, ಮಂಗಳೂರು ನಾಮಿನೇಟೆಡ್ ಕಾರ್ಪೊರೇಟರ್ ಮಂಗಳೂರಿನ ಕಿಶೋರ್ ಶೆಟ್ಟಿ, ಕಿಶೋರ್ ಅವರಂತೆ. ಸ್ವಲ್ಪ ಆ ಒಂದು ವಿಡಿಯೋನ ಪ್ಲೇ ಮಾಡಿ. ಕಲ್ಲು ಬಿಸಾಡ್ತಾರೆ ಬಸ್ಸಿಗೆ, ನಿಂತಿರುವ ಖಾಸಗಿ ಬಸ್, ಇದು ಸಾರ್ವಜನಿಕ ಖಾಸಗಿ ಬಸ್. ಅದಕ್ಕೆ ಕಲ್ಲು ಬಿಸಾಡ್ತಾ ಇರುವಂತಹ ವ್ಯಕ್ತಿ ಕಿಶೋರ್ ಶೆಟ್ಟಿ ಅನ್ನುವಂತ ವ್ಯಕ್ತಿ, ನಾಮನಿರ್ದೇಶಿತ ಕಾರ್ಪೊರೇಟರ್. ಹಾಗಾದ್ರೆ ತೆಗೆದಾಕ್ತಾರೆ ಅವರನ್ನ. ವೆಲ್ ಬಿಹೇವ್ಡ್, ಬಿಹೇವಿಯರ್ ನೋಡಿ, ಅದು ಕೂಡ MCC ಎದುರುಗಡೆ ನೋಡಿ ಇನ್ನೊಂದು ಕಾಲಲ್ಲಿ ಒದಿಯುವಂತದ್ದು, ಅಂದ್ರೆ ಪ್ರೇರಣೆ ಬಂದು ನಮ್ಮ ಲೀಡರ್ ಸ್ಟಾರ್ಟ್ ಮಾಡಿದ್ರಲ್ಲ, ಒಟ್ಟಿಗೆ ಸರಿ ಲಗಡಿ ತೆಗೆದು ಮಂಗಳೂರನ್ನ ಅಂತ. ಅಲ್ರಿ, ಆ ಬಸ್ ಏನ್ ಮಾಡಿದೆ ಅಂತ ಗೊತ್ತಿಲ್ಲ ನೋಡಿ. ಇವರ ಕುಂಪಲ್ ಅವರು ಹೇಳ್ತಾರೆ ಶಾಂತಿಯುತ ಪ್ರತಿಭಟನೆಗೆ ನಾವು ಅವಕಾಶ ಕೇಳಿರುವಂತದ್ದು, ಶಾಂತಿಯುತ ಪ್ರತಿಭಟನೆ ಅವಕಾಶ ಕೇಳಿದ್ದೇವೆ, ನಮಗೆ ಆದೇಶ ಕೂಡ ಅದೇ ರೀತಿ ಇದೆ. 8 ದಿನಗಳ ಕಾಲ ಬಿಜೆಪಿ ಅವರು ಪ್ರತಿಭಟನೆ ಪಾದಯಾತ್ರೆ ಮಾಡಿ. ಇಲ್ಲ ನಾನು ಬರ್ತೀನಿ ಸರ್, ವೆರಿ ಇಂಟ್ರೆಸ್ಟಿಂಗ್, ನಂಗೆ ಅದನ್ನ ನೋಡ್ಬೇಕು. ನೋಡಿ ಅಲ್ಲಿ ಅವರು ನಾಮನಿರ್ದೇಶಿತ ಕಾರ್ಪೊರೇಟರ್ ಯಾರೋ ಒಬ್ರು, ಪರವಾಗಿಲ್ಲ, ಇಲ್ಲಿ ಪ್ರಶ್ನೆ ಬರುವಂತದ್ದು ಮತ್ತೊಂದು ಒನ್ಸ್ ಅಗೇನ್, ಯಾರೋ ಒಬ್ರು ಕಾರ್ಯಕರ್ತರಾಗಿರ್ತಾರೆ, ಅಥವಾ ಕೆಲವರು ಕಾರ್ಯಕರ್ತರು ಅನ್ನುವಂತ ಹೆಸರನ್ನೇ ಬರುವಂತ ಕಿಡಿಗೇಡಿಗಳಿದೆ, ಪುಂಡ್ರಿಡ್ತಾರೆ, ಯಾರಾದ್ರೂ ಒಂದು ಪಕ್ಷದ ಹೆಸರನ್ನ ಹಾಳು ಮಾಡ್ಲಿಕ್ಕೆ ಬರ್ತಾರೆ, ಪಕ್ಕ ಬಂದೇ ಬರ್ತಾರೆ. ಒಂದು ಕಾಂಗ್ರೆಸ್ ಅಂತ ಬಂದಾಗ ಬಂದಿರಬಹುದು ಅನ್ನುವಂತ ಒಂದು ಆರೋಪ ಇರುತ್ತೆ. ಆದ್ರೆ ಇಲ್ಲಿ ಸ್ವತಃ ಕಾರ್ಪೊರೇಟರ್ ಆ ರೀತಿ ಕಲ್ಲನ್ನು ತೆಗೆದು ಹೊಡಿತಾರೆ ಅಂತ ಬಂದಾಗ ಏನಪ್ಪ ಮನಸ್ಥಿತಿ, ಏನ್ ಕತೆ ಅನ್ನುವಂತ ಪ್ರಶ್ನೆ ಬರುತ್ತೆ. ಇದು ಆ ಬಸ್ ಯಾವ ರೀತಿ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ. ತದನಂತರ ಅಲ್ಲಿ ಪಾಪ ಡ್ರೈವರ್ ಮತ್ತು ಕಂಡಕ್ಟರ್ ಅವರನ್ನ ಸಮಾಧಾನ ಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರತಿಭಾ ಕುಳಾಯ್ ಅವರು, ಮಾಜಿ ಕಾರ್ಪೊರೇಟರ್, ಜೊತೆಗೆ ಬಹಳಷ್ಟು ನಾಯಕರು ಅವರನ್ನ ಸಮಾಧಾನ ಪಡಿಸ್ತಾ ಇದ್ದಾರೆ. ಅಂದ್ರೆ ಅವರುಗಳಿಗೆ ಕೋಪ ಬಂದಿದೆ, ಯಾಕಂದ್ರೆ ಈ ರೀತಿ ಮಾಡಿದಾಗ. ಸೊ ಆ ನಿಟ್ಟಿನಲ್ಲಿ ಅಂದ್ರೆ ಬಸ್ನ ಡ್ರೈವರ್, ನಿರ್ವಾಹಕರು, ಕಂಡಕ್ಟರ್ಗಳು ಎಲ್ಲರೂ ಕೂಡ ಇದ್ದಾರೆ ಅಲ್ಲಿ. ಸೊ ಅವರಿಗೆ ಈ ರೀತಿ ಆದಾಗ ಸಹಜವಾಗಿ ಎಲ್ಲರಿಗೂ ಕೂಡ ಕೋಪ ಬಂದೇ ಬರುತ್ತೆ. ಜೊತೆಗೆ ಅಲ್ಲಿ ಕಲ್ಲು ಬಿಸಾಡುವಂತಹ ದೃಶ್ಯಾವಳಿಗಳನ್ನು ಪ್ಲೇ ಮಾಡಿದ್ದು ಪ್ರತಿಭಾ ಕುಳೆ ಅವರು, ಮಾಜಿ ಕಾರ್ಪೊರೇಟರ್. ಈ ಒಂದು ಘಟನೆ ಆದಾಗ ಅವರನ್ನು ಸಮಾಧಾನ ಪಡಿಸ್ತಾ ಇರುವಂತಹ ದೃಶ್ಯ. ಇದು ಬಸ್ಸಿಗೆ ಕಲ್ಲು ಹೊಡಿತಾ ಇರುವಂತಹ ನಾಮನಿರ್ದೇಶಿತ ಕಾರ್ಪೊರೇಟರ್. ಇದು ಕಾಲಲ್ಲಿ ಓದಿತಾರೆ ನೋಡಿ. ಆ ಬಸ್ ಏನು ಮಾಡಿದೆ ಅಂತ ಗೊತ್ತಿಲ್ಲಪ್ಪ ನೋಡಿ, ಕಾಲಲ್ಲಿ ಓದಿಯುವಂತಹ ಒಂದು ಸಂದರ್ಭ, ಜೊತೆಗೆ ಕಲ್ಲನ್ನು ತೆಗೆದು ಎಸಿತಾರೆ. ಬಸ್ನ ಗ್ಲಾಸ್ ಪುಡಿ ಪುಡಿ ಆಗುತ್ತೆ. ಇದು ಇವತ್ತಿನ ಕಾಂಗ್ರೆಸ್ನ ಶಾಂತಿಯುತ ಪ್ರತಿಭಟನೆ ಈ ರೀತಿ ಇರುತ್ತೆ. ಶಾಂತಿಯುತ ಪ್ರತಿಭಟನೆಗೆ ಮತ್ತೊಂದು ಹೆಸರು. ಜೊತೆಗೆ ಇನ್ನೊಂದು ಕಡೆ ಆ ಟೈರ್ ಅನ್ನು ಹೊಡೆದು ಹಾಕಿರುವಂಥದ್ದು. ಆ ಒಂದು ಮಹಿಳೆಗೆ ಕೂಡ ಏನೋ ಆಗಿದೆ, ಅದನ್ನು ಕೂಡ ಪ್ಲೇ ಮಾಡಿ. ಮಹಿಳೆ ಇದ್ದಾರೆ ಅಲ್ಲಿ, ಅವರನ್ನು ಕೂಡ ಸಮಾಧಾನ ಪಡಿಸ್ತಾ ಇರುವಂತಹ ದೃಶ್ಯಾವಳಿ. ನೋಡಿ, ವಾಯ್ಸ್ ಇದೆಯಲ್ಲಿ. ಪ್ಲೇ ಮಾಡಿ. ಮಂಗಳೂರಿನ ನಗರ ಗ್ಲಾಸ್ ಉಂಟಾಯ್ತು. ಕೈಗೆ
ಗ್ಲಾಸ್ ಉಂಟು ಗ್ಲಾಸ್ ಉಂಟಾಯ್ತು. ನೋಡಿ, ಇದು ಗ್ಲಾಸ್ ಹೊಡೆಯುವಾಗ ಯಾವ ರೀತಿಯಾಗಿದೆ, ಆ ಮಹಿಳೆಯ ಮೇಲೂ ಕೂಡ ಆ ಗ್ಲಾಸ್ನ ಚೂರುಗಳು ಬಿದ್ದು ಯಾವ ರೀತಿ ಆಗಿದೆ ಅನ್ನುವಂಥ ತಾವು ಗಮನಿಸ್ತಾ ಇದ್ದೀರಿ. ಜೊತೆಗೆ ಅಲ್ಲಿ ಆಕ್ರೋಶಿತರಾಗಿರುವಂತಹ ಒಂದು ಆ ಬಸ್ನ ನಿರ್ವಾಹಕರು, ಯಾಕಂದ್ರೆ ಅವರ ಮೇಲೆ ಜವಾಬ್ದಾರಿ ಇರುತ್ತೆ ಆ ಪ್ರಯಾಣಿಕರನ್ನ ಸೇಫ್ ಆಗಿ ತಲುಪಿಸುವಂಥದ್ದು. ಈ ರೀತಿ ಏಕಾಏಕಿಯಾಗಿ ಬಸ್ಸನ್ನ ನಿಲ್ಲಿಸಿ ಕಲ್ಲನ್ನ ಹೊಡೆದು ಅದಕ್ಕೆ ತುಳಿದು ಏನ್ ಸಿಗ್ತದೆ ಇವ್ರುಗಳಿಗೆ ಅನ್ನುವಂಥ ಪ್ರಶ್ನೆ. ಏನ್ ಸಾಧಿಸ್ತಾರೆ ಇದರಿಂದ? ಅಲ್ಲಿ ಬಂದು ಕೊಡಿ. ತಪ್ಪು ಮಾಡಿದ್ರೆ ಓಕೆ, ನಾನೇನು ಹೊಡೆದಿರೋ ಬಡಿದ್ರೆ ಓಕೆ. ಓಕೆ, ಎಸ್, ಇದು ಹಿಂಸಾತ್ಮಕ ರೀತಿಯಲ್ಲಿ ಮಾಡಿರುವಂತಹ ಪ್ರತಿಭಟನೆ. ಇದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ ದಿನೇಶ್ ಗುಂಪಾಲ್ ಅವರು. ಈ ರೀತಿ ಕಲ್ಲನ್ನು ಹೊಡಿತಾರೆ, ನಾನು ಆಗ್ಲೇ ಹೇಳಿದಾಗ ಯಾರೋ ಒಬ್ರು ಕಿಡಿಗೇಡಿಗಳು ಅಥವಾ ಯಾರೋ ಒಬ್ರು ಕಾರ್ಯಕರ್ತರು ಯಾರೋ ಒಬ್ರು ಬಂದು ಮಾಡ್ತಾರೆ ಗುಂಪಿನಲ್ಲಿ ಅಂತ ಬಂದಾಗ ಎಸ್ ಪರವಾಗಿಲ್ಲ ಅನ್ನುವಂಥ, ಪರವಾಗಿಲ್ಲ ಆಗಲ್ಲ, ಆದ್ರೂ ಕೂಡ ಏನೋ ಒಂದ್ ಕಡೆ. ಆದ್ರೆ ಇದು ತಮ್ಮ ಪಕ್ಷದ ನಾಮನಿರ್ದೇಶಿತ ಕಾರ್ಪೊರೇಟರೇ ಈ ರೀತಿಯ ವರ್ತನೆಯನ್ನ ಬಿಹೇವಿಯರ್ ಅನ್ನು ತೋರಿಸ್ತಾರೆ ಅಂತ ಬಂದಾಗ, ಜವಾಬ್ದಾರಿಯುತ ಒಂದು ಸ್ಥಾನ ಅಂತ ಬಂದಾಗ ಏನ್ ಸರ್, ಏನ್ ಕತೆ, ಇಂಥ ಮನಸ್ಥಿತಿಗಳು ಹೇಗ್ ಬರುತ್ತೆ? ಈ ರೀತಿ ಕಲ್ಲು ಹೊಡೆದ್ರೆ ಸರಿಯಾಗುತ್ತಾ? ಇಲ್ಲ, ಖಂಡಿತ ಇಲ್ಲ. ಇದನ್ನು ನಾನು ಸಮರ್ಥನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಕಾರ್ಯಕರ್ತರು ಏನು ಉದ್ರೇಕದಿಂದ ಇದನ್ನು ಮಾಡಿದ್ದಾರೆ, ತಪ್ಪನ್ನು ನಾವು ಸಮರ್ಥನೆ ಮಾಡಲಿಕ್ಕೆ ಖಂಡಿತವಾಗಿ ಹೋಗುವುದಿಲ್ಲ. ಆದರೂ ಕೂಡ ನಾನು ಒಂದು ನೈತಿಕತೆಯಿಂದ ನಮ್ಮ ಪಕ್ಷದ ಜವಾಬ್ದಾರಿಯಲ್ಲಿ ಇರುವ ಒಂದು ಸ್ಥಾನಮಾನದಲ್ಲಿ ಇರುವುದರಿಂದ ನಮ್ಮ ಮಹಾಜನತೆಗೆ, ಮಂಗಳೂರಿನ ಮಹಾಜನತೆಗೆ ನಮ್ಮಿಂದ ಇವತ್ತು ಪ್ರತಿಭಟನೆಯಲ್ಲಿ ಪ್ರತಿಭಟನೆಯಲ್ಲಿ ಯಾರೊಂದು ಇಬ್ರು ಮಾಡಿದಂಥ ತಪ್ಪಿಗೆ ನಾನು ಕೂಡ ಪಕ್ಷದ ವತಿಯಿಂದ ನಮ್ಮ ಮಂಗಳೂರಿನ ಮಹಾಜನತೆಯಲ್ಲಿ ನಾನು ಕ್ಷಮೆಯನ್ನು ಯಾಚಿಸ್ತಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ನಾವು ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿಯನ್ನು ಕೂಡ ನಾವು ವಹಿಸ್ಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇದಕ್ಕಿಂತ ಜಾಸ್ತಿ ನನಗೆ ಏನು ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದು ನನ್ನ ಜವಾಬ್ದಾರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದರಲ್ಲಿ ನನಗೆ ತಲೆ ತಗ್ಗಿಸುವಂಥದ್ದು ಏನಿಲ್ಲ. ನಮ್ಮ ಜನರಲ್ಲಿ ಕ್ಷಮೆ ಕೇಳುವಂಥದ್ದು, ತಪ್ಪಾದದನ್ನು ಕ್ಷಮೆ ಕೇಳುವಂಥದ್ದು ನನ್ನ ಧರ್ಮ ನನಗೆ ಕಲಿಸಿಕೊಟ್ಟಿದೆ, ನನ್ನ ತತ್ವ ಕಲಿಸಿಕೊಟ್ಟಿದೆ. ಅದರಿಂದ ನಾನು ಈ ರೀತಿಯಾಗಿ ಮಹಾಜನತೆಯಲ್ಲಿ, ಮಂಗಳೂರಿನ ಮಹಾಜನತೆಯಲ್ಲಿ ನಾನು ಕ್ಷಮೆಯನ್ನು ಕೂಡ ಕೇಳ್ಕೊಳ್ತಿದ್ದೆ. ಪಾದಯಾತ್ರೆ ನಡೆದಿತ್ತು 8 ದಿನಗಳ ಕಾಲ ಸತತವಾಗಿ, ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆದಿತ್ತು. ಅಲ್ಲಿ ಇಂಥ ರೀತಿಯ ಒಂದು ಭಾವ ನಿರ್ಮಾಣ ಆಗಿರಲಿಲ್ಲ. ಈ ರೀತಿಯಾಗಿ ಹಿಂಸಾತ್ಮಕ ಇವತ್ತಿನ ಒಂದೇ ಒಂದು ದಿನದ ಒಂದು 2 ಗಂಟೆ ಪ್ರತಿಭಟನೆಯಲ್ಲಿ ಇಡೀ ಕರ್ನಾಟಕವನ್ನು ಪ್ರಕ್ಷುಬ್ಧ ಸ್ಥಿತಿಯನ್ನಾಗಿ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ಸಿಗರು. ಅದಕ್ಕೆ ಕ್ಷಮೆ ಕೇಳಿದ್ದಾರೆ, ಸರಿ, ಅದಕ್ಕೆ ಕಾನೂನು ಕ್ರಮದ ರೀತಿಯಲ್ಲಿ ಕ್ರಮ ಕೈಗೊಳ್ಳಿ, ಅದು ನಂಗೆ ಆಗುತ್ತೆ ಅಂತ ಹೇಳಿ ನಂಗೇನು ಭರವಸೆ ಇಲ್ಲ. ಯಾಕಂತ ಹೇಳಿ ನೆಕ್ಸ್ಟ್ ಕಾರ್ಪೊರೇಟರ್ಗೆ ಅವನಿಗೆ ಸೀಟ್ ಸಿಗ್ಬೋದು. ಯಾಕಂತ ಹೇಳಿದ್ರೆ ಈಗ ಪೌರುಷ ತೋರಿಸಿದ್ದಾನಲ್ವಾ, ಖಂಡಿತ ನೀವು ಬರೆದಿಟ್ಕೊಳ್ಳಿ. ಇನ್ನೊಂದು, ಕಾಂಗ್ರೆಸ್ ಇವತ್ತು ಹಿಂಸಾತ್ಮಕ ಪ್ರತಿಭಟನೆ ಮಾಡಿತು. ಸಂವಿಧಾನವನ್ನು ರಕ್ಷಿಸಿ ಅಂತ ಹೇಳಿ ಇದು ಎಂಥದ್ದು ಸಂವಿಧಾನದ ಪುಸ್ತಕವನ್ನು ಅಲ್ಲಾಡಿಸ್ಕೊಂಡು ಇಷ್ಟು ಹೋದ್ರಲ್ಲ, ಇವತ್ತು ಕಾನೂನನ್ನು ಕೈಗೆತ್ತಿಕೊಂಡ್ರಲ್ಲ. ಏನಾಗಿತ್ತು ಬಹಳ ಸಿದ್ದರಾಮಯ್ಯನವರ ಮೇಲೆ ಒಂದು ಎಲಿಗೇಷನ್ ಬಂದಿದೆ. ಅದಕ್ಕೆ ತನಿಖೆ ಆಗಬೇಕಾದ್ರೆ ರಾಜ್ಯಪಾಲರ ಅನುಮತಿ ಬೇಕು. ಒಂದು ತನಿಖೆ ಆಗಲಿ, ತನಿಖೆ ಆದ ನಂತರ ಇದು ಒಳ್ಳೆಯದೋ ಕೆಟ್ಟದೋ, ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ತಾರೆ, ಇಲ್ಲವೋ ಶುದ್ಧಸ್ಥರಾಗಿ ಬರ್ತಾರೆ. ಇಷ್ಟೇ ಎಲ್ಲ ಇರಬೇಕಾದದ್ದು. ಅದಕ್ಕೋಸ್ಕರ ಇಡೀ ಕರ್ನಾಟಕವನ್ನು ಪ್ರಕ್ಷುಬ್ಧ ಸ್ಥಿತಿಗೆ ತಂದುಕೊಂಡು ನ್ಯಾಯಾಲಯ ಇವತ್ತಿನ ದಿನ ಅಂತ ಹೇಳಿದ್ರೆ, ನ್ಯಾಯಾಲಯದಲ್ಲಿ ಈ ಪ್ರಕರಣ ಹಿಯರಿಂಗ್ ನಡೀತಾ ಉಂಟಲ್ಲ, ಅದರ ಮೇಲೆ ಇದರ ಪ್ರಭಾವ ಬೀಳಬೇಕು. ನಾವು ಏನೇನ್ ಮಾಡ್ತೀವಿ, ಇಡೀ ಬಾಂಗ್ಲಾದೇಶ ಮಾಡ್ತೀವಿ ಅಂತ ಹೇಳಿದ್ರೆ ಅರಾಜಕತೆಯನ್ನು ಸೃಷ್ಟಿಸಿಕೊಂಡು ನುಗ್ಗಿ ಹೊಡಿತೀವಿ ಅನ್ನತಕ್ಕಂಥ ಹಿನ್ನೆಲೆ ಭಾವನೆ. ಜಮೀರ್ ಅಹ್ಮದ್ಗೆ ನಿಜವಾಗಿ ಇವತ್ತು ಅವರು ಜೈಲಿನಲ್ಲಿ ಇರಬೇಕು ಸ್ವಾಮಿ. ಮಂತ್ರಿಯಿಂದ ಅವನನ್ನು ಡಿಸಾಲ್ವ್ ಮಾಡಬೇಕು. ಯಾಕೆ, ಏನು ಹೇಳಿದ ಗೊತ್ತೇನೋ, ಪ್ರವೋಕ್ ಮಾಡಿದ್ದಾನೆ, ಸ್ಪಷ್ಟವಾಗಿ ಪ್ರವೋಕ್ ಮಾಡಿದ್ದಾನೆ. ನೀವು ಹೀಗೆ ಮಾಡಿದರೆ, ರಾಜ್ಯಪಾಲರು ನೀವು ಹೇಗೆ ಮಾಡಿದರೆ ಇಡೀ ಕರ್ನಾಟಕದಲ್ಲಿ ಬೆಂಕಿ ಹೊತ್ತಿಕೊಂಡು ಉರಿಯುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ, ದೌರ್ಜನ್ಯ ಮಾಡ್ತಿದೆ, ಅದಕ್ಕೆಲ್ಲ ಹೊಣೆ
ನೀವು ಆಗ್ತೀರಿ ಅಂದರೆ ಹೊಣೆಗಾರಿಕೆ ಅಂದರೆ ಮಾಡೇ ಮಾಡ್ತಾರೆ ಅವರು, ಅಂದರೆ ಅವರು ಸಂಸ್ಕೃತಿ ಹಾಗೆ. ಹೀಗೆ ಪ್ರವೋಕ್ ಮಾಡಿದ ಮೇಲೆ ಅವರ ಮೇಲೆ ಇವಾಗ ಸುಮೋಟೋ ಕೇಸ್ ಆಗಿದೆ ಅಂತ ಅಂದುಕೊಳ್ಬೇಕಾ? ಆಗುತ್ತಾ? ಸಾಧ್ಯನೇ ಇಲ್ಲ ರೀ, ಸಾಧ್ಯನೇ ಇಲ್ಲ. ಅವರನ್ನು ಹಾಗೆ ಬಿಡ್ತಾರೆ. ಕ್ಷಮೆ ಕಾನೂನು ಕ್ರಮ ಇರುವಾಗ ನೀವು ತಪ್ಪಿದ್ರೆ ದೂರು ಕೊಡಿ. ನೀವೇ ಸುಮೋಟೋ ಕೇಸ್ ಹಾಕದಿದ್ರೆ ಏನು, ನಿಮ್ಗೆ ದೂರು ಕೊಡ್ಬೋದಲ್ವಾ? ಅಂದ್ರೆ ಇವ್ರು ನಮ್ಗೆ ಬೇಡಪ್ಪ, ಅವರು ನಾಯಿಬಾಲ ಡೊಂಕೆ ಅದು ಸ್ಟ್ರೇಟ್ ಆಗುದಿಲ್ಲ ಅಂತ ಹೇಳಿ ನೀವು ಒಪ್ಪಿಕೊಂಡ ಹಾಗೆ ಆಯ್ತು, ನೀವು ಒಪ್ಪಿಕೊಂಡ ಹಾಗೆ ಆಯ್ತು. ಸರಿ, ನಾವು ಪ್ರಕ್ಷುಬ್ಧ ಮಾಡ್ಲಿಕ್ಕೆ ಹೊರಟದ್ದು. ಕ್ಷಮೆ ಅನ್ನುವಂಥದ್ದೆಲ್ಲ ಸುಮ್ಮನೆ ನಾಟಕ. ಬರ್ತೇನೆ ಮತ್ತಷ್ಟು ಕರೆಗಳಿವೆ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಮತ್ತೊಂದು ಕಾಲ್ ಕನೆಕ್ಟ್ ಮಾಡಿ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಜೊತೆಗೆ ಸರ್ ಬರ್ತೀನಿ. ಜೊತೆಗೆ ನಾನು ಐವನ್ ಡಿಸೋಜ್ ಅವರ ಸ್ಟೇಟ್ಮೆಂಟ್ ಅನ್ನ ಮಾತಾಡಲೇಬೇಕಾಗುತ್ತೆ. ತಮ್ಮ ಒಂದು ಪಕ್ಷದ ಪ್ರಮುಖವಾಗಿರುವಂತಹ ಮುಖಂಡರು, ಜೊತೆಗೆ ಅವರಿಗೆ ಒಂದು ಶಾಸಕ ಸ್ಥಾನಮಾನ ಇದೆ ಅಂತ ಬಂದಾಗ ಐವನ್ ಡಿಸೋಜ್ ಅವರು ಒಂದು ಮಾತನ್ನ ಹೇಳ್ತಾರೆ. ಯಾವ ರೀತಿ ಅಂತ ಬಂದಾಗ, ರಾತ್ರೋರಾತ್ರಿ ಯಾವ ರೀತಿ ಬಾಂಗ್ಲಾದೇಶದ ಅಧ್ಯಕ್ಷರನ್ನ ಓಡಿಸಿದ್ದೀವಿ, ಅದು ಓಡಿಸಿದ್ದಾರೆ ಅಥವಾ ಆ ರೀತಿ ನಾವು ಓಡಿಸ್ತೀವಿ ಅನ್ನುವಂಥದ್ದು ರಾಜ್ಯಪಾಲರು ಸಂವಿಧಾನಾತ್ಮಕ ಹುದ್ದೆ ಅವರನ್ನ ಆಯ್ಕೆ ಮಾಡಿದಂತ ಬಾಂಗ್ಲಾದೇಶವನ್ನ ತಂದು ಭಾರತಕ್ಕೆ ತರ್ತೀವಿ ಅಂತ ಒಂದು ಮನಸ್ಸಿಗೆ ಬಂದಾಗ ಪ್ರೊಟೆಸ್ಟ್ ಅನ್ನು ಉಲ್ಲೇಖ ಮಾಡಿ ಹೇಳಿದ್ದಾರೆ. ಪ್ರೊಟೆಸ್ಟ್ ಮತ್ತು ಅಲ್ಲಿಯ ವಿದ್ಯಾರ್ಥಿಗಳು ಯಾವ ರೀತಿ ಒಮ್ಮೆಲೆ ಭುಗಿಲಿದ್ರು ತಾವು ತಮ್ಮ ಕಾರ್ಯಕರ್ತರನ್ನ ಪ್ರವೋಕ್ ಮಾಡ್ತಾ ಇದ್ರಿ. ಹೇಗೆ ಪ್ರವೋಕ್ ಮಾಡ್ತಾ ಇದೀರಿ ಅಂತ ಬಂದಾಗ, ಬಾಂಗ್ಲಾದೇಶದಲ್ಲಿ ಮಾಡಿದವರು ಸರಿ, ಬಾಂಗ್ಲಾದೇಶದಲ್ಲಿ ಏನ್ ಮಾಡಿದ್ರೆ ನೋಡಿ ಅದು ಸರಿ, ಹಾಗಾಗಿ ಅದೇ ರೀತಿ ಏನು ಅಲ್ಲ, ಬಾಂಗ್ಲಾದೇಶದಲ್ಲಿ ಏನಾಗಿದೆ ನೋಡಿ ಅದು ಸರಿ, ಅದೇ ರೀತಿ ನಾವುಗಳು ಇಲ್ಲಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದೀರಿ. ಬಾಂಗ್ಲಾದೇಶದ ವಿಷಯ ನಮ್ಮ ಭಾರತ ದೇಶದಲ್ಲಿ ಬೇಡ. ಈಗ ಯಾರು ಬೇಡ ಹೇಳಿದವ್ರು ಎಲ್ಲ ಈ ಚರ್ಚೆ ಏನ್ ಗೊತ್ತಾ? ಹೇಳಿದವ್ರು ಹೇಳ್ತೀನಿ, ತಮ್ಮ ಕಾರ್ಯಕರ್ತರು ಯಾರೊಬ್ರು ತಮ್ಮ ಕಾರ್ಯಕರ್ತರು ಯಾರು ಕಿಡಿಗೇಡಿಗಳು ಹೇಳ್ತಾರೆ, ತಮ್ಮ ಯಾರು ಪುಂಡ್ರೆ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಒಪ್ಕೊಳ್ಳ ಪರವಾಗಿಲ್ಲ, ನಾವು ಅದಕ್ಕೆ ಸೊಪ್ಪು ಹಾಕಲ್ಲ. ಈ ರೀತಿ ಪ್ರೈಮ್ ಟೈಮ್ ಚರ್ಚೆ ಮಾಡುವ ಅವಶ್ಯಕತೆ ಕೂಡ ನಮ್ಗೆ ಬಿದ್ದೋಗಿಲ್ಲ. ಐವನ್ ಡಿಸೋಜ್ ಒಗ್ಗಟ್ಟನ್ನು ಉಲ್ಲೇಖ ಮಾಡಿ ಹೇಳಿದರೆ ಹೊರತು ಅವರು ಮಾಡಿದ ಕೆಲಸ ಸರಿ ಅಂತ ಹೇಳಿದ ಅಲ್ಲಿ ಎಷ್ಟು ಬೇಗ ಒಂದು ವಿಷಯದ ಬಗ್ಗೆ ಎಚ್ಚೆತ್ತುಕೊಂಡು ಪ್ರತಿಭಟನೆ ಮಾಡಿದ್ರು ಎಂಬ ಉಲ್ಲೇಖವನ್ನು ಮಾಡಿದರೆ ಹೊರತು ಅಲ್ಲಿ ಮಾಡಿದ್ದು ಸರಿ ಅದೇ ರೀತಿ ಅಂತ ವಿದ್ಯಾರ್ಥಿಗಳು ನೋಡಿ ಬಹು ಬೇಗನೆ ಒಗ್ಗಟ್ಟಾದ್ರು ವಿಷಯದಲ್ಲಿ ಅದೇ ರೀತಿ ಅಂತ ಹೇಳಿದ್ರೆ ಇವತ್ತು ರಾಜ್ಯಪಾಲರ ವಿರುದ್ಧವಾಗಿ ನೋಡಿ ಅವರಿಗೆ ಅಧಿಕಾರ ನೋಡಿ ಒಂದು ನಿಮಿಷ ಡೈವರ್ಟ್ ಮಾಡಬೇಡಿ. ರಾಜ್ಯಪಾಲರಿಗೆ ಇಲ್ಲದಂತ ಒಂದು ಅಧಿಕಾರವನ್ನು ಬಿಜೆಪಿಯವರ ಒಂದು ಮಾರ್ಗದರ್ಶನದಂತೆ ಅವರ ಕಚೇರಿಯನ್ನು ಬಿಜೆಪಿಯ ಕಚೇರಿಯ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಅವರು ಮುನ್ನುಗ್ತಿದ್ದಾರಲ್ಲ, ಇದನ್ನು ನಾವು ಪ್ರಶ್ನೆ ಮಾಡುವಂತದ್ದು. ಮಾಡಲಿಕ್ಕೆ ಜನರು ಒಗ್ಗಟ್ಟಾಗ್ತಾ ಇದ್ದಾರೆ ಎಂಬ ಒಂದು ಉಲ್ಲೇಖಗಾಗಿ ಅದನ್ನು ತೋರಿಸ್ತಾರೆ ಹೊರತು ಆ ರೀತಿ ಮಾಡ್ತಾರೆ ಅಂತ ಅಲ್ಲ ಅವರು ಹೇಳಿ ಅಂತ. ತಪ್ಪು ತಿಳ್ಕೊಳ್ಬೇಡಿ. ಆಯ್ತು, ಇವರು ಹೇಳಿದ್ರಲ್ಲ ರಾಜ್ಯಪಾಲರು ಸಾಂವಿಧಾನಿಕವಾಗಿ ನಡೀಲಿಲ್ಲ, ಇವರು ಹೇಳಿದ ಪ್ರಕಾರ ಅಭಿಷೇಕ್ ಮನು ಸಿಂಘ್ವಿ ಇವತ್ತು 2.5 ಗಂಟೆಯಿಂದ 5 ಗಂಟೆ ತನಕ ಏನು ಒದ್ದಾಡಿದ್ದು ಎದುರುಗಡೆ. ರಾಜ್ಯಪಾಲರು ಸರಿ, ನಿಮ್ಗೆ ಲೀಗಲಿಯಲ್ಲಿ ಚಾಯ್ಸ್ ಇದೆಯಲ್ಲ ಸರ್, ರಾಜ್ಯಪಾಲರು ನೋಡಿ ಮಾಡಿದ್ದು ಸರಿಯಲ್ಲ ಅಂತ ತಮಟೆ ಹೊಡ್ಕೊಂಡು ಹೇಳ್ಬೋದಿತ್ತು. ಪ್ರಕ್ಷುಬ್ಧ ಮಾಡೋದಲ್ಲ, ಬೆಂಕಿ ಹಚ್ಚೋದಲ್ಲ. ಅಭಿಷೇಕ್ ಮನು ಪ್ರತಿಭಟನೆ ಮಾಡಿದ್ರೆ ನಿಮಗೆ ತೊಂದರೆ ಉಂಟಾ? ನಮ್ಮ ದೇಶದ ಇಡೀ ದೇಶವನ್ನು ದೌರ್ಜನ್ಯ ಮಾಡಿಕೊಂಡು ಇವತ್ತು ರಾತ್ರಿ ನುಗ್ತಾರಂತೆ ರಾಜಭವನಕ್ಕೆ. ರಾಜಕೀಯ ಮಾಡಿದ್ರೆ ನಾವು ಅದರಿಂದಲೇ ಇವರಿಗೆ ಉತ್ತರ ಕೊಡುವಂತದ್ದು. ಇವರು ಯಾಕೆ 8 ದಿವಸ ರಾಜಕೀಯ ಹೇಗೆ ಮಾಡಿದ್ರು, ಪಾದಯಾತ್ರೆ ಮಾಡಿ ರಾಜಕೀಯದಲ್ಲೇ ಉತ್ತರ ಬರೀ ನ್ಯಾಯಾಂಗದಲ್ಲಿ ಕೊಡ್ತಾರೆ ಇವರು. ನಾವು ನ್ಯಾಯಾಂಗದಲ್ಲೇ ಪ್ರಶ್ನೆ ಮಾಡ್ತೇವೆ. ಹೇಗೆ 8 ದಿವಸ ರಾಜಕೀಯ ಮಾಡಿದ್ರು ನಾವು ಕೂಡ ರಾಜಕೀಯದಲ್ಲಿ ಉತ್ತರ ಕೊಡ್ತೇವೆ. ಹೇಳಿ ಅಷ್ಟೇ. ಇವತ್ತು ರಾತ್ರಿ ಐಗೊಂಡು ಸಜೆ ಹೇಳಿದ್ದಾನೆ, ರಾತ್ರಿ ರಾಜಭವನ ಯಾವ ರೀತಿ ನುಗ್ಬೇಕಂತ ನಮ್ಮ ಪಕ್ಷದ ನಾಯಕರು ಅದಕ್ಕೆ ಕಾರ್ಯಕ್ರಮ ಹಾಕ್ತಾರೆ. ನಾವು ಇವತ್ತು ಹೇಳಿದ ತಕ್ಷಣ, ಯಾರೊಬ್ರು ಹೇಳಿದ ತಕ್ಷಣ ಅಥವಾ ಒಬ್ಬೊಬ್ರು ನಾಯಕರು ಹೇಳಿದ ತಕ್ಷಣ
ನಾಯಕರು ಹಿಡ್ಕೊಳ್ಳಿ, ಯಾರೋ ನೀವು ಒಬ್ಬ ಅಲ್ಲ. ಹಿಡ್ಕೊಂಡ್ರೆ ಅದು ಫೈನಲ್ ಆಗುದಿಲ್ಲ. ವಿಧಾನ ಪರಿಷತ್ ಸದಸ್ಯ ಮಾತಿಗೆ ಮಾತಾಡುವಾಗ ಏನಾದ್ರೂ ಒಂದು ಹೇಳ್ಬೋದು ಹೊರತು ನಮ್ಮ ಕಾರ್ಯಕ್ರಮ ಆಗುವಂತದ್ದು ಕೆಪಿಸಿಸಿಯಿಂದ ಯಾವ ನಿರ್ದೇಶನದ ಮೇಲೆ ಕಾರ್ಯಕ್ರಮ ಆದಂತ ಹಿಂಸೆಯನ್ನು ನಾನು ಮಾಡಿ ತೋರಿಸ್ತೇನೆ. ನೀವು ನೋಡಿ, ನೀವು ಮಾಡಿದ ಈ ಮೋಸದ ಆಟ, ಈ ಮೋಸದ ಜಾಲವನ್ನು ಮುಚ್ಚಲಿಕ್ಕೆ ಯಾವುದನ್ನು ಬೇಕಾಗ್ತೀರಿ, ಅದಕ್ಕೆ ನಾವು ಜವಾಬ್ದಾರ ಅಲ್ಲ. ನೀವು ಒಳ್ಳೆಯವರಾಗಿದ್ರೆ, ನೀವು ಪ್ರಾಮಾಣಿಕರಾಗಿದ್ರೆ, ಜಮೀರ್ ಅಹಮದ್ ಐವನ್ ಡಿಸೋಜ ಎರಡೇ ಹೇಳೋಣ. ದಿನೇಶ್ ಗುಂಡೂರಾವ್ ಬಿಟ್ಟು ಹಾಕಿ ಆಚೆ, ಕೃಷ್ಣ ಬೈರೇಗೌಡರು ಬಿಟ್ಟಾಕಿ. ಇವಾಗ ಜಮೀರ್ ಅಹಮದ್ ಮತ್ತು ಯಾರು ಐವನ್ ಡಿಸೋಜ ಹೇಳಿದಕ್ಕೆ ನೀವು ಕ್ಷಮೆ ಕೇಳ್ತೀರಾ? ಅರುಣಣ್ಣ, ನಾನು ನಿಮ್ಮ ಹತ್ರ ಒಂದು ಬೆಳಿಗ್ಗೆ ಆಗದಿಂದ ಕೇಳ್ತಿದ್ದೇನೆ, ನೀವು ಪ್ರಾಮಾಣಿಕರಾಗಿದ್ರೆ 10 ತಿಂಗಳಿಂದ ನಾವು ಪ್ರಾಸಿಕ್ಯೂಷನ್ಗೆ ಕೊಟ್ಟ ಕೇಸಲ್ಲಿ ಯಾಕೆ ಮಾಡಲಿಲ್ಲ? ಉತ್ತರ ಕೊಡಿ, ಮತ್ತೆ ಮಾತಾಡಿ. ಆಯ್ತ್ರಿ. ಇವಾಗ ನೀವು ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ, ಜನಾರ್ದನ್ ರೆಡ್ಡಿ, ಕುಮಾರಸ್ವಾಮಿ ಇವರ ಮೇಲೆ ಇಷ್ಟು ಕೇಸುಗಳಿದೆಯಲ್ವಾ, 10 ತಿಂಗಳಿಂದ ಪ್ರಾಸಿಕ್ಯೂಷನ್ ಅನುಮತಿ ಕೊಡಿ ಅಂತ ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಆಗಿ ಇಡೀ ದೇಶದ ಆಡಳಿತ ಯಾರು ಮುಖ್ಯಮಂತ್ರಿ? ಸಿದ್ದರಾಮಯ್ಯನವರು ಆಡಳಿತ ಯಂತ್ರವನ್ನು ಮಾತಾಡಿ. ನೀವು 10 ತಿಂಗಳಿಂದ ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ ತಾವು ಮಾಡಿದ ತಪ್ಪನ್ನು ಇವಾಗ ಮುಖ್ಯಮಂತ್ರಿ ಆಗಿದ್ದುಕೊಂಡು ಪ್ರಭಾವವನ್ನು ಬಿಡಿಸಿ ಸಾಕ್ಷ್ಯನಾಶ ಮಾಡಿಕೊಂಡು ದೌರ್ಜನ್ಯ ಮಾಡ್ತಾರೆ. ಮುಖ್ಯಮಂತ್ರಿ ಪದಸ್ಥಾನದಲ್ಲಿದ್ದಾರೆ. ಮುರುಗೇಶ್ ನಿರಾಣಿ ಮುಖ್ಯಮಂತ್ರಿ ಆಗಿದ್ದಾರೆ ಏನ್ರಿ? ಅವ್ರ ಆಡಳಿತ ಯಂತ್ರ ಇದೆ ಏನ್ರಿ? ಅವ್ರದ್ದು ಪೊಲೀಸ್ ಇದೆ ಏನ್ರಿ? ಲೋಕಾಯುಕ್ತ ಕೇಳಿದ್ದು ನಾವಲ್ಲ, ಲೋಕಾಯುಕ್ತ ಕೇಳಿದ್ದು, ತನಿಖಾ ಸಂಸ್ಥೆ ಕೇಳಿದ್ದು ನಾವಲ್ಲ. ಆಡಳಿತ ಯಂತ್ರ ಇಟ್ಕೊಳ್ಬೇಡಿ. ನೀವು ಕಲ್ಪ್ರಿಟ್ ಆಗಿದ್ರೆ ನೀವು ಬಿಟ್ಟು ಹಾಕಿ ಅದನ್ನು. ಯಾಕೆ ತನಿಖೆ ಮಾಡಿಕೊಳ್ರಿ. ತನಿಖೆಗೆ ಯಾಕೆ ಹೆದರ್ತೀರಿ ನೀವು? ತನಿಖೆಗೆ ಯಾಕೆ ಗಡ 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 ನಾನು ಕೇಳಬೇಕಾದ್ರೆ ತನಿಖೆ ಯಾಕೆ ಮಾಡ್ತಾ ಇಲ್ಲ? ತನಿಖೆಗೆ ನೀವು ಸಪೋರ್ಟ್ ಯಾಕೆ ಮಾಡ್ತಾ ಇಲ್ಲ? ನೀವು ಬಿಡಿ. ಒಂದು ಚಾಲೆಂಜ್ ಆಗ್ತೀನಿ. ವಾಲ್ಮೀಕಿ ಹಗರಣ ನಡೆದಾಗ ಒಂದು ನಿಮಿಷ ಅಂತ ನೀವು ಮಾತಾಡ್ತೇವೆ ನಡೆದಾಗ ಇವರು ಹೇಳಿದ್ರು ಯಾವುದೇ ಮೇಲೆ ಕಂಪ್ಲೇಂಟ್ ಕೊಡೋದಾದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೇವೆ ಹೊರತು ವಾಚ್ಮ್ಯಾನ್ ಇದ್ದಲ್ಲಿಗೆ ಹೋಗುದಿಲ್ಲ. ವಾಚ್ಮ್ಯಾನ್ ಇದ್ದಲ್ಲಿಗೆ ಯಾಕೆ ನೀವು ಸಹಕಾರ ಮಾಡುದಿಲ್ಲ ಕೇಳುದಿಲ್ಲ. ನಾವು ಹೋಗುದು ಪೊಲೀಸ್ ಸ್ಟೇಷನ್ಗೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ. ಸರಿ ಥ್ಯಾಂಕ್ ಯು. ತಮಗೂ ಕೂಡ ನೀವು ಒಟ್ಟಾರೆ ಮಾತಾಡಿದ್ರೆ ಅದಕ್ಕೆ ನಾವು ಸುಮ್ಮನೆ ಕೂತ್ಕೊಳ್ಬೇಕು. ಮುಖ್ಯಮಂತ್ರಿಯನ್ನು ಮಾಡುವುದೇ ಗವರ್ನರ್ ಮಾಡುದ್ರಿ. ಗೊತ್ತಿಲ್ಲದಿದ್ರೆ ನಾವ್ ಏನ್ ಮಾಡ್ಲಿಕ್ಕೆ ಆಗುತ್ತೆ? ಗವರ್ನರ್ ಮಾಡ್ಲಿಕ್ಕೆ ಒಂದು ಸಂಸ್ಥೆ ಅವರಿಗೆ ಅರ್ಜಿ ದೂರ ಬರಬೇಕು. ನಿಮಗೆ ತನಿಖೆಗೆ ಯಾಕೆ ಹೆದರಿಕೆ? ವಾಚ್ಮ್ಯಾನ್ ತನಿಖೆ ಮಾಡ್ಲಿಕ್ಕೆ ನಮಗೆ ಹೆದರಿಕೆ ಇಲ್ಲ, ನಾಚಿಕೆ ಆಗ್ತದೆ. ಓಕೆ ಸರಿ ಹೆದರಿಕೆ ಎಲ್ಲ ನಾಚಿಕೆ. ವಾಚ್ಮ್ಯಾನ್ ಯಾರು? ವಾಚ್ಮ್ಯಾನ್ ರಾಜ್ಯಪಾಲರೇ, ಬಿಜೆಪಿಯ ಕಚೇರಿಯ ವಾಚ್ಮ್ಯಾನ್. ನೋಟ್ ಮಾಡಿ ಕೇಸ್ ಹಾಕಿ ನನ್ನ ಮೇಲೆ. ಬಿಜೆಪಿ ಕಚೇರಿಯ ವಾಚ್ಮ್ಯಾನ್ ಅವರು ರಾಜ್ಯಪಾಲ ಮಾಡುದಾದ್ರೆ ಅವರು ರಾಜ್ಯಪಾಲರಾಗಿರ್ಬೇಕು, ಅಥವಾ ಮೋದಿ ಮತ್ತು ಅಮಿತ್ ಶಾ ಅವರ ನ್ಯಾಯವನ್ನು ಪಾಲನೆ ಮಾಡುವುದಾದ್ರೆ ಅವರು ಪಾಷಾ ರಾಜ್ಯಪಾಲ, ಮೋಸ ರಾಜ್ಯಪಾಲ, ವಿವೇಕ ಇಲ್ಲದ ವಕ್ತಾರರು. ಖಂಡಿತ ನೀವು ರಾಜ್ಯಪಾಲರು ತನಿಖೆ ಮಾಡ್ತಾ ಇಲ್ಲ. ರಾಜ್ಯಪಾಲರು ತನಿಖೆ ಮಾಡ್ತಾ ಇರಲಿಲ್ಲ. ಪ್ರಾಸಿಕ್ಯೂಷನ್ ಅಂತ ಆಗ್ತದೆ, ಸಂವಿಧಾನಾತ್ಮಕವಾಗಿ ತನಿಖೆ ಆಗ್ತದೆ. ಅಷ್ಟು ತಲೆಯಲ್ಲಿ ಒಂದು ಚೂರು ಕೂಡ ವಿವರಣೆ ಕೊಡ್ತೇನೆ. ರಾಜ್ಯಪಾಲರಂತ ವಾಚ್ಮ್ಯಾನ್ಗೆ ಹೋಲಿಸಿದಿರಿ ಸರ್? ಖಂಡಿತ ಸರ್. ಯಾಕಂತ ನಾನು ಹೇಳುದು, ತನಿಖಾ ಸಂಸ್ಥೆ ವರದಿ ಕೊಡ್ಬೇಕು, ಒಂದು ಬಿಜೆಪಿ ವರದಿ ಕೊಡ್ಬೇಕು, ಅದ ನಂತರ ರಾಜ್ಯಪಾಲರು ಯಾವುದೇ ಒಂದು ತನಿಖೆ ಸಂಸ್ಥೆ ವರದಿ ಕೊಡದೆ, ಒಂದು ಕಂಪ್ಲೇಂಟ್ ಕೊಡದೆ ಸಿದ್ದರಾಮಯ್ಯರನ್ನು ಬಂಧನ ಮಾಡಬೇಕು ಅಥವಾ ಸಿದ್ದರಾಮಯ್ಯನ ಮೇಲೆ ಕೇಸ್ ಹಾಕ್ಬೇಕು. ಒಂದು ನಿಮಿಷ ಕುತ್ಕೊಳ್ಳಿ ನೀವು. ನಾನು ನನಗೆ ತೊಂದರೆ ಆದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಒಂದು ವಾಚ್ಮ್ಯಾನ್ ಬಳಿಗೆ ಹೋಗುದಲ್ಲ. ನಾನು ವಾಚ್ಮ್ಯಾನ್ ನೀವು ಹೇಳಿದಾಗೆ ನಾವು ಪ್ರಜಾಪ್ರಭುತ್ವದ
ಕಾವಲು ನಾಯಿ. ಯಾಕೆ ಹೇಳಿ, ನಾವು ಪ್ರತಿಪಕ್ಷದಲ್ಲಿದ್ದೇವೆ. ನೀವು ಹೇಳಿದಾಗೆ ಅವರು ಕಸ್ಟೋಡಿಯನ್ ಯಾರು, ನಮ್ಮ ರಾಜ್ಯಪಾಲರು ಅಂತ ಇಟ್ಕೊಳ್ಳೋಣ. ನಿಜವಾಗಿ ಮುಖ್ಯಮಂತ್ರಿ ಕಸ್ಟೋಡಿಯನ್ ಇರ್ಲಿ, ರಾಜ್ಯಪಾಲರು ತನಿಖೆ ಮಾಡುವುದಿಲ್ಲ. ರಾಜ್ಯಪಾಲರು ನೀವು ಹೇಳಿದ ಹಾಗೆ ಗೇಟ್ ಪಾಸ್ ಕೊಡ್ತಾರೆ, ಹೋಗಿ ಮರೆ ತನಿಖೆ ಮಾಡಿ ಅಂತ. ಇಲ್ಲ, ರಾಜ್ಯಪಾಲರು ನಿಲ್ಲಿಸಬೇಕಂತೆ, ಕಳ್ಳರೆಲ್ಲ ಒಳಗಿದ್ದಾರೆ, ನಾವು ನಿಮ್ಮನ್ನು ತನಿಖೆ ಮಾಡಿ ನಮ್ಮ ದಿನೇಶ್ ಕುಂಬಾರ್ ಅವರು ಒಂದು ಮಾತು ಹೇಳಿದ್ರು, ತೊಂದರೆ ಆದ್ರೆ ನೇರವಾಗಿ ವಾಚ್ಮನ್ ಬಳಿಗೆ ಹೋಗಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ಪೊಲೀಸರ ಬಳಿ ಹೋಗ್ತೀವಿ. ಅದೇ ರೀತಿ ಈ ತಮ್ಗಳಿಗೆ ಈ ರೀತಿ ನ್ಯಾಯ ಬೇಕು ಅಂತ ಬಂದಾಗ ಕಾನೂನಾತ್ಮಕರಿಂದ ಹೋರಾಟವನ್ನು ತಾವುಗಳು ಮಾಡಬೇಕೇ ಹೊರತು ಬಾಂಗ್ಲಾದೇಶಕ್ಕೆ ಓಡಿ ಹೋಗಬಾರದು. ತಾವುಗಳು ಅದನ್ನ ನಾನು ಹೇಳುದಿಲ್ಲ, ನಾನು ಹೌದಂತ ಹೇಳುದಿಲ್ಲ. ಬಾಂಗ್ಲಾದೇಶಕ್ಕೆ ಓಡಿ ಹೋಗಬಾರ್ದಿತ್ತು. ಇದಕ್ಕೆ ತಮ್ಮ ಖಂಡನೆ ಇರುವುದು, ನಮ್ಗಳ ಖಂಡನೆ ಇರುತ್ತದೆ ಇದಕ್ಕೆ. ಬಾಂಗ್ಲಾದೇಶಕ್ಕೆ ತಾವುಗಳು ಓಡಿ ಹೋಗುವಂತ ಪರಿಸ್ಥಿತಿ, ಬಾಂಗ್ಲಾದೇಶವನ್ನ ಆ ಒಂದು ಹಿಂಸಾತ್ಮಕ ಕೃತ್ಯವನ್ನ ಸ್ವಾಗತಿಸಿದಂತಹ ತಮ್ಮ ಒಂದು ವೈಖರಿ, ಆ ಒಂದು ವಿಕೃತ ಮನಸ್ಥಿತಿ, ಅದಕ್ಕೆ ನಮ್ಗಳ ಧಿಕ್ಕಾರ ಇದೆ, ಧಿಕ್ಕಾರ ಇದೆ, ನಮ್ಗಳ ಧಿಕ್ಕಾರ ಇದೆ. ನಾನು ಅದನ್ನು ಸಮರ್ಥನೆ ಮಾಡ್ಲಿಕ್ಕೆ ಹೋಗುದಿಲ್ಲ, ಮಾಡ್ಲಿಲ್ಲ. ನಾನು ಮಾಡಿದ್ದೇನೆ, ಇಲ್ಲಲ್ಲ, ಇಲ್ಲ. ಐವಟಿಸೋಸ್ ಅವರು ಮಾಡಿದರೆ ಏನ್ ಹೇಳ್ತೀರಿ? ಅವ್ರ ಹತ್ರ ಕೇಳ್ಬೇಕು, ನನ್ನ ಹತ್ರ ಕೇಳೋದಲ್ಲ. ನಾನು ಇಲ್ಲಿ ಕೂತು ಈ ಡಿಬೇಟ್ ಅಲ್ಲಿ ಕೂತು ನಾನು ಅದರ ಬಗ್ಗೆ ಮಾತಾಡಿದ್ದೇನೆ ಇಲ್ಲ, ನಾನು ಕೂಡ ಚೌಕಟ್ಟಲ್ಲಿ ಇದ್ದೇನೆ, ಕಾನೂನು ಚೌಕಟ್ಟಲ್ಲಿ ಇದ್ದೇನೆ. ತಮ್ಮ ನಾಯಕರು ಯಾಕೆ ಚೌಕಟ್ಟು ಮೀರಿ ಹೋಗ್ತಾರೆ? ನಾನು ಹೇಳಿದ್ದು, ತಮ್ಮ ನಾಯಕರು ಯಾಕೆ ಚೌಕಟ್ಟು ಮೀರಿ ಹೋಗ್ತಾರೆ? ಕಾರ್ಪೊರೇಟರ್ ಆ ರೀತಿ ಮಾಡ್ತಾರೆ. ನನಗಿಂತ ದೊಡ್ಡವರು, ನನಗಿಂತ ದೊಡ್ಡವರು, ಅವರನ್ನು ಪ್ರಶ್ನೆ ಮಾಡುವಷ್ಟು ದೊಡ್ಡ ಜನ ನಾನು ಆಗ್ಲಿಲ್ಲ. ಒಂದು ವಿಷಯ, ನನಗೆ ಒಂದು ಅವಕಾಶ ನೀವು ಕೊಡ್ಬೇಕು. ನಾನೊಂದು 2 ಪ್ರಶ್ನೆಗೆ ಈ ಡಿಬೇಟ್ ಪ್ರಾರಂಭ ಆಗಿದ್ದರಿಂದ ಉತ್ತರ ಸಿಗ್ಲಿಲ್ಲ. ಒಂದನೇದು, ನಾನು ಕೇಳುವಂತದ್ದು 10 ತಿಂಗಳಿಂದ ಪೆಂಡಿಂಗ್ ಇರುವ ಕೇಸನ್ನು ಬಿಟ್ಟು ಅರ್ಧ ಗಂಟೆ 1 ಗಂಟೆ ಕೊಟ್ಟ ಒಂದು ಅರ್ಜಿಯನ್ನು ಯಾಕೆ ಪುರಸ್ಕಾರ ಮಾಡಿದ್ರು ರಾಜ್ಯಪಾಲರು? ಒಂದು. ಎರಡನೇದಾಗಿ, ರಾಜ್ಯಪಾಲರು ಒಂದು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಬೇಕು ಅಂತ ಅವಕಾಶ ಕೊಡುವುದಾದರೆ ರಾಜ್ಯಪಾಲರಿಗೆ ಯಾರೇ ಆದ್ರೆ ಒಂದು ತನಿಖಾ ಸಮಿತಿಯವರು ಕಂಪ್ಲೇಂಟ್ ಕೊಡಬೇಕು. ಇದನ್ನು ಬಿಟ್ಟು ಡೈರೆಕ್ಟ್ ಆಗಿ ಅವರ ಬಳಿಗೆ ಹೋದದನ್ನು ಅವರು ಕೊಡ್ಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಇದನ್ನು ನಾವು ಪ್ರಶ್ನೆ ಮಾಡುವಂತದ್ದು ಕೋರ್ಟ್ ಅಲ್ಲಿ ಮತ್ತು ನಾಡಿನ ಪ್ರತಿಭಟನಾ ಮೂಲಕ ಮತ್ತು ಕೋರ್ಟ್ ಅಲ್ಲಿ ಇದರಲ್ಲಿ ನಾನು ಅವರನ್ನು ಪ್ರಶ್ನೆ ಮಾಡುವಂತ. ಸರಿ ಸರಿ, ಎಸ್ ಸರ್. ಇವರು ಹೇಳಿದ್ರು ಏನೋ 10 ತಿಂಗಳು ಪ್ರಾಸಿಕ್ಯೂಷನ್ ಇದ್ರ ವಿಷಯ. ಇವಾಗ ಯಾರಾದ್ರೂ ನಾವು ಕಳ್ಳರ ಕೈಗೆ ಅಧಿಕಾರ ಬಂತು ಅಂತ ಹೇಳಿದ್ರೆ ಆ ಅಧಿಕಾರ ನಡೆಸ್ತಾ ಇರುವಾಗ್ಲೇನೆ ಜಾಸ್ತಿ ತೊಂದರೆ ಮತ್ತು ಕಷ್ಟ ಮತ್ತು ಖತರ ಇರುವಂತದ್ದು. ಅದೊಂದು ವಾಪಸ್ ತಗೊಳ್ಳಿ. ಕಳ್ಳರ ಕೈಗೆ ಅಧಿಕಾರ ಕೊಟ್ಟದನ್ನು ನೀವು ಅದನ್ನು ವಾಪಸ್ ತಗೊಳ್ಳಿ. ಅರುಣ್ ಅವರೇ, 136 ಶಾಸಕರನ್ನು ಕರ್ನಾಟಕದ ಮಹಾಜನತೆ ನಮಗೆ ಕೊಟ್ಟಿದೆ. ಇಂಟರಪ್ಟ್ ಮಾಡಿದ್ರಾ? ಆಯ್ತು, ನಿಮ್ಮನ್ನು ಕಳ್ಳರಂತಲಿ ಪುನಃ ಸಾಬೀತು ಮಾಡ್ಲಿಕ್ಕೆ ನಮ್ಗೆ ಇನ್ನೊಂದು ಅವಕಾಶ ಸಿಕ್ತು. ನಾವು ಹೇಳಿದ್ವಿ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿದೆ ಅಂತ. ಇವರ ಎಲ್ಲಾ ಆದಿಯಾಗಿ ಯಾವುದೇ ಸಾಕ್ಷಿಯಾಗಿ ನಾವು ಹೇಳ್ತೀವಿ ವಾಲ್ಮೀಕಿ ನಗರ ಹಗರಣ ಆಗ್ಲಿಲ್ಲ ಅಂತೇಳಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಳ್ಬೇಕಾಯ್ತು ಸ್ವಾಮಿ. ಒಬ್ಬರ ಜೀವವನ್ನು ತೆಗಿಬೇಕಾಯ್ತು ಈ ಸರ್ಕಾರ. ಆತ್ಮಹತ್ಯೆ ಮಾಡಿಕೊಂಡ ಮೇಲೆ ಗೊತ್ತಾಯ್ತು ಹಗರಣ ಆಗಿದೆ. ಆದ್ರೂ ಕೂಡ ಈ ಪ್ರಿಯಾಂಕಾ ಖರ್ಗೆ ಅಂತವರು ಕೂಡ ಸಮರ್ಥನೆ ಮಾಡಿದ್ರು ಈ ಸರ್ಕಾರವನ್ನು. ಮತ್ತೆ ಹೇಳಿತು ಅದು 187 ಕೋಟಿದ ಅಲ್ಲ, 87 ಕೋಟಿದ ಹಗರಣ ಅಂತ. ನಾಚಿಕೆ ಅನ್ನುವಂಥದ್ದಿಲ್ವಾ? ಒಬ್ಬರ ಜೀವ ಹೋಯ್ತು, ಅದಕ್ಕೆ ಏನೂ ಇಲ್ವಾ? ಮರ್ಯಾದೆ ಇಲ್ವಾ? ಆಯ್ತು, ಎಷ್ಟು ಜನ ಜೀವ ತೆಗಿತೀರಿ? ಪಾಯಿಂಟ್ಗೆ ಬರ್ಲಿಲ್ಲ. ನಮ್ಮ ಸಂವಿಧಾನ ಒಬ್ಬ ವ್ಯಕ್ತಿಗೆ ಅಮೆರಿಕದಲ್ಲಿ ಕೂಡ ಹೀಗಾದಾಗ ಒಬ್ಬ ಅಧ್ಯಕ್ಷನನ್ನು ಕೂಡ ಇಳಿಸಬಹುದು, ಹೀಗೆ ರಾಷ್ಟ್ರದ ಅಧ್ಯಕ್ಷನ ಇಳಿಸಬಹುದು. ಒಂದು ಇದು ಬಂದ ಸೇಮ್ ಟೈಪ್ ನಮ್ಮ ಸಂವಿಧಾನ ಒಬ್ಬ ವ್ಯಕ್ತಿ ಸಂಪೂರ್ಣ ಸಮಗ್ರವಾಗಿರತಕ್ಕಂತಹ ಒಂದು ಇದನ್ನು ಇವರು ಕೊಟ್ಟಾಗ ಅದನ್ನು ಮೇಲ್ಪದರದಲ್ಲಿ ಪುನಃ 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 ರಾಜ್ಯಪಾಲರು ಪರಿಶೀಲನೆ ಮಾಡ್ತಾರೆ. ಕೇವಲ ನಮಗೆ ಬಂತು ಯಾರು ಹೇಳಿದಂತೆ ಮಾಡೋದಿಲ್ಲ. ಕಾನೂನು ಪಂಡಿತರೊಂದಿಗೆ ಸಮಗ್ರವಾಗಿ ಚಿಂತನೆ ನಡೆಸಿದ ನಂತರ ಇದನ್ನು ನೆಕ್ಸ್ಟ್ ಕಮಿಟಿ ಕಳಿಸ್ತಾರೆ. ಅವರು ಪುನಃ ನೋಡ್ತಾರೆ ಇದರ ಮೇಲ್ಪದರದಲ್ಲಿ ಸ್ವಜನ ಪಕ್ಷಪಾತ ಆಗಿದೆಯಾ ಅನ್ನುವಂಥದ್ದು ನೋಡ್ತಾರೆ. ಯಾಕೆ ಹೇಳಿ? ಮೊದಲು ಅದನ್ನು ತಡೆಯಬೇಕು. ಯಾಕೆ? ಇವರು ಆಡಳಿತದಲ್ಲಿ ಬೇರೆಯವರು ಯಾರು ಕೂಡ ಆಡಳಿತದಲ್ಲಿಲ್ಲ. ಇವರು ಆಡಳಿತದಲ್ಲಿದ್ದವರನ್ನು ಮೊದಲಿಗೆ ತನಿಖೆಗೆ ಒಳಪಡಿಸಬೇಕು. ಅದಕ್ಕೋಸ್ಕರ ಈ ಪ್ರಾಸಿಕ್ಯೂಷನ್ಗೆ ಅಥವಾ ತನಿಖೆಗೆ ಅನುಮತಿ ಇದೆ ಅಂತ ಹೇಳಿಕೊಟ್ರು. ಓಕೆ ಸರಿ. ಕೊನೆಯದಾಗಿ ಸಮಯದ ಬಹು ತುಂಬಾ ಆಗಿದ್ದಾಗ ಕೊನೆಯದಾಗಿ ಒಂದು 2 ಕರೆಗಳನ್ನು ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರುಗಳಿಂದ ಸರ್? ಚಂದ್ರಹಾಸ್ ಅಂತ, ಗುರುಪುರದ ಚಂದ್ರಹಾಸ್ ಸರ್, ನಮಸ್ತೆ ಸರ್. ಮಾತಾಡಿ ಸರ್, ಏನು ಹೇಳ್ತೀರಿ? ಪಾತ್ರಲ್ಲ ಸರ್ ಎಂಗ್ಲೆಗ್ ಒಂಜಿ ಬಾರಿ ಬೇಜಾರದ ಸಂಗತಿ ಸರ್. ಇಂಚ ಒಂಜಿ
ಒಂಜಿ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಪ್ರತಿಭಟನೆದ ಪುದಾರಡ್ ಪರ್ಮಿಷನ್ ತಂದು ಶಾಂತಿಯುತ ಪ್ರತಿಭಟನೆ ಬಂದು ಪರ್ಮಿಷನ್ ತಂದು ಇತ್ತಿನ ಸಾರ್ವಜನಿಕ ಆಸ್ತಿ ಹಾಲ್ ಮಲ್ತದೆ ಅವತ್ತೊಂದು ಒಂಜಿ ಬಸ್ಕ್ ಕಲ್ಲು ದಕ್ಕದು ಇನ್ನೊಂಜಿ ನಮ್ಮ ದಕ್ಷಿಣ ಕನ್ನಡ ರಡ್ ರೆಕಾರ್ಡ್ ಆನು ಸರ್ ಒಂಜಿ ಬಾಂಗ್ಲಾದೇಶ ಪುದಾರ್ ಬೊಕ್ಕ ಒಂಜಿ ರಾಜ್ಯಪಾಲನ ಒಂಜಿ ವಾಚ್ಮ್ಯಾನ್ ಪನ್ಪುನ ಒಂಜಿ ಇನ್ನೊಂಜಿ ರೆಕಾರ್ಡ್ ಇನ್ ದಕ್ಷಿಣ ಕನ್ನಡ ಬಾಂಗ್ಲಾದೇಶದ ಲಕ್ಕ ಗಿಡಪುವ ಬಣ್ಣದ ಅವೊಂಜಿ ಮುಲ್ಪಡ್ದು ದಂಗೆ ಲಕ್ಕ ಸ್ಟಾರ್ಟ್ ಆನ್ ಮಕ್ಕಳು ಮಲ್ತಿನ ಮಕ್ಕಳಿಗೆ ನಾಚಿಗೆ ಆವಡು ಮಕ್ಕಳಿಗೆ ಮಕ್ಕಳು ಇನ್ನು ಬಾರಿ ಮಲ್ಲ ಕಲ್ವೇರನ ಪಾರ್ಟಿ ಒಂದು ಓಟ್ ಪಾಡ್ದ ಜನಕ್ಕಲು ಮೋಸ ಇರು ಈ ಕಲ್ವೇರ ಪಾರ್ಟಿ ಇಂದು ಮಕ್ಕಳು ಡಿಬೇಟ್ ಬತ್ತುಕುಲ್ಲೆಲ್ಲ ಆಯ್ತಾ ಬೇರೆ ವಕ್ತಾರ ಇರುತ್ತಲ್ಲ ಅಕ್ಲಿಗೆ ನಾಚಿಕೆ ಆವಡು ಅಕ್ಲು ಕೂಡ ಸಮರ್ಥನೆ ಬಿಜೆಪಿ ದಕ್ಕಲು ಮಂತಿನ ಪೂರ ಸರಿ ಅತೆ ಬಿಜೆಪಿ ದಕ್ಕಲು ಮಂತಿನ ಪೂರ ಸರಿ ಬಿಜೆಪಿ ದಾಖಲು ಬಂದು ನಿಖಲ ಕಂಡದಿದ್ದಾರೆ ಪಿದೈ ದೇಶದ ಒಂತೆ ಕಂಡದಿದ್ದಾರೆ ನಿಖಲು ರಾಜಕೀಯ ಕೌಂಟರ್ ಕೊರ್ಲೆ ಒಂತೆ ಕಂಡದಿದ್ದಾರೆ ನಿಖಲು ಒಂತೆ ಕಂಡದಿದ್ದಾರೆ ಎಂಚಿನಲ್ಲ ಕಂಡಾಡು ವಿದೈ ದೇಶದ ಪುದರ್ದ ದೆಪ್ಪೋರು ಅಕಲ್ ದೈದಾರ ನಿಖಲ್ ರಾಜಕೀಯ ಕೌಂಟರ್ ಕೊರ್ಲೆ ನಿಖಲ್ ಒಂಜಿ ರಾಜ್ಯಪಾಲನ ಪ್ರಥಮ ಪ್ರೆಸಿಡೆಂಟ್ ರಾಜ್ಯದೇನು ವಾಚ್ಮ್ಯಾನ್ ಬನ್ ಬರತ ಇರೇಗ ನಾಚಿಕೆ ಅವಳು ದಯಗೆ ಬಿಜೆಪಿ ಆಫೀಸ್ ತಲಕ ಪಾತ್ರ ಮಂತೊಂದು ಪುನಃ ರಾಜ್ಯಪಾಲನ ಬಕದಾದ ಪನೋಡಿಕಲು ನಿಮ್ಮ ಅನಿಸಿಕೆ 10 ತಿಂಗಳು ನಿಮ್ಮ ಅನಿಸಿಕೆ 10 ತಿಂಗಳು ಕೊಡ್ತಿನ ಕೇಸ್ ಅವಲೇ ಉಂಡು ಅರ್ಧ ಗಂಟೆ ಕೊರ್ನ ನಿಖಲು ಕಲ್ವೇರ ಬಾರಿ ಮಲ್ಲ ಕಲ್ವೇರ ನಿಖಲು ಮುಖ್ಯಮಂತ್ರಿಯಿಂದ ಕೆಳಗಿಳಿ ಸಾಮಾನ್ಯವಾಗಿ ತೀರ್ಮಾನ ಮಲ್ಕೊಡ್ಸಿ ಜನಕ್ಕೂ ತೀರ್ಮಾನ ಮಲ್ಪಿರ ಅವೇ ಓಕೆ ಸರಿ ಚಂದ್ರ ಸರ್ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕೊನೆಯದಾಗಿ ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಸರ್? ತಮ್ಮ ಹೆಸರು ಸರ್? ಪ್ರಜ್ವಲ್. ಎಸ್ ಸರ್, ಮಾತಾಡಿ ಸರ್. ಸರ್, ಕರ್ನಾಟಕ ಅಂತಲ್ಲ, ಕರ್ನಾಟಕದಲ್ಲಿ ಮೊದಲಿಂದ ಕಾಂಗ್ರೆಸ್ ಇದ್ದಾರೆ ಸರ್. ನಮ್ಮ ಕಾಂಗ್ರೆಸ್ ಇದ್ದದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲು ಕಾಂಗ್ರೆಸ್ ಇದ್ದದ್ದು 3 ಕ್ಷೇತ್ರ ಬಿಟ್ಟು, ಒಂದು ವಿಟ್ಲ, ಒಂದು ಸುಳ್ಯ, ಒಂದು ಪುತ್ತೂರು. ಸಾಧಾರಣ ಬಿಜೆಪಿ ಬರ್ತಿತ್ತು ಹೆಚ್ಚಿನ ಕಡೆಯಲ್ಲಿ. ಮತ್ತೆ ಎಲ್ಲಾ ಕಡೆ ಕಾಂಗ್ರೆಸ್ ಬರ್ತಿದ್ದು. ಆ ಟೈಮಲ್ಲಿ ಹಿಂದೂ ಸಮಾಜ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು. ಎಲ್ಲಾ ಹಿಂದೂ ಬಡವರನ್ನು ಎಲ್ಲಾ ಪ್ರತಿಭಟನೆಗೆ ಧರಣಿಗೆಲ್ಲ ಕರೆದುಕೊಂಡು ಹೋದ್ರು ಇವರು. ಹೇಗಾದ್ರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತ. ಸರ್, ಈಗ ಈ ವಿಚಾರದ ಬಗ್ಗೆ ಮಾತಾಡಿ ಸರ್. ಅದೇ ವಿಚಾರ ಮಾತಾಡಿ ಸರ್, ಬೇಗ ಬನ್ನಿ. ಅದೇ ವಿಚಾರ ಈಗೆಲ್ಲ ಮಾಡಿದ್ರಲ್ಲ ಸರ್. ಈಗ ಸಿದ್ದರಾಮಯ್ಯ ಈ ಟೈಮಲ್ಲಿ ಒಂದು ಆಫರ್ ಕೊಟ್ರು ಎಲ್ಲರಿಗೆ, ಒಂದು ಬಡವರಿಗೆಲ್ಲ ಹಣ ಕೊಟ್ಟು 5 ಗ್ಯಾರಂಟಿಗಳು ಸರ್. ಅದು ಒಂದು ಒಳ್ಳೇದು. ಇವರಿಗೆ ಬಿಜೆಪಿ ಅವರಿಗೆ ಬಡವರದ್ದು ಬೇಡ, ಬಡವರ ಓಟು ಮಾತ್ರ ಬೇಕು ಬಿಜೆಪಿ ಅವರಿಗೆ. ಬಡ ಹಿಂದೂಗಳ ಓಟು ಬೇಕು. ಬಡವರಿಗೆ ಯಾವ್ದು ಹೆಲ್ಪ್ ಇಲ್ಲ ಅವರು. ಯಾವುದೇ ಒಂದು ಕೆಲಸ ಮಾಡಿಕೊಡುದಿಲ್ಲ ಬಿಜೆಪಿ ಅವರು. ಕಾಂಗ್ರೆಸ್ ಅವ್ರು ಕೊಡ್ತಾರಲ್ಲ ಸರ್. ಹಾಗೆ ಸರ್, ಅಲ್ಲ ಕೊಡ್ತಾರಲ್ಲ, ಇವರು ಅರ್ಶ ಕೊಡುದಿಲ್ಲ. ಅದು ಕೊಟ್ಟರೆ ಇವರಿಗೆ ಯಾವುದಿಲ್ಲ. ಈಗ ಬಡವರಿಗೆ ಕೊಡ್ತಾರಲ್ಲ, ಅದಕ್ಕೆ ಇವರಿಗೆ ಬೇಕಾಗುದು ಈಗ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಎಸ್, ಇದು ತಮ್ಮ ಅಭಿಪ್ರಾಯ. ಜೊತೆಗೆ ಬಹಳಷ್ಟು ಕರೆಗಳು ಬರ್ತಾ ಇದೆ, ಆದ್ರೆ ಕ್ಷಮಿಸಿ, ಮುಂದಕ್ಕೆ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ, ಸಮಯದ ಹಾಗಿದ್ರೆ ಇನ್ನು ಮುಂದಕ್ಕೆ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ. ಕೊನೆಯದಾಗಿ ಲಾಸ್ಟ್ ಸೆಕ್ಷನ್ ಇವತ್ತಿನ ಒಂದು ವಿಚಾರದಲ್ಲಿ ಐವನ್ ಡಿಸೋಜ ಒಂದು ಬೈಟ್ ಪ್ಲೇ ಮಾಡಿ ಒಂದ್ಸಲ ಲಾಸ್ಟ್. ಕೊನೆಯದಾಗಿ ಐವನ್ ಡಿಸೋಜ ಅವರು ಏನ್ ಹೇಳಿದ್ದಾರೆ? ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ಹಿಂದಕ್ಕೆ ಕರೆಸದೇ ಇದ್ರೆ ಬಾಂಗ್ಲಾದೇಶ ಅಧ್ಯಕ್ಷರು ರಾತ್ರಿ ಓಡಿ ಹೋದ್ರಲ್ಲ, ಅದೇ ಪರಿಸ್ಥಿತಿ ಗವರ್ನರ್ ಆಫೀಸಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ನಮ್ಮ ಮುಂದಿನ ಹೋರಾಟ ಚಲೋ ಗವರ್ನರ್ ಆಫೀಸ್, ಮುಂದಿನ ಹೋರಾಟ ಏನು? ಗವರ್ನರ್ ಆಫೀಸ್ ಚಲೋ. ಬಾಂಗ್ಲಾದೇಶ ಅಧ್ಯಕ್ಷರು ರಾತ್ರಿ ಓಡಿ ಹೋದ್ರಲ್ಲ, ಅದೇ ಪರಿಸ್ಥಿತಿ ಗವರ್ನರ್ ಆಫೀಸಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಬಾಂಗ್ಲಾದೇಶ ಅಧ್ಯಕ್ಷರು ರಾತ್ರಿ ಓಡಿ ಹೋದ್ರಲ್ಲ, ಅದೇ ಪರಿಸ್ಥಿತಿ ಗವರ್ನರ್ ಆಫೀಸಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ನೀವು ಮರ್ಯಾದೆಯಿಂದ ನಿಮ್ಗೆ ಆತ್ಮಗೌರವ ಮರ್ಯಾದೆ ಇದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ತಲೆದಿಂಪು ಮತ್ತು ಬೆಡ್ಶೀಟ್ ಇಟ್ಕೊಂಡು ಗವರ್ನರ್ ಆಫೀಸಿಂದ ಚಲೋ ಒಪ್ಪಿಕೊಂಡು. ಇದು ಬಾಂಗ್ಲಾ ಅಧ್ಯಕ್ಷರು ಯಾವ ರೀತಿ ಬಾಂಗ್ಲಾದಲ್ಲಿ ರಾತ್ರೋರಾತ್ರಿ ಓಡಿ ಹೋದ್ರು, ಅದೇ ಪರಿಸ್ಥಿತಿ ತಮ್ಗಳಿಗೆ ಬರುತ್ತೆ, ಅಂದ್ರೆ ಗವರ್ನರ್ಗೆ, ರಾಜ್ಯಪಾಲರಿಗೆ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಐವನ್ ಡಿಸೋಜ ಅವರು ಹೇಳಿರುವಂತಹ ಹೇಳಿಕೆ. ಸಂವಿಧಾನಾತ್ಮಕವಾಗಿರುವಂತಹ ಹುದ್ದೆಯಲ್ಲಿರುವಂತಹ ರಾಜ್ಯಪಾಲರನ್ನ
ಬಾಂಗ್ಲಾದೇಶದ ಮಾದರಿಯಲ್ಲಿ ಓಡಿಸ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಓಡಿ ಹೋಗ್ತಾರಂತ ಹೇಳಿದ್ರು ಅವರು. ಪರಿಸ್ಥಿತಿ ಅಂತ ಪರಿಸ್ಥಿತಿ ಅಲ್ಲ, ಬರ್ಬೋದು. ಚಲೋ ಹೇಳಿದ್ದಾರೆ ಅವ್ರು. ಅಂತ ಪರಿಸ್ಥಿತಿ ಬರ್ಬೋದು ಅಲ್ಲ, ಪರಿಸ್ಥಿತಿ ಬರ್ಬೋದು ಅಂತ ಓಡಿ ಹೇಳಿ. ಹೋಗೋ ಪರಿಸ್ಥಿತಿ ಬರ್ಬೋದು ಅಂತ. ಸರ್ ಅದೇ ಪರಿಸ್ಥಿತಿ ಬರ್ಬೋದು ಅಂತ ಹೇಳಿ ಅದು ರಿಲೇಟೆಡ್ ನಮ್ಮ ಪ್ರತಿಭಟನೆಯಿಂದ ರಿಲೇಟೆಡ್ ಟು ಧಮ್ಕಿ ಇಲ್ಲ ನಮ್ಮ ಚಲೋ ಅಂತ ಹೇಳಿದ್ದಾರೆ ಪ್ರತಿಭಟನೆ ಇವಾಗ್ಲೇ. ಅದು ಹೇಳಿದಾರಲ್ಲ, ನಾನು ಹೇಳೋದು related to ಧಮ್ಕಿ. ರಾಜ್ಯಪಾಲ ಚಳವಳಿ ಅದು ನಮ್ದು. ಚಲೋ, ಚಳವಳಿ ಅದು ಬೇರೆ ಬೇರೆ Okay. context ನಮ್ಮ ಅಲ್ಲಿ ಚಳವಳಿ. ನೋಡಿಲ್ಲ. ಅದೇ ನಮ್ಮ ರೀತಿಯಲ್ಲಿ ಚಳವಳಿ. ಅದೇ Okay. ರೀತಿಯಲ್ಲಿ ಬಾಂಗ್ಲಾದೇಶರನ್ನ ಅದೇ ರೀತಿಯಲ್ಲಿ ಸ್ಫೂರ್ತಿಯಾಗಿ ಇಟ್ಕೊಂಡಿದ್ದೀರಿ. ಸ್ಫೂರ್ತಿ ಆ ರೀತಿಯ ಪರಿಸ್ಥಿತಿ ಬಾಂಗ್ಲಾದೇಶ ಬರ್ಬೋದು ಅವರಿಗೆ ಅಂತ. ಅಲ್ವಾ? ಸ್ಫೂರ್ತಿ ಅಲ್ಲ, ಆ ನಮ್ಮಲ್ಲಿ ರೀತಿ. ಅದೆಷ್ಟು ಹೋರಾಟಗಳಾಗಿದೆ, ಅವರ ಸ್ಫೂರ್ತಿ ನಮಗೆ ಬೇಡ ಸರ್, ಸರ್. ನಮ್ಮ ನಮ್ಮ ಭಾರತ- ಸ್ಫೂರ್ತಿ. ಅಲ್ಲ, ನಾವು ಅದೇ ರೋಲ್ ಹೇಳೋದು ಮಾಡಲ್. ಸರ್, ಅದೇ ರೀತಿ ಪರಿಸ್ಥಿತಿ. ಎಲ್ಲರಿಗೂ ಪ್ರತಿಭಟನೆಯಲ್ಲಿ ಭಾರತ ದೇಶ ರೋಲ್ ಮಾಡಲ್. ಅದೇ ಹೇಳೋದು, ಭಾರತ ದೇಶದಲ್ಲಿ ಇಷ್ಟು ಪ್ರತಿಭಟನೆ ರೋಲ್ ರೋಲ್ ಮಾಡಲ್ ಮಾಡಲ್ ನಾವೇ. ಇದೆ. ಬಹಳಷ್ಟು ಒಳ್ಳೆಯ ಹೋರಾಟಗಾರರು ನಾವು. ವಿಶ್ವದ ಗಮನ ಸೆಳೆದಿದೆ. ವಿಶ್ವದ ಗಮನ ನಮ್ಮ ಸೆಳೆದದ್ದು ಪ್ರತಿಭಟನೆ. ಭಾರತ. ನಮಗೆ ಮಹಾತ್ಮ ರೋಲ್ ಮಾಡಲ್ ಗಾಂಧೀಜಿಯವರ ಯಾರು ಇಲ್ಲ. ಪ್ರತಿಭಟನೆ ಅಂತಂದ್ರೆ ತಮ್ಗಳಿಗೆ ಇನ್ಸ್ಪಿರೇಷನ್ ಬಾಂಗ್ಲಾದೇಶದ ಹೌದು. ಪ್ರತಿಭಟನೆ. ಇದೇ ದುರಂತ. ಬಾಂಗ್ಲಾದೇಶದಲ್ಲಿ Yes. ಅವರು ಚುನಾವಣೆಯನ್ನು ಎದುರಿಸಲಿಲ್ಲ. ಅವ್ರು ಚುನಾವಣೆ ಎದುರಿಸಿ ಸೋತರು, ನಂತರ ಈ ರೀತಿ ಮ್ಯೂಟಿನಿಗೆ ಇಳಿದದ್ದು. ಇವರು ಕೂಡ ಚುನಾವಣೆ ಎದುರಿಸ್ತಾರೆ ಇಲ್ವಾ ನೋಡಿ. ಓಕೆ, ಲಾಸ್ಟ್ ಸೆಕ್ಷನ್ ದಿನೇಶ್ ಕುಂಪಲ್ ಅವರು. ಎಸ್ ಸರ್. ಖಂಡಿತವಾಗಿಯೂ ನಾನು ಹಾಗೆ ಹೇಳಿದಾಗೆ ಜನರು ಅರ್ಥ ಮಾಡಿಕೊಳ್ಬೇಕು. ಸುಖ ಸುಮ್ಮನೆ ಈ ಒಂದು ಹಿಂದುಳಿದ ವರ್ಗದಿಂದ ಬಂದಂಥ ಒಂದು ನಾಯಕನ ಮೇಲೆ ಮೇಲ್ವರ್ಗದ ಒಂದು ಜನರಾಗಿರ್ಬೋದು, ಮೇಲ್ವರ್ಗದ ಸಂಘಟನೆಯಲ್ಲಿ ಬಂದಂಥ ಪಕ್ಷ ಇವತ್ತು ಹಿಂದುಳಿದ ವರ್ಗದ ಒಬ್ಬ ನಾಯಕನನ್ನು ಯಾವ ರೀತಿ ತುಳಿತದೆ, ಹಿಂದೆ ನಾವು ಪಿಕ್ಚರಲ್ಲಿ ಅಥವಾ ಅಂಬೇಡ್ಕರ್ನ ಒಂದು ಸ್ಟೋರಿಯಲ್ಲಿ ನಾವು ನೋಡಿದ್ದೇವೆ, ಈ ಹಿಂದೆ ನೋಡಿದ್ದೇವೆ. ಆದರೆ ಇದು ಕಣ್ಣಾರೆ ಕಾಣುವಂಥದ್ದು. ಹಿಂದುಳಿದ ವರ್ಗದಲ್ಲಿ ಬಂದಂಥ ಒಬ್ಬ ನಾಯಕನನ್ನು ಬಹಳಷ್ಟು ಒಂದು ಆರೋಪ, ಯಾವುದೇ ಒಂದು ಕಪ್ಪು ಚುಕ್ಕಿಲ್ಲದಂಥ ಒಂದು ಶುದ್ಧ ಹಸ್ತ ರಾಜಕಾರಣಿಯನ್ನು ಯಾವ ರೀತಿ ಸದೆಬಡಿಬೇಕೆಂಬ ಒಂದು ನೀಲನಕ್ಷೆಯನ್ನು ಬಿಜೆಪಿಯವರು ರೆಡಿ ಮಾಡಿಕೊಂಡು ಈ ರೀತಿಯಾಗಿ ಅವರನ್ನು ಬೀದಿ ಬದಿಗೆ ಬಂದು ನಿಲ್ಲಿಸುವಂತಹ ಒಂದು ಹುನ್ನಾರ ಖಂಡಿತವಾಗಿಯೂ ಇದರಲ್ಲಿ ಬಿಜೆಪಿಯವರು ಯಶಸ್ವಿ ಆಗುವುದಿಲ್ಲ. ಖಂಡಿತವಾಗಿಯೂ ನ್ಯಾಯಾಂಗದ ಮೇಲೆ ಒಂದು ನಮಗೆ ಭರವಸೆ ಇದೆ, ಸಂವಿಧಾನದ ಮೇಲೆ ನಮಗೆ ಭರವಸೆವಿದೆ. ಖಂಡಿತವಾಗಿಯೂ ನ್ಯಾಯ ನಮ್ಮ ಸಿದ್ದರಾಮಯ್ಯನವರ ಮೇಲೆ ಖಂಡಿತವಾಗಿ ನ್ಯಾಯ ಒದಗಿಸ್ತದೆ ಅಂತ ನಾವು ಹೇಳಿಕೊಳ್ಳುತ್ತಾ, ಇವತ್ತು 1,30,30,000ಕ್ಕಿಂತ ಹೆಚ್ಚು ಚದರಡಿಯ ಭೂಮಿಯನ್ನು ಕಳ್ಕೊಂಡಂತಹ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಕೊಟ್ಟದ್ದು 38,224 ಚದರಡಿಯಷ್ಟು ಭೂಮಿ ಮಾತ್ರ. ಅದು ಕೊಟ್ಟದ್ದು ಜನರು ಅರ್ಥ ಮಾಡಿಕೊಳ್ಬೇಕು ದಯಮಾಡಿ. ಇದು ಕೊಟ್ಟದ್ದು ಎಲ್ಲವೂ ಬಿಜೆಪಿಯವರು ಕೊಟ್ಟದ್ದನ್ನು ಇವತ್ತು ಅವರೇ ಪ್ರಶ್ನೆ ಮಾಡುವಂತಾಗಿದೆ. ಇದರಲ್ಲಿ ನಾವು ನಿಮ್ಮಲ್ಲಿ ಭಿನ್ನವಿಸುವುದಿಷ್ಟೇ, ಯಾರು ಈ ಭೂಮಿಯನ್ನು ಯಾವ ರೀತಿ ಕೊಟ್ಟಿದ್ದಾರೋ ಅವರು ಪ್ರಥಮವಾಗಿ ಜೈಲಿಗೆ ಹೋಗಬೇಕಾದ ಒಂದು ಅನಿವಾರ್ಯತೆ ಮುಂದಿನ ದಿನಗಳಲ್ಲಿ ಬರ್ತದೆ ಎಂಬ ಈ ವಿಷಯವನ್ನು ಹೇಳುತ್ತಾ ನನ್ನ ಮಾತಿಗೆ ನಾನು ಕೊನೆಗೊಳ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಲಾಸ್ಟ್ ಸೆಕ್ಷನ್ ಅರುಣ್ ಶೆಟ್ಟಿ ಅವರು. ಈ ವಿಜಯನಗರ ಬಡಾವಣೆಯಲ್ಲಿ ಕೇವಲ 1,000 ಸಾಂಕೇತಿಕ ದರಕ್ಕೆ ಜಾಗವನ್ನು ತಕೊಂಡ್ರು. ಅವ್ರಿಗೊಂದು ತನಿಖೆ ಕೇವಲ ಆಗ್ತಾ ಇರುವಂತದ್ದು, ಸೀದಾ ಜೈಲಿಗೆ ಹಾಕ್ತಾ ಇರಲ್ಲ ಯಾರು ಕೂಡ, ಅದು ಕನ್ವಿಕ್ಷನ್ ಮಾಡ್ತಾ ಇಲ್ಲ, ಏನೋ ಗಲ್ಲಿಗೇರಿಸ್ತಾ ಇಲ್ಲ ಯಾರನ್ನು. ಒಂದು ಆರೋಪ ಬಂದಿದೆ, ಮೇಲ್ನೋಟಲ್ಲಿ ನೋಡಿದ್ರೆ ಸ್ವಚ್ಛತಾ ಪಕ್ಷಪಾತ ಅಂತೇಳಿ ನನಗೆ ಅನಿಸ್ತಾ ಇದೆ. ಅದಕ್ಕೊಂದು ಕ್ಲಾರಿಟಿ ಕೊಡ್ಲಿಕ್ಕೋಸ್ಕರ ತನಿಖೆ ಒಂದು ಮಾಡ್ಲಿ, ಆಯ್ತಪ್ಪ ತನಿಖೆ ಮಾಡಬೇಕು. ಇದೊಂದು ತಪ್ಪು ಮಾಡದೇ ಇರದಂಥ ಯಾವುದೇ ಒಬ್ಬ ವ್ಯಕ್ತಿಯ ಸಾಮಾನ್ಯ ಹೇಮಂತ್ ಸೊರೇನ್ ಆಗ್ಲಿಲ್ವೇನೋ, ಬಂದ್ರು, ಜಾಮೀನು ಸಿಕ್ತು, ಮಾಡಿದ್ರು. ಅದೊಂದು ಮಾಡಿದ ಮೇಲೆ ಒಂದು ಸಾಮಾನ್ಯವಾಗಿ ನಿಜವಾಗಿ ಸಮಾಜವಾದಿ ಕಳಕಳಿ ಇದ್ದಂಥವರಲ್ಲಿ ಇದು ಇರುತ್ತೆ. ಇನ್ನು ಹೇಳಿದ್ರೆ ಇವಾಗ ಹಿಂದುಳಿದ ವರ್ಗದ ಬಂದ್ರು ಹಾಗೆ ಹೀಗೆ ಅಂತಲ್ಲ, 62 ಕೋಟಿ ಬಳಿ ಬಾಳುವ ಜಮೀನು ಇವರಲ್ಲಿ ಇದೆ. ಮತ್ತೆ ಯತೀಂದ್ರ ಅವರ ಮಗ, ಅವನು ಕೂಡ ಸಾಂವಿಧಾನಿಕ ಹುದ್ದೆ ಸ್ಥಾನ ಎಲ್ಲ ಮಾಡಿದ್ದಾರೆ, ಹಿಂದೆ ಎಲ್ಲ ಮಾಡಿದ್ದಾರೆ ಇವರು. ಏನೋ ಮಾಡ್ಲಿಲ್ಲ ಅನ್ನುವಂಥದ್ದು ಎಲ್ಲ ಮಾಡಿದ್ದಾರೆ. ಸ್ವಜನ ಪಕ್ಷಪಾತ ರೀ, ಬೇರೆ ಏನಿಲ್ಲ, ಮಾಡಿದ್ದಾರೆ. ಅದು ಮತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ಆಡಳಿತ ಯಂತ್ರವನ್ನು ನಡೆಸ್ತಾ ಇದ್ದಾರೆ. ಒಬ್ಬ ಇಂಥ ಒಂದು ಗಂಭೀರ ಆರೋಪವನ್ನು ಎದುರಿಸ್ತಾ ಇದ್ದವ ಒಂದು ಆಡಳಿತ ಯಂತ್ರವನ್ನು ಹೇಗೆ ನಡೆಸ್ತಾ ಇರುವುದು? ಅದಕ್ಕೊಂದು ತನಿಖೆ ಆಗಿ, ತನಿಖೆ ಮಾತ್ರ. ತನಿಖೆ ಇದ್ರೆ ಏನು, ಕ್ವಶನ್ ಅಂಡ್ ಆನ್ಸರ್. ಯಾರು ಹೊಡೆಯುದಿಲ್ಲ ಸ್ವಾಮಿ, ಇಲ್ಲಿ ನಮ್ಮ ಪೊಲೀಸರೆಲ್ಲ ಒಂದು ಕಲ್ಪನೆ ಇರುತ್ತೆ, ಹಾಗೇನಿಲ್ಲ. ಕ್ವಶನ್ ಅಂಡ್ ಆನ್ಸರ್, ಅವರು ಕ್ವಶನ್ ಆನ್ಸರ್ ಕೊಟ್ಟು ಸರಿಯಾಗಿ ಅಷ್ಟೊಂದು ಮಾಡ್ಲಿಕ್ಕೆ ನನಗೆ ಆಗುವುದಿಲ್ಲ. ಯಾಕೆ? ನಾನು ತಪ್ಪು ಮಾಡ್ಲಿಲ್ಲ, ಮತ್ತೆ ಯಾರು ನಾನು ಮುಖ್ಯಮಂತ್ರಿ, ನಾನು ತಪ್ಪು ಮಾಡ್ಲಿಲ್ಲ, ನಾವು ತಪ್ಪು. ಅರೆ ನೀವು ಹೇಳುದಲ್ಲ ಮಾರ್ರೆ, ಪ್ರತಿ ಅಲ್ಲಿ ಕಟ್ಟೆಯಲ್ಲಿ ನಿಲ್ತಂತ ಕಳ್ಳನು ಕೂಡ ಹೇಳ್ತಾನೆ, ನನ್ನ ಅಂಗಡಿಯಲ್ಲಿ ಕದ್ದ ಕಳ್ಳನು ಕೂಡ ಅದೇ ಹೇಳಿದ್, ನಾನು ತಪ್ಪು ಮಾಡ್ಲಿಲ್ಲ, ನನ್ನ ಹೀಗೆ ಹೇಳಿದವರು. ಹಾಗೇನೆ ಇವರು ಕೂಡ ಹಾಗೆ ಹೇಳ್ತಾರೆ. ಇಲ್ಲಿ ನ್ಯಾಯ ದೇವತೆ ಕಣ್ಣಿಗೆ ಪಟ್ಟೆಯನ್ನು ಕಟ್ಟಿಕೊಂಡು ನ್ಯಾಯ ಕೊಡ್ತಾ ಇಲ್ಲ ಸ್ವಾಮಿ. ನೀವು ತನಿಖೆ ಆಗುವುದಕ್ಕೇನು, ತನಿಖೆ ಆಗಿ ಹೊರಗೆ ಬರ್ಲಿ. ನೀವು 136 ಶಾಸಕರಿದ್ದೀರಿ, ಜಮ್ಮಂತೇಳಿ ನೀವು ಸರ್ಕಾರ ಮಾಡಿ. ನೀವು ಸರ್ಕಾರ ಬೀಳುತ್ತಾ ಇಲ್ಲ, ಮಾಡಿ. ಇನ್ನೂ ಕೂಡ ಬಿಜೆಪಿಗರು ಸುಳ್ಳವರು ಅಂತ ಹೇಳಿ ಇವರಿಗೆ ಒಂದು ಮನದಟ್ಟು ಮಾಡಿದಾಗ ಆಗುತ್ತೆ.
ಓಕೆ ಅಲ್ವಾ? ಇಂಥ ಒಂದು ಅವಕಾಶವನ್ನು ತಪ್ಪಿಸಿಕೊಂಡು ಹಿಂಸಾತ್ಮಕ ಪ್ರತಿಭಟನೆಗೆ ಇರ್ದಿರಲ್ಲ, ಇದು ಅಕ್ಷಮ್ಯ ಅಪರಾಧ. ಜನರು ಇದನ್ನು ಗಮನಿಸ್ತಾ ಇದ್ದಾರೆ, ಮತ್ತೆ ಯಾವ ಸ್ತರದಲ್ಲಿ ನಿಮ್ಮನ್ನು ಕುಳಿಸ್ಕೊಳ್ಬೇಕು ಮುಂದಿನ ದಿನದಲ್ಲಿ ಖಂಡಿತವಾಗಿ ಮಾಡ್ತಾರೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು. ಎಸ್, ಇದು ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ಒಂದು ಪ್ರಾಸಿಕ್ಯೂಷನ್ಗೆ ತನಿಖೆಗೆ ಅನುಮತಿ ನೀಡಿದ್ದನ್ನ ಖಂಡಿಸಿ ನಡೆದಿರುವಂತಹ ಒಂದು ಪ್ರತಿಭಟನೆ ಇವತ್ತು ಮಂಗಳೂರಿನಲ್ಲಿ, ಜೊತೆಗೆ ಉಡುಪಿಯಲ್ಲೂ ಕೂಡ ನಡೆದಿದೆ. ಮಂಗಳೂರಿನಲ್ಲಿ ನಡೆದಿರುವಂತಹ ಪ್ರತಿಭಟನೆ ಏನಿದೆ ನೋಡಿ, ಹಿಂಸಾತ್ಮಕವಾಗಿ ಕನ್ವರ್ಟ್ ಆಗಿರುವಂತಹ ಪ್ರತಿಭಟನೆ. ಸೊ ಇವೆಲ್ಲದರ ನಡುವೆ ಬಹಳಷ್ಟು ಪ್ರಶ್ನೆಗಳು ಹುಟ್ಟು ಹಾಕ್ತಾ ಇರುವಂಥದ್ದು. ಪ್ರೊಸೀಜರ್ ಸರಿ ಇಲ್ಲ ಅನ್ನೋದು ಕಾಂಗ್ರೆಸ್ನವರು ಹೇಳ್ತಾ ಇರುವಂಥದ್ದು. ಆದ್ರೆ ಕಾಮನ್ ಮ್ಯಾನ್, ಸಿಎಂ ಅಂತ ಬಂದಾಗ ಕಾಮನ್ ಮ್ಯಾನ್ ಅಂತ ಹೇಳ್ತೀವಿ, ಅಂದ್ರೆ ಪ್ರಜೆಗಳಿಂದ ಆಯ್ಕೆಯಾಗಿರುವಂತಹ ಪ್ರತಿನಿಧಿ ಆಗಿರುವಂತಹ ಸಂದರ್ಭಗಳಲ್ಲಿ ತನಿಖೆ ಮಾಡೋದ್ರಲ್ಲಿ ತಪ್ಪೇನಿದೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇರುವಂಥದ್ದು. ಆರೋಪಿ ಅಲ್ಲ, ತಪ್ಪು ಮಾಡಿಲ್ಲ ಅಂತ ಬಂದಾಗ ಭಯ ಯಾಕೆ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ. ಆದ್ರೆ ಇಲ್ಲಿ ಪ್ರೊಸೀಜರ್ ಸರಿ ಇಲ್ಲ, ಪ್ರೊಸೀಜರ್ ಸರಿ ಇದ್ರೆ ನಾವುಗಳು ಒಪ್ಕೊಳ್ತೀವಿ ಅನ್ನುವಂತಹ ವಿಚಾರವನ್ನ ಮತ್ತೊಂದು ಕಡೆ ಹೇಳ್ತಾ ಇರುವಂತದ್ದು. ಇದೆಲ್ಲವೂ ಕೂಡ ಚರ್ಚೆಗಳಾಗ್ತಾ ಇದ್ರೆ ಇವರ ಕಾರ್ಯಕರ್ತರು, ಅಭಿಮಾನಿಗಳು ಕೂಡ ಇದಕ್ಕೆ ಹೊರತಾಗಿಲ್ಲ. ಒಂದ್ ಕಡೆ ಬಾಂಗ್ಲಾದೇಶದ ಮಾದರಿಯಲ್ಲಿ ನಾವುಗಳು ಈ ರೀತಿ ಮಾಡ್ತೀವಿ ಅನ್ನುವಂತಹ ಕೃತ್ಯವನ್ನ ಮಾಡ್ತೀವಿ ಅಂತ ಐವನ್ ಡಿಸೋಜಾ ಅವರು ಹೇಳ್ತಾ ಇದ್ರೆ, ಒಬ್ಬ ಕಾರ್ಪೊರೇಟರ್ ಆಗಿರುವಂತಹ ವ್ಯಕ್ತಿಯು ಕೂಡ, ನಾಮನಿರ್ದೇಶಿತ ಕಾರ್ಪೊರೇಟರ್, ಕಲ್ಲನ್ನ ನೇರವಾಗಿ ಬಸ್ಸಿಗೆ ಹೊಡಿತಾರೆ ಅಂತ ಬಂದಾಗ, ಇಂತಹ ಕಿಡಿಗೇಡಿಗಳ ಪುಂಡರ ರೀತಿಯಲ್ಲಿ ಅಟ್ಟಹಾಸವನ್ನ ಮಾಡ್ತಾರೆ ಅಂತ ಬಂದಾಗ, ಟೈರ್ಗೆ ಬೆಂಕಿಯನ್ನ ಹಚ್ಚಿ ನಗರದ ಮಧ್ಯದಲ್ಲೇ, ಜೊತೆಗೆ ಬಸ್ಸಿಗೆ ಕಲ್ಲನ್ನ ಹೊಡೆದು ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ನಷ್ಟವನ್ನ ಮಾಡ್ತಾರೆ ಅಂತ ಬಂದಾಗ ಏನ್ ಸರ್, ಏನ್ ಕತೆ ಅನ್ನುವಂಥ ಪ್ರಶ್ನೆ. ಆ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಇವತ್ತಿನ ಚರ್ಚೆಯನ್ನ ನಾವು ಕೊನೆಗೊಳಿಸ್ತಾ ಇದ್ದೀವಿ. ಜನರೇ ತೀರ್ಮಾನ ಮಾಡ್ತಾರೆ ಯಾರು ಹಿತವರು ಅನ್ನುವಂತಹ ಪ್ರಶ್ನೆಗಳ ನಡುವೆ ಸಿಎಂ ಸಿದ್ದರಾಮಯ್ಯನವರು ಬಹಳಷ್ಟು ಒಳ್ಳೆಯ ಒಂದು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ರಾಜ್ಯದ ವಿಚಾರವಾಗಿ ನಾವು ಗಮನಿಸಿದಾಗ ಈ ಹಿಂದಿನಿಂದ ಕೂಡ ಪ್ರಪ್ರಥಮ ಬಾರಿಗೆ ಅವರ ಮೇಲೆ ಒಂದು ಈ ರೀತಿ ಭ್ರಷ್ಟಾಚಾರದ ಆರೋಪ ಬಂದಿದೆ ಅಂತ ಬಂದಾಗ, ಅವರು ಕ್ಲೀನ್ ಆಗಿದ್ದಾರೆ ಅಂತ ಬಂದಾಗ ತನಿಖೆ ಮಾಡೋದ್ರಲ್ಲಿ ತಪ್ಪೇನಿದೆ ಅನ್ನುವಂಥದ್ದೇ ಪ್ರಶ್ನೆ, ಕಾಮನ್ ಪ್ರಶ್ನೆ ಬರುವಂಥದ್ದು. ಇಷ್ಟೇ, ವೆರಿ ಸಿಂಪಲ್. ಸಿದ್ದರಾಮಯ್ಯನವರು ಇಷ್ಟರೊಳಗೆ ಭ್ರಷ್ಟರ ವಿಚಾರವಾಗಿ ಎಲ್ಲೂ ಕೂಡ ಸಿಲುಕಿ ಹಾಕಿಕೊಂಡಿರಲಿಲ್ಲ. ಯಡಿಯೂರಪ್ಪನವರಾಗಿರ್ಬೋದು ಅಥವಾ DK ಶಿ ಅವರಾಗಿರ್ಬೋದು, ಎಲ್ಲ ವಿಚಾರಗಳಾಗಿ ಗಮನಿಸಿದಾಗ ವೈ ಅನ್ನುವಂಥದ್ದೇ ಪ್ರಶ್ನೆ ಈಗ ದೊಡ್ಡದಾಗಿರೋ ಕಾಣ್ಲಿಕ್ಕೆ ಸಿಗ್ತಾ ಇರೋದು. ಸಿಎಂ ಸಿದ್ದರಾಮಯ್ಯನವರು ಯಾಕೆ ಇದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ಪ್ರಶ್ನೆಗಳ ನಡುವೆ ಇವತ್ತಿನ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೀವಿ. ಬಹಳಷ್ಟು ಕರೆಗಳು ಬರ್ತಾ ಇದೆ, ಆದರೆ ಕ್ಷಮಿಸಿ, ಸಮಯದ ಅಭಾವ ತುಂಬಾನೇ ಇದೆ. ಹಾಗಿದ್ದಾಗ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ. 2 ಗಂಟೆಗಳ ಕಾಲ ಇವತ್ತಿನ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಥ್ಯಾಂಕ್ ಯು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನಿಂದ ದಿನೇಶ್ ಕುಂಪಲ್ ಅವರು, ಬಿಜೆಪಿಯಿಂದ ಅರುಣ್ ಜಿ ಶೇಟ್ ಅವರು, ಬೋತ್ ಆಫ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.